Hello students, ಎಲ್ಲರಿಗೂ ನಮಸ್ಕಾರ. Welcome back to Vignan Academy. Video number 2 of Thermodynamics. Video number 1 ನಲ್ಲಿ we have already discussed about the concept of thermodynamic system, thermodynamic equilibrium, thermal equilibrium. ಅದಾದ್ಮೇಲೆ zeroth law of thermodynamics ನ ಆಲ್ರೆಡಿ ಡಿಸ್ಕಸ್ ಮಾಡಿ ಇಟ್ಟಿದ್ದೀವಿ. ಈ ವಿಡಿಯೋನಲ್ಲಿ ಅಂದ್ರೆ ವಿಡಿಯೋ ನಂಬರ್ 2 ನಲ್ಲಿ we will discuss the concept of work and internal energy. ಒಂದು thermodynamic system ಇದ್ರೆ ವರ್ಕ್ ಅನ್ನ ಮಾಡಿ ಇಂಟರ್ನಲ್ ಎನರ್ಜಿ ಹೇಗೆ ಇಂಪ್ರೂವ್ ಮಾಡಬಹುದು, ಇನ್ಕ್ರೀಸ್ ಮಾಡಬಹುದು ಅಥವಾ ಡಿಕ್ರೀಸ್ ಮಾಡಬಹುದು, ವಾಟ್ ಆರ್ ದ ಈಕ್ವೇಷನ್ಸ್, ಅದಕ್ಕೆ ಈಕ್ವೇಷನ್ಸ್ ಏನು, ಮತ್ತೆ ಡಿಗ್ರೀಸ್ ಆಫ್ ಫ್ರೀಡಮ್, ಲಾ ಆಫ್ ಇಕ್ವಿಪಾರ್ಟಿಷನ್ ಆಫ್ ಎನರ್ಜಿ, ಸ್ಪೆಸಿಫಿಕ್ ಹೀಟ್ ಕೆಪಾಸಿಟೀಸ್ ಸಿಪಿ ಸಿವಿ ಗಾಮಾ ಆಫ್ ಮೋನೋ ಡೈ ಅಂಡ್ ಪಾಲಿ ಟ್ರೈ ಅಟಾಮಿಕ್ ಗ್ಯಾಸಸ್ ಇಷ್ಟನ್ನು ಡಿಸ್ಕಸ್ ಮಾಡ್ಲಿಕ್ಕೆ ಹೊರಟಿದ್ವಿ. ಸೊ ನೀವೇನಾದ್ರೂ ವಿಡಿಯೋ ನಂಬರ್ 1 ನೋಡಿಲ್ಲ ಅಂದ್ರೆ ಈಗಲೇ ಹೋಗಿ ನೋಡ್ಕೊಂಡ್ ಬರ್ಬೇಕಾಗತ್ತೆ. ಸೊ ಬೇಕಾದ್ರೆ ಮೇಲ್ಗಡೆ ಸರ್ಚ್ ಬಾರ್ ನಲ್ಲಿ ಹೊಡಿಬಹುದು 01 ಥರ್ಮೋಡೈನಮಿಕ್ಸ್ ವಿಜ್ಞಾನ್ ಅಕಾಡೆಮಿ ಅಂತ ಹೊಡೆದ್ರೆ ಸರ್ಚ್ ರಿಸಲ್ಟ್ ಅಲ್ಲಿ ಬರುತ್ತೆ, ಅದನ್ನ ನೋಡ್ಬೋದು. ಸೊ ಬೇಕಾದ್ರೆ ಪ್ಲೇ ಲಿಸ್ಟ್ ಅಲ್ಲಿ ಕೂಡ ಸಿಗುತ್ತೆ. ಸೊ ಯು ಕ್ಯಾನ್ ವಾಚ್ ದೋಸ್ ವಿಡಿಯೋಸ್. ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಮೈಸೆಲ್ ಮುನಿರಾಜು ಅಂಡ್ ಇದು ನಿಮ್ಮ ವಿಜ್ಞಾನ್ ಅಕಾಡೆಮಿ. ದ ಫಸ್ಟ್ ಕಾನ್ಸೆಪ್ಟ್ ಆಫ್ ಟುಡೇಸ್ ವಿಡಿಯೋ ಇಸ್ ದ ವರ್ಕ್ ಡನ್ ಬೈ ದ ಗ್ಯಾಸ್. ಅಥವಾ ಈ ತರ ಕೇಳ್ತೀನಿ ನೋಡಿ. ಸೊ ಹೌ ಕ್ಯಾನ್ ಒನ್ increase internal energy of a system, internal energy of a given system. ಒಂದು ಸಿಸ್ಟಮ್ ನ ಕೊಡ್ತೀನಿ. ಸೊ ಐ ಶೋ ಎ ಸಿಸ್ಟಮ್, ಥರ್ಮೋಡೈನಮಿಕ್ ಸಿಸ್ಟಮ್ ಹಿಯರ್. ಸೊ ನಿಮ್ಮ ಸ್ಕ್ರೀನ್ ಮೇಲೆ ಈಗ ಕಾಣಿಸುತ್ತೆ ನೋಡಿ. ಸೊ ಈ ತರ ಒಂದು ಸಿಸ್ಟಮ್ ನ ಕೊಟ್ಟಿದ್ದೀನಿ. ಇದರ ಇಂಟರ್ನಲ್ ಎನರ್ಜಿನ ಇನ್ಕ್ರೀಸ್ ಮಾಡಿ, ಯಾವ ತರ ಏನೇನ್ ಮಾಡ್ತಿರೋ ಮಾಡಿ ಅದರ ಇಂಟರ್ನಲ್ ಎನರ್ಜಿನ ಇನ್ಕ್ರೀಸ್ ಮಾಡಿ ಅಂತ ಕೇಳ್ತೇನೆ. ಸೊ ವಾಟ್ ಆರ್ ದ ಪಾಸಿಬಲ್ ವೇಸ್? ಒಂದೆರಡು ಸೆಕೆಂಡ್ ಯೋಚನೆ ಮಾಡಿ ಏನ್ ಮಾಡಿದ್ರೆ ಇದರ ಇಂಟರ್ನಲ್ ಎನರ್ಜಿ ಇನ್ಕ್ರೀಸ್ ಆಗುತ್ತೆ. ಒಂದು ಹೀಟ್ ನ ಸಪ್ಲೈ ಮಾಡಬಹುದು. ಸೊ ಅದು ಆಲ್ರೆಡಿ ನಿಮ್ಗೆ ಗೊತ್ತಿರೋ ಫ್ಯಾಕ್ಟ್. ಸೊ ಬೈ ಸಪ್ಲೈಯಿಂಗ್ ಹೀಟ್ ಎನರ್ಜಿ, ಸೊ ಈ ಸಿಸ್ಟಮ್ಗೆ ಹೀಟ್ ಎನರ್ಜಿನ ಸಪ್ಲೈ ಮಾಡಿದ್ರೆ ಗ್ಯಾಸ್ ಮಾಲಿಕ್ಯೂಲ್ಸ್ ಟೆಂಪರೇಚರ್ ಇನ್ಕ್ರೀಸ್ ಆಗುತ್ತೆ. ನೀವು ನೋಡಬಹುದು ಟೆಂಪರೇಚರ್ ರೈಸ್ ಆಗ್ತಾ ಇದೆ. ಟೆಂಪರೇಚರ್ ಇನ್ಕ್ರೀಸ್ ಆಗೋದ್ರಿಂದ ಸೊ ಇಲ್ಲಿ ಮಾಲಿಕ್ಯೂಲ್ಸ್ ಇಂಟರ್ನಲ್ ಎನರ್ಜಿ ಅಂದ್ರೆ ಕೈನೆಟಿಕ್ ಎನರ್ಜಿ ಇನ್ಕ್ರೀಸ್ ಆಗುತ್ತೆ. ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದೀನಿ ಇಂಟರ್ನಲ್ ಎನರ್ಜಿ ಅಂದ್ರೆ ಏನು, ಸಮ್ ಆಫ್ ಆಲ್ ಪಾಸಿಬಲ್ ಎನರ್ಜೀಸ್. ಐಡಿಯಲ್ ಗ್ಯಾಸ್ ಅಂತ ತಗೊಂಡ್ರೆ ಅಲ್ಲಿ ಓನ್ಲಿ ಕೈನೆಟಿಕ್ ಎನರ್ಜಿ ಮಾತ್ರ ಬರುತ್ತೆ, ಇನ್ನೆಲ್ಲಾ ಎನರ್ಜಿಸ್ ಝೀರೋ ಅಕಾರ್ಡಿಂಗ್ ಟು ಕೈನೆಟಿಕ್ ಥಿಯರಿ ಆಫ್ ಗ್ಯಾಸಸ್. ಸೊ ಕೈನೆಟಿಕ್ ಎನರ್ಜಿ ಮಾತ್ರ ಇರುತ್ತೆ. ಸೊ ಹಾಗಾಗಿ ಆ ಕೈನೆಟಿಕ್ ಎನರ್ಜಿ ಇನ್ಕ್ರೀಸ್ ಆಗುತ್ತೆ. ಸೊ ದಟ್ ಈಸ್ ಬೈ ಸಪ್ಲೈಯಿಂಗ್ ಹೀಟ್ ಎನರ್ಜಿ. ದ ಫಸ್ಟ್ ಮೆಥಡ್ ಇಸ್ ಬೈ ಸಪ್ಲೈಯಿಂಗ್ heat energy, internal energy increases ಅಥವಾ delta U is positive. ಹೀಟ್ ಎನರ್ಜಿನ ಸಪ್ಲೈ ಮಾಡಿದ್ರೆ ಇಂಟರ್ನಲ್ ಎನರ್ಜಿ ಏನಾಗುತ್ತೆ, ಇನ್ಕ್ರೀಸ್ ಆಗತ್ತೆ. ಅಂಡ್ ಇಸ್ ದೇರ್ ಎನಿ ಅದರ್ ಮೆಥಡ್? ನೋಡಿ ಈಗ ಇದಕ್ಕೆ ಏನಾದ್ರು ಹೀಟ್ ನ ರಿಮೂವ್ ಮಾಡಿದ್ರೆ, ಕೊಟ್ಟಿರ್ತಕ್ಕಂಥ ಸಿಸ್ಟಮ್ಗೆ ಹೀಟ್ ನ ರಿಮೂವ್ ಮಾಡಿದ್ರೆ ಏನಾಗುತ್ತೆ, ಇಂಟರ್ನಲ್ ಎನರ್ಜಿ ಹೀಟ್ ನ ರಿಮೂವ್ ಮಾಡಿದ್ರೆ ಇಂಟರ್ನಲ್ ಎನರ್ಜಿ ಕಮ್ಮಿ ಆಗುತ್ತೆ. ಸೊ ನೀವು ಟೆಂಪರೇಚರ್ ಕಮ್ಮಿ ಆಗೋದನ್ನ ಗಮನಿಸಬಹುದು. ಸೊ ಈಕ್ವೇಶನ್ ನಿಮ್ಗೆ ಲಾಸ್ಟ್ ಅಲ್ಲಿ ಬರುತ್ತೆ. ವಾಟ್ ಇಸ್ ದ ರಿಲೇಷನ್ ಬಿಟ್ವೀನ್ ಎನರ್ಜಿ ಅಂಡ್ ಟೆಂಪರೇಚರ್, ಯಾವ ತರ ಎಕ್ಸಾಕ್ಟ್ ಆಗಿ ರಿಲೇಟ್ ಆಗಿರುತ್ತೆ. ಸೊ ಇನ್ನೊಂದು ಮೆಥಡ್ ಯಾವ್ದಾದ್ರು ಹೇಳ್ತೀರಾ, ಹೌ ಕ್ಯಾನ್ ಯು ಇನ್ಕ್ರೀಸ್ ದ ಇಂಟರ್ನಲ್ ಎನರ್ಜಿ? ಸೊ ನಮ್ಗೆ ವರ್ಕ್ ಎನರ್ಜಿ ಪವರ್ ಚಾಪ್ಟರ್ ಅಲ್ಲಿ ಆಲ್ರೆಡಿ ಗೊತ್ತಿದೆ. ಯಾವ್ದಾದ್ರು ಒಂದು ಆಬ್ಜೆಕ್ಟ್ ಮೇಲೆ ವರ್ಕ್ ಅನ್ನ ಮಾಡಿದ್ರೆ ಅದರ ಎನರ್ಜಿ ಇನ್ಕ್ರೀಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಈ ಮಾರ್ಕರ್ ಇದೆ, ಈ ಮಾರ್ಕರ್ ಮೇಲೆ ನಾನು ಸ್ವಲ್ಪ ವರ್ಕ್ ಅನ್ನ ಮಾಡಿ ಡಿಸ್ಪ್ಲೇಸ್ ಮಾಡಿದ್ರೆ, ಸೊ ಫೋರ್ಸ್ ಅನ್ನ ಅಪ್ಲೈ ಮಾಡಿ ಡಿಸ್ಪ್ಲೇಸ್ ಮಾಡಿದ್ರೆ ವರ್ಕ್ ಆಗಿದೆ. ಆ ವರ್ಕ್ ಎಲ್ಲಿಗೋಯ್ತು, ಇಟ್ ಇಸ್ ಕನ್ವರ್ಟೆಡ್ ಇಂಟು ಪೊಟೆನ್ಶಿಯಲ್ ಎನರ್ಜಿ ಆಫ್ ದ ಮಾರ್ಕರ್. ಅದೇ ತರ ಈ ಗ್ಯಾಸ್ ಸಿಲಿಂಡರ್ ಇದೆಯಲ್ಲ, ಈ ಗ್ಯಾಸ್ ಸಿಲಿಂಡರ್ ಪಿಸ್ಟನ್ ಏನಾದ್ರು ನಾನು ಫೋರ್ಸ್ ಅನ್ನ ಅಪ್ಲೈ ಮಾಡಿ ವರ್ಕ್ ಮಾಡಿದ್ರೆ ದಟ್ ವರ್ಕ್ ನಾನ್ ಮಾಡಿರ್ತಕ್ಕಂಥ ವರ್ಕ್ ಎಲ್ಲಿಗೆ ಹೋಗುತ್ತೆ ಅಂದ್ರೆ ಇಟ್ ಇಸ್ ಕನ್ವರ್ಟೆಡ್ ಇಂಟು ಇಂಟರ್ನಲ್ ಎನರ್ಜಿ ಆಫ್ ದ ಸಿಸ್ಟಮ್. ಸೊ ನೋಡಿ ಇದು ನನ್ನ ಕೈ ಅನ್ಕೊಳ್ಳಿ. ಸೊ ವೆನ್ ಐ ಆಮ್ ಪುಷಿಂಗ್, ಇದನ್ನ ಫೋರ್ಸ್ ಅಪ್ಲೈ ಮಾಡಿ ಪುಷ್ ಮಾಡ್ತಾ ಇದ್ರೆ ನಾನು ವರ್ಕ್ ಅನ್ನ ಮಾಡ್ತಾ ಇದ್ದೆ. ನಾನ್ ಮಾಡ್ತಿರ್ತಕ್ಕಂಥ ವರ್ಕ್ ಎಲ್ಲಿಗೆ ಹೋಗುತ್ತೆ, ಇಟ್ ಇಸ್ ಕನ್ವರ್ಟೆಡ್ ಇಂಟು ಇಂಟರ್ನಲ್ ಎನರ್ಜಿ ಆಫ್ ದ ಸಿಸ್ಟಮ್. ನೀವು ಟೆಂಪರೇಚರ್ ನ ಗಮನಿಸಬಹುದು, ಇನ್ಕ್ರೀಸ್ ಆಗ್ತಾ ಇದೆ. ಸೊ ಟೆಂಪರೇಚರ್ ಇನ್ಕ್ರೀಸ್ ಆಗುತ್ತೆ ಬೈ doing some external work on the system. So that means by doing external work, wait, damar, okay, adana side ge irtini. By doing some external work on the system, the internal energy increases. By doing some external work on the system, external work on the system, internal energy increases. Andre, if volume is compressed,
if the gas volume is compressed, work is done on the system. If delta V is negative, ಅಂದ್ರೆ change in volume ಏನಾದ್ರು negative ಅಂದ್ರೆ ಕಮ್ಮಿ ಆದ್ರೆ work done by the gas is negative. So work ಯಾರು ಮಾಡ್ತಿರೋದು external agent. ಅದೇ ಏನಾದ್ರು if delta V change in the volume is positive, then the work done by the gas is positive. Sir, exact relation ಏನಾದ್ರು ಇದೆಯಾ? ಎಷ್ಟು change in volume ಅಂದ್ರೆ ಎಷ್ಟು work ಆಗತ್ತೆ? So ಅದನ್ನೇ next concept discuss ಮಾಡ್ಲಿಕ್ಕೆ ಹೊರಟಿದ್ವಿ. So that is the work done by the gas. Next heading ಬರ್ಕೊಳ್ಳಿ, the work done by the gas. ತುಂಬಾ ಸಿಂಪಲ್ ಇದು, nothing to worry. ಸೊ ಒಂದು ಹೀಟ್ ನ ಸಪ್ಲೈ ಮಾಡಿದ್ರೆ ಇಂಟರ್ನಲ್ ಎನರ್ಜಿ ರೈಸ್ ಆಗತ್ತೆ, ಅಥವಾ ಇನ್ನೊಂದು ಮೆಥಡ್ ಏನು, ಬೈ ಡೂಯಿಂಗ್ ಎಕ್ಸ್ಟರ್ನಲ್ ವರ್ಕ್, ಆ ಗ್ಯಾಸ್ ಮೇಲೆ ಎಕ್ಸ್ಟರ್ನಲ್ ವರ್ಕ್ ಅನ್ನ ಮಾಡಿದ್ರೆ, ಸೊ ಯು ಕ್ಯಾನ್ ಸಿ ದ ಇಂಟರ್ನಲ್ ಎನರ್ಜಿ ಇಸ್ ಇನ್ಕ್ರೀಸಿಂಗ್. ನೆಕ್ಸ್ಟ್ ಇಸ್ ವರ್ಕ್ ಡನ್ ಬೈ ದ ಗ್ಯಾಸ್. ವರ್ಕ್ ಡನ್ ಬೈ ದ ಗ್ಯಾಸ್. ಸೊ ಎಷ್ಟು ಚೇಂಜ್ ಇನ್ ವಾಲ್ಯೂಮ್ ಆದ್ರೆ ಎಷ್ಟು ವರ್ಕ್ ಆಗುತ್ತೆ, ಒಂದು ಮ್ಯಾಥಮೆಟಿಕಲ್ ಇಕ್ವೇಶನ್ ನ ಡಿಸ್ಕಸ್ ಮಾಡ್ತೀವಿ. ಎಸ್, ಕಮಿಂಗ್ ಬ್ಯಾಕ್ ಟು ದಿ ಒಂದು ಸಿಸ್ಟಮ್ ನ ಕನ್ಸಿಡರ್ ಮಾಡೋಣ. ಎಂತ ಸಿಸ್ಟಮ್? ಥರ್ಮೋಡೈನಮಿಕ್ ಸಿಸ್ಟಮ್. ಆಸ್ ಯೂಶುವಲ್ ಒಂದು ಮೂವಬಲ್ ಪಿಸ್ಟನ್ ಇಂದ ಮೇಡಪ್ ಆಗಿರ್ತಕ್ಕಂಥ ಒಂದು ಗ್ಯಾಸ್ ಸಿಸ್ಟಮ್ ನ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಸೊ ದಿಸ್ ಇಸ್ ಅ ಮೂವಬಲ್ ಪಿಸ್ಟನ್ ಅಂಡ್ ದಿಸ್ ಇಸ್ ದ ಐಡಿಯಲ್ ಗ್ಯಾಸ್. ಇದರ ಇನಿಷಿಯಲ್ ವಾಲ್ಯೂಮ್ ಎಷ್ಟಿದೆ ಅದನ್ನ ನಾನು VI ಅಂತ ಕರಿತೀನಿ, ಅಥವಾ VN, ವಾಟ್ ಎವರ್ ಯು ವಾಂಟ್ ಯು ಕ್ಯಾನ್ ಕಾಲ್. ಸೊ ಈ ಸಿಸ್ಟಮ್ ಈ ತರ ಇದೆ. ಏನೋ ಒಂದು ಪ್ರೋಸೆಸ್ ಆಗಿ ಗ್ಯಾಸ್ ಮಾಲಿಕ್ಯೂಲ್ ಎಕ್ಸ್ಪ್ಯಾಂಡ್ ಅಂದ್ರೆ ಗ್ಯಾಸ್ ಏನಾಗುತ್ತೆ, ಎಕ್ಸ್ಪ್ಯಾಂಡ್ ಆಗುತ್ತೆ. ಸೊ ಈ ಪಿಸ್ಟನ್ ನ ಮೂವ್ ಮಾಡುತ್ತೆ ಗ್ಯಾಸ್ ಮಾಲಿಕ್ಯೂಲ್. ಆಫ್ಟರ್ ಸರ್ಟನ್ ಟೈಮ್ ಸ್ವಲ್ಪ ಡಿಸ್ಪ್ಲೇಸ್ಮೆಂಟ್ ಆಗಿ ಆ ಪಿಸ್ಟನ್ ಸ್ವಲ್ಪ ಡಿಸ್ಪ್ಲೇಸ್ಮೆಂಟ್ ಆಗಿ ಈ ತರ ಇದೆ ಅಂತ ಅನ್ಕೊಳ್ಳೋಣ. ಲೆಟ್ ಅಸ್ ಅಸ್ಯೂಮ್ ದಿಸ್ ಈಸ್ ದ ಫೈನಲ್ ಪೊಸಿಷನ್ ಆಫ್ ದ ಪಿಸ್ಟನ್. ಇಲ್ಲಿರ್ಬೇಕಾಗಿರೋದು ಇಷ್ಟು ಡಿಸ್ಟೆನ್ಸ್ ಮೂವ್ ಆಗಿದೆ. ಲೆಟ್ ಮಿ ಕಾಲ್ ದಟ್ ಆಸ್ ಅ ಡೆಲ್ಟಾ ಎಕ್ಸ್ ಇಸ್ ಅ ಡಿಸ್ಟೆನ್ಸ್ ಮೂವ್ ಬೈ ದ ಪಿಸ್ಟನ್. ಯಾಕೆ ಮೂವ್ ಆಯ್ತು? ಈ ಗ್ಯಾಸ್ ಮಾಲಿಕ್ಯೂಲ್ಸ್ ಏನ್ ಮಾಡ್ತಾ ಇದೆ, ಈ ಪಿಸ್ಟನ್ ಮೇಲೆ ಫೋರ್ಸ್ ಅನ್ನ ಅಪ್ಲೈ ಮಾಡಿ ಇಟ್ ಈಸ್ ಪುಷಿಂಗ್ ಫಾರ್ವರ್ಡ್. ಸೊ ಇಲ್ಲಿ ಕಲರ್ ಫೋಟೋ ಇದೆ, ಬೇಕಾದ್ರೆ ತೋರಿಸ್ತೀನಿ. ಯಾ, ಸೊ ಸೇಮ್ ಥಿಂಗ್ ಐ ಆಮ್ ರೈಟಿಂಗ್, ನಾನು ಏನ್ ಬರ್ತಿದ್ದೀನಿ ಅದನ್ನೇ ಅಲ್ಲಿ ಡಿಸ್ಪ್ಲೇ ಮಾಡಿದ್ದೀನಿ, ಬೇಕಾದ್ರೆ ರೆಫರೆನ್ಸ್ ತಗೋಬಹುದು. ಸೊ ಗ್ಯಾಸ್ ಮಾಲಿಕ್ಯೂಲ್ ಪುಷ್ ಮಾಡಿ ಆ ಪಿಸ್ಟನ್ ನ ಮೇಲೆ ತಳ್ತಿದೆ. ಲೆಟ್ ಅಸ್ ಕನ್ಸಿಡರ್ ದ ಪ್ರೆಷರ್ ಆಫ್ ದ ಗ್ಯಾಸ್ ಇಸ್ P ಅಂಡ್ ಏರಿಯಾ ಆಫ್ ದ ಪಿಸ್ಟನ್, ಆ ಏರಿಯಾ ಪಿಸ್ಟನ್ ಏರಿಯಾ ಎಷ್ಟಿದೆ ಅದನ್ನ A ಅಂತ ಅನ್ಕೊಂತೀನಿ. ಸೊ ಈಗ ಯಾಕೆ ಮೇಲೆ ಹೋಯ್ತು? ಗ್ಯಾಸ್ ಮಾಲಿಕ್ಯೂಲ್ ಸರ್ಟನ್ ಫೋರ್ಸ್ ಅನ್ನ ಎಕ್ಸರ್ಟ್ ಮಾಡ್ತು. ಸೊ ಅಕಾರ್ಡಿಂಗ್ ಟು ಬೇಸಿಕ್ ಕಾನ್ಸೆಪ್ಟ್, ಪ್ರೆಷರ್ ಇಸ್ ಈಕ್ವಲ್ಸ್ ಟು ಫೋರ್ಸ್ ಆಕ್ಟಿಂಗ್ ಪರ್ ಯೂನಿಟ್ ಏರಿಯಾ. ದ ಫೋರ್ಸ್ ಆಕ್ಟಿಂಗ್ ಆನ್ ದ ಪಿಸ್ಟನ್ ಇಸ್ ಪ್ರೆಷರ್ ಇಂಟು ಏರಿಯಾ. ಹೌದಾ? ಸೊ ದಿಸ್ ಇಸ್ ದ ಪ್ರೆಷರ್ ಫೋರ್ಸ್ ಆಕ್ಟಿಂಗ್ ಆನ್ ದ ಪಿಸ್ಟನ್. ಫಾರ್ ಸ್ಮಾಲ್ ಡಿಸ್ಪ್ಲೇಸ್ಮೆಂಟ್ the work done by the gas is for small displacement delta x, the work done by the gas is delta W is equals to force dot displacement dx. No dot product ಯಾಕೆ? No, already work is equal to F dot dx. Force ಈ ಕಡೆಗೆ ಇದೆ, displacement ಈ ಕಡೆಗೆ ಇದೆ. So F dot dx is nothing but F dx cos 0 ಬರುತ್ತೆ. ಸೊ cos 0 is 1, ಹಾಗಾಗಿ ಡಾಟ್ ನ ರಿಮೂವ್ ಮಾಡಬಹುದು. ಸೊ F ಗೆ ರಿಪ್ಲೇಸ್ ಮಾಡ್ಕೊಂತಾ ಇದೀನಿ. dW is equals to PA into dx. ನೋಡಿ, A ಅಂದ್ರೆ ಏನು? ಇಟ್ಸ್ ದ ಏರಿಯಾ ಆಫ್ ದ ಪಿಸ್ಟನ್ ಅಂಡ್ dx is the distance moved by the piston. ಸೊ ಅಂದ್ರೆ ಏರಿಯಾ ಇಂಟು dx ಇದು ಕೊಡುತ್ತಾ, ಈ ವಾಲ್ಯೂಮ್ ನ ಕೊಡುತ್ತಾ. ಏನಿದು? ಆಕ್ಚುಲಿ there is a change in the volume. So in other words you can write dW is equals to P into delta V ಅಂತ ಬರೀಬಹುದು. So this is the change in the volume. So in other words again dW is equals to P into V final minus VI. Final volume minus initial volume. You get the change in the volume. Sir, ಈ equation ಯಾವಾಗಲೂ ವ್ಯಾಲಿಡ್ ಏನಾ? ನೋಡಿ, ನಾನು ಇಲ್ಲಿ ಸ್ಮಾಲ್ ಚೇಂಜ್ ಇನ್ ದ ಡಿಸ್ಪ್ಲೇಸ್ಮೆಂಟ್ ತಗೊಂಡೆ, ಸ್ಮಾಲ್ ಚೇಂಜ್ ಇನ್ ದ ಪೊಸಿಷನ್ ತಗೊಂತಾ ಇದ್ದೀನಿ. ಅದೇ ಒಂದು ನಾರ್ಮಲ್ ಆಗಿ ಒಂದು ಸಿಲಿಂಡರ್ ನ ಕನ್ಸಿಡರ್ ಮಾಡಿ, ಜಾಸ್ತಿ ವಾಲ್ಯೂಮ್ ಇನ್ಕ್ರೀಸ್ ಆದ್ರೆ ಪ್ರೆಷರ್ ಕೂಡ ಚೇಂಜ್ ಆಗುತ್ತೆ. ಸೊ ಅಂದ್ರೆ ಈ ಕ್ವಾಂಟಿಟಿ ಕೂಡ ಚೇಂಜ್ ಆಗುತ್ತೆ. ಇಫ್ ದ ಪ್ರೆಷರ್ ಇಸ್ ಆಲ್ಸೋ ವೇರಿಯಬಲ್, if pressure is also variable, ಇದು ಓನ್ಲಿ ವ್ಯಾಲಿಡ್ when the pressure is constant. ಸೊ ಅಥವಾ ನೀವು ಈ ಇಕ್ವೇಶನ್ ನ ಯಾವಾಗಲೂ ಯೂಸ್ ಮಾಡಬಹುದು. ದ ಟೋಟಲ್ ವರ್ಕ್ ಡನ್ ಇಸ್ ಈಕ್ವಲ್ಸ್ ಟು ಇಂಟಿಗ್ರೇಷನ್ ಸ್ಮಾಲ್ ವರ್ಕ್ಸ್ ನ ನಾವೇನ್ ಮಾಡಬಹುದು, ಆಡ್ ಮಾಡಬಹುದು. ದಟ್ ಈಸ್ integration of dW, that is integration of P into dV. So there is the equation, general equation.
ಸೊ ನೀವು ಬೇಕಾದ್ರೆ ಇದನ್ನ ಯಾವಾಗ್ಲೂ ಯೂಸ್ ಮಾಡಬಹುದು. ಪ್ರೆಷರ್ ಕಾನ್ಸ್ಟೆಂಟ್ ಇದ್ರು ಇದನ್ನ ಯೂಸ್ ಮಾಡಬಹುದು, ಕಾನ್ಸ್ಟೆಂಟ್ ಇಲ್ಲ ಅನ್ನೋದು ಇದನ್ನ ಯೂಸ್ ಮಾಡಬಹುದು. ಕಾನ್ಸ್ಟೆಂಟ್ ಇದ್ರೆ ಈ ಪ್ರೆಷರ್ ಆಚೆಗೆ ಬರುತ್ತೆ. ಸೊ ಮಿಕ್ಕಿದ್ದು ಇಂಟಿಗ್ರೇಷನ್ ಆಫ್ ಡಿವಿ ದಟ್ ಈಸ್ ಈಕ್ವಲ್ಸ್ ಟು ಫೈನಲ್ ವಾಲ್ಯೂಮ್ ಮೈನಸ್ ಇನಿಷಿಯಲ್ ವಾಲ್ಯೂಮ್ ಮತ್ತೆ ಇಲ್ಲಿಗೆ ಬರುತ್ತೆ. ಸೊ ಯು ಬೆಟರ್ ಯೂಸ್ ದಿಸ್ ಇಕ್ವೇಶನ್ ಆಲ್ವೇಸ್. ಸೊ ದಟ್ ಈಸ್ ವ್ಯಾಲಿಡ್ ಫಾರ್ ಎವ್ರಿ ಟೈಮ್. ಸೊ ಈಗ ಪಿ ವಿ ಡಯಾಗ್ರಾಮ್ ನ ಬರೀತೀನಿ ನೋಡಿ. ಐ ವಿಲ್ ರಿಮೂವ್ ದಿಸ್ ಡಯಾಗ್ರಾಮ್. ಪಿ ವಿ ಡಯಾಗ್ರಾಮ್ ಪ್ರೆಷರ್ ಮತ್ತೆ ವಾಲ್ಯೂಮ್ ಇಷ್ಟನ್ನ ನೋಟ್ ಮಾಡ್ಕೊಳ್ಳಿ. ಐ ವಿಲ್ ಮೂವ್ ಟು ದ ನೆಕ್ಸ್ಟ್ ಟಾಪಿಕ್. ಪಿ ವಿ ಡಯಾಗ್ರಾಮ್ ದ ಫೈನಲ್ ಇಕ್ವೇಶನ್ ಬೇಕು, ಇದು ತುಂಬಾ ಇಂಪಾರ್ಟೆಂಟ್. ಥ್ರೂಔಟ್ ದ ಪ್ರೋಸೆಸ್ ಎಲ್ಲಾ ಪ್ರೋಸೆಸ್ ಐಸೋಥರ್ಮಲ್, ಆಡಿಯಾಬೆಟಿಕ್, ಐಸೋಕೋರಿಕ್, ಐಸೋಬಾರಿಕ್ ಎಲ್ಲಾ ಪ್ರೋಸೆಸ್ ನಲ್ಲೂ ಈ ಇಕ್ವೇಶನ್ ನ ಯೂಸ್ ಮಾಡ್ತೀನಿ. ಸೊ ದ ಪಿ ವಿ ಡಯಾಗ್ರಾಮ್ ಡ್ಯೂರಿಂಗ್ ದ ವರ್ಕ್ ಡನ್. ಪಿ ವಿ ಡಯಾಗ್ರಾಮ್, ಒಂದ್ ಗ್ಯಾಸ್ ಯಾವ್ದೋ ಒಂದು ಪ್ರೋಸೆಸ್ ಆಗ್ತಿದೆ ಅಂತ ಅನ್ಕೊಳ್ಳೋಣ. ಈಗ ತೋರಿಸಿದ್ನಲ್ಲ ಸಿಸ್ಟಮ್, ಅಂತ ಸಿಸ್ಟಮ್ ಯಾವ್ದೋ ಒಂದು ಪ್ರೋಸೆಸ್ ಆಗತ್ತೆ. ಆ ಪ್ರೋಸೆಸ್ ನಲ್ಲಿ ವಾಲ್ಯೂಮ್ ಚೇಂಜ್ ಆಗತ್ತೆ ಮತ್ತೆ ಪ್ರೆಷರ್ ಕೂಡ ಚೇಂಜ್ ಆಗತ್ತೆ. ಸೊ ಲೆಟ್ ಅಸ್ ಕನ್ಸಿಡರ್ ಎ ಥರ್ಮೋಡೈನಮಿಕ್ ಸಿಸ್ಟಮ್ ಲೈಕ್ ದಿಸ್. ಇನಿಷಿಯಲಿ ಈ ತರ ಇತ್ತು ಅಂತ ಅನ್ಕೊಳ್ಳೋಣ. ಲೆಟ್ ಅಸ್ ಕನ್ಸಿಡರ್ ದಿಸ್ ಇಸ್ ದ ಪ್ರೆಷರ್, ದಿಸ್ ಇಸ್ ದ ವಾಲ್ಯೂಮ್. ಸೊ ಈಗ ಇದಕ್ಕೆ ಏನೋ ಒಂದು ಪ್ರೋಸೆಸ್ ಮಾಡಿ ಗ್ಯಾಸಸ್ ನ ಎಕ್ಸ್ಪ್ಯಾಂಡ್ ಮಾಡ್ತೀನಿ. ಎಕ್ಸ್ಪ್ಯಾಂಡ್ ಆಗಿ ಪ್ರತಿ ಒಂದು ಸ್ಟೆಪ್ ನಲ್ಲೂ ಪ್ರೆಷರ್ ಮತ್ತೆ ವಾಲ್ಯೂಮ್ ನ ನೋಟ್ ಮಾಡ್ಕೊಂಡು ಪ್ಲಾಟ್ ಮಾಡ್ತೀನಿ. ಸೊ ವಾಲ್ಯೂಮ್ ಇನ್ ಎಕ್ಸ್ ಆಕ್ಸಿಸ್, ಪ್ರೆಷರ್ ಇನ್ ವೈ ಆಕ್ಸಿಸ್ ತಗೊಂಡು ಪ್ಲಾಟ್ ಮಾಡಿದ್ರೆ ನಿಮ್ಗೆ ಡೇಟಾ ಏನ್ ಬರುತ್ತೋ, ಡೇಟಾ ಏನ್ ಬರುತ್ತೋ ಅದನ್ನ ತಗೊಂಡು ಪ್ಲಾಟ್ ಮಾಡಿದ್ರೆ ಅದನ್ನೇ ನಾವು ಪಿ ವಿ ಕರ್ವ್ ಅಂತ, ಪಿ ವಿ ಡಯಾಗ್ರಾಮ್ ಅಂತ ಕರಿತೀವಿ. ಸೊ ಅದು ಕಾನ್ಸ್ಟೆಂಟ್ ಇರ್ಬೋದು ಅಥವಾ ವೇರಿಯಬಲ್ ಇರ್ಬೋದು. ಸೊ ನೋಡಿ ಈ ತರ ಇರ್ಬೋದು. ಈ ಗ್ರಾಫ್ ನಲ್ಲಿ ನಮ್ಗೆ ಕಾನ್ಸ್ಟೆಂಟ್ ಪ್ರೆಷರ್ ಇದೆ, ಬಟ್ ಇನ್ ಜನರಲ್ ಪ್ರೆಷರ್ ಕೂಡ ವೇರಿ ಆಗ್ಬೋದು. ವಿ ಕಾಂಟ್ ಸೇ. whenever the pressure is constant you will get a straight line. Pressure constant illa andre variable curve barutte. So very important thing to be noted is area under PV diagram, PV curve will give work done in the process. Work done calculate ಮಾಡಿ ಅಂದ್ರೆ you can directly calculate the area under the process. So ನೋಡಿ ಈ pressure P ಇದೆಯಾ, I'll call this as a constant pressure and I'll call this as a V1 and I'll call this as a V2. So ಈ ಪೂರ್ತಿ ಏರಿಯಾ ನ ಕ್ಯಾಲ್ಕುಲೇಟ್ ಮಾಡಿದ್ರೆ what you get is that is the work done in this process. W is equals to ಈ ಗ್ರಾಫ್ ಪ್ರಕಾರ pressure that is length into breadth. So length into breadth. So length ಎಷ್ಟಿದೆ? So V2 minus V1. ಅರೆ V2 minus V1. So breadth ಎಷ್ಟಿದೆ? This is P. So P into V2 minus V1. ಇದನ್ನೇ ನಾನು ಬರ್ದಿದ್ದು P into delta V ಅಂತ. So that is the work done in the process where the pressure is constant. Sir ಹಾಗಾದ್ರೆ pressure variable ಇದ್ರೆ ಏನ್ ಸರ್ ಮಾಡೋದು? ನೋಡಿ ಈ ತರ pressure ಏನಾದ್ರು variable ಇದ್ರೆ you consider this ಏರಿಯಾ, ಈ ಏರಿಯಾನ ಪೂರ್ತಿ ಕ್ಯಾಲ್ಕುಲೇಟ್ ಮಾಡಕ್ಕೆ ಒಂದು ಸ್ಮಾಲ್ ಪೋರ್ಷನ್ ನ ಕನ್ಸಿಡರ್ ಮಾಡಿ. ಯು ಕನ್ಸಿಡರ್ ಎ ಸ್ಮಾಲ್ ಪೋರ್ಷನ್ ಸಚ್ ದಟ್ ದ ಚೇಂಜ್ ಇನ್ ದಿಸ್ ಪ್ರೋಸೆಸ್ ಇಸ್ ಡೆಲ್ಟಾ ವಿ. ನಾವು ಯಾವ ತರ ಪ್ರೋಸೆಸ್ ನ ಕನ್ಸಿಡರ್ ಮಾಡಿದ್ವಿ ಅಂದ್ರೆ ಓನ್ಲಿ ದೇರ್ ಇಸ್ ಅ ಸ್ಮಾಲ್ ಚೇಂಜ್ ಇನ್ ದ ಡಿಸ್ಪ್ಲೇಸ್ಮೆಂಟ್ ಸಚ್ ದಟ್ ಡ್ಯೂರಿಂಗ್ ದಿಸ್ ಡಿಸ್ಪ್ಲೇಸ್ಮೆಂಟ್ ದ ವಾಲ್ಯೂಮ್ ಇಸ್ ಡೆಲ್ಟಾ ವಿ. ಇದನ್ನ ಸ್ವಲ್ಪ ವೇರಿ ಮಾಡಿ, ಇನ್ಫೈನೆಟ್ಲಿ ವೆರಿ ಸ್ಮಾಲ್ ಸ್ಟೆಪ್ ಅಲ್ಲಿ ವೇರಿ ಮಾಡಿದ್ರೆ ಈ ಪ್ರೋಸೆಸ್, ಈ ಗ್ಯಾಪ್ ಅಲ್ಲಿ ಇರ್ತಕ್ಕಂಥ ಡೇಟಾ ಸಿಗತ್ತೆ. ಈ ಪ್ರೊಸೀಜರ್ ನಲ್ಲಿ, ಈ ಪ್ರೋಸೆಸ್ ನಲ್ಲಿ ದ ಪ್ರೆಷರ್ ಇಸ್ ಆಲ್ಮೋಸ್ಟ್ ಕಾನ್ಸ್ಟೆಂಟ್. ಹೌದಾ? ನಾವ್ ದ ವರ್ಕ್ ಡನ್ ಇನ್ ದಿಸ್ ಸ್ಮಾಲ್ ಪ್ರೋಸೆಸ್ ಇಸ್, ದ ವರ್ಕ್ ಡನ್ ಇನ್ ವೆರಿ ಇನ್ಫಿನಿಟಬಲಿ ಸ್ಮಾಲ್ ಪ್ರೋಸೆಸ್ ಇಸ್ dW, that is equals to P into delta dV into dV. So this is the work done in this small process. ಹಾಗಾದ್ರೆ work done in entire process ಅಂತ ಪಾರ್ಟ್ಸ್ ನ ಇನ್ಫೈನೈಟ್ ಪಾರ್ಟ್ಸ್ ಆಗಿ ತಗೊಳ್ಳಿ and add them all. ಎಲ್ಲದನ್ನ add ಮಾಡ್ತಾ ಹೋಗಿ. So that is total work done. Total work done is equals to integration of all the areas between small portion dW, that is equals to integration of PdV. So there is an equation for work done in the thermodynamic process when there is a change in the pressure. So ಈ ತರ ಟೆಕ್ನಿಕ್ ನ ಎಲ್ಲೋ ನೋಡ್ದಂಗೆ ಇದೆಯಲ್ಲ. So work done by the variable force. ನೆನಪಿದೆಯಾ ನ್ಯೂಟನ್ಸ್ ಲಾಸ್ ಆಫ್ ವರ್ಕ್ ಎನರ್ಜಿ ಪವರ್ ಚಾಪ್ಟರ್ ಅಲ್ಲಿ ವರ್ಕ್ ಡನ್ ಬೈ ದ ವೇರಿಯಬಲ್ ಫೋರ್ಸ್. ವರ್ಕ್ ಇಸ್ ಈಕ್ವಲ್ಸ್ ಟು ಇಂಟಿಗ್ರೇಷನ್ ಆಫ್ ಎಫ್ ಡಿ ಎಕ್ಸ್ ಅಂತ ಬರ್ದಿದ್ರಿ. ಸೊ ಈ ತರ ಕರ್ವ್ ನ ಕನ್ಸಿಡರ್ ಮಾಡಿ ಸೇಮ್ ಥಿಂಗ್ ನ ನೀವು ಅಲ್ಲಿ ಪ್ರೂವ್ ಮಾಡಿದ್ರಿ. ಸೊ ಐ ಹೋಪ್ ಯು ಅಂಡರ್ಸ್ಟುಡ್. ಲೆಟ್ಸ್ ಟೇಕ್ ಎ ಸ್ಮಾಲ್ ಕ್ವಶನ್. 2 ಕ್ವಶನ್ ಇದೆ. ಒಂದು ತುಂಬಾ ಸಿಂಪಲ್ ಫಾಲ್ತು ಕ್ವಶನ್, ಇನ್ನೊಂದು ಸ್ವಲ್ಪ ವರ್ತ್ ಇರ್ತಕ್ಕಂಥ ಕ್ವಶನ್. ಮತ್ತೆ ಫಾಲ್ತು ಕ್ವಶನ್ ಯಾಕೆ ಸರ್? ಸುಮ್ನೆ ಹೇಗೆ ಯೂಸ್ ಮಾಡೋದು ಈಕ್ವೇಶನ್ ಅಂತ ಅಂಡರ್ಸ್ಟ್ಯಾಂಡ್ ಆಗೋದಕ್ಕೆ ನೋಟ್ ಮಾಡ್ಕೊಳ್ಳಿ. ಯಾ, ವೆರಿ ಸಿಂಪಲ್ ಕ್ವಶನ್. 1 minute ಗಿಂತ ಜಾಸ್ತಿ ಕೊಡಕ್ಕಾಗಲ್ಲ ಈ ಕ್ವಶನ್ ಗೆ. ಎ ಗ್ಯಾಸ್ ಎಕ್ಸ್ಪ್ಯಾಂಡ್ಸ್ ವಾಲ್ಯೂಮ್ 1 meter cube to 2 meter cube at constant pressure 1 atm
ಕ್ಯಾಲ್ಕುಲೇಟ್ ದ ವರ್ಕ್ ಡನ್ ಬೈ ದ ಗ್ಯಾಸ್. ನೋಡಿ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಡೈರೆಕ್ಟ್ ಆಗಿ ಈ ರಿಲೇಷನ್ ನ ಯೂಸ್ ಮಾಡಿ W is equals to integration of P delta V. ಸೊ ಆಕ್ಚುಲಿ P into delta V ಮಾಡಿದ್ರೆ ಸೇಮ್ ಬರುತ್ತೆ. ಸೊ ನೋಡಿ ಈ ಪ್ರೆಷರ್ ಕಾನ್ಸ್ಟೆಂಟ್ ಇದೆಯಾ, ಕಾನ್ಸ್ಟೆಂಟ್ ಪ್ರೆಷರ್ ಅಂತ ಅವರೇ ಹೇಳ್ತೀರಾ, ಹಾಗಾದ್ರೆ ಇಂಟಿಗ್ರೇಷನ್ ಇಂದ ಆಚೆ ಬರುತ್ತೆ. ಸೊ P into integration of dV, ಎಲ್ಲಿಂದ ಎಲ್ಲಿಗೆ ವಾಲ್ಯೂಮ್ ಚೇಂಜ್ ಆಗುತ್ತೆ, ಇನಿಷಿಯಲ್ ವಾಲ್ಯೂಮ್ ಟು ಫೈನಲ್ ವಾಲ್ಯೂಮ್. ಸೊ W is equals to P into integration of 1 with respect to V is V, and the V varies from I to F, VI to VF. W is equals to P into VF minus VI. So that's the equation. Volume change ಆಗ್ತಿದೆ ಎಲ್ಲಿಂದ ಎಲ್ಲಿಗೆ, 1 meter cube to 2 meter cube. This is PF and this is PI. So PF minus PI ಏನ್ ಬರುತ್ತೆ, 1 ಬರುತ್ತೆ. W is equals to pressure ಎಷ್ಟು ಕೊಟ್ಟಿದ್ದಾರೆ, 1 atm, 1 ಅಂತ ಬರಿಬೇಡಿ. So it is should be converted into SI unit, 101.3 into 10 power 3 Pascal into 1 meter cube. So that is the amount of work done in the process, 101.3 into 10 power 3 joule. So ಇಷ್ಟು ವರ್ಕ್ ಆಗತ್ತೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಕ್ವಶನ್ ಹೋಗೋಣ, ಸ್ವಲ್ಪ ವರ್ತ್ ಇರ್ತಕ್ಕಂಥ ಕ್ವಶನ್. ಸೊ ತುಂಬಾ ಫಾಲ್ತು ಕ್ವಶನ್ ಇದು, ಡಬ್ಬಾ ಕ್ವಶನ್. ಯಾಕೆ ಸರ್ ಮಾಡಿಸ್ರಿ, ಸುಮ್ನೆ ಈಕ್ವೇಶನ್ ಹೇಗೆ ಯೂಸ್ ಮಾಡ್ಬೇಕು ಅಂತ ಗೊತ್ತಾಗ್ಬೇಕಲ್ಲ, ಹಾಗಾಗಿ. ಸೊ ನೆಕ್ಸ್ಟ್ ಕ್ವಶನ್ ಸ್ವಲ್ಪ ಯೋಚನೆ ಮಾಡ್ಬೇಕು. ಈ ತರ ಟೆಕ್ನಿಕ್ ನಿಮ್ಗೆ ಪದೇ ಪದೇ ಇನ್ವೋಕ್ ಆಗ್ತಾ ಇರುತ್ತೆ ಥ್ರೂ ಔಟ್ ದ ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ನಾನು ಈಗ ಮಾಡ್ಲಿಕ್ಕೆ ಹೊರಟಿರೋ ಟೆಕ್ನಿಕ್. ಸೊ ಕ್ವಶನ್ ಇಸ್ 1 mole of an ideal gas expands with temperature according to relation V is equals to kT to the power of 2 by 3. Calculate the work done when the temperature changes when the temperature changes by 60 Kelvin. So options ಬೇಕಾದ್ರೆ ಕೊಡ್ತೀನಿ. Options are 10R, option B are 30R, option C are 40R, option D is 20R. So these are the 4 options I'm giving to you. ಸ್ವಲ್ಪ ಹೊಸದಾಗಿರಬಹುದು, ಬಟ್ ಐ ವಿಲ್ ಡೂ ದಿಸ್, ಡೋಂಟ್ ವರಿ. ಗೊತ್ತಾಗಿಲ್ಲ ಅಂದ್ರೆ ಪರವಾಗಿಲ್ಲ, ನಾನು ಮಾಡ್ತೀನಿ. ಸೊ ದ ವರ್ಕ್ ಡನ್ ಇಸ್ ಗಿವನ್ ಬೈ W is equals to P into delta V. So if the pressure is constant, if the pressure is variable, P dV ಅಂತ ತಗೋಬೇಕು. ನೋಡಿ ಇಲ್ಲಿ ಫಸ್ಟ್ ಪ್ರಾಬ್ಲಮ್ ಏನಪ್ಪಾ ಅಂದ್ರೆ P ನ dV ಜೊತೆಗೆ ಇಂಟಿಗ್ರೇಟ್ ಮಾಡಕ್ ಆಗಲ್ಲ. ಪ್ರೆಷರ್ ಕೊಟ್ಟಿಲ್ಲ, ಪ್ರೆಷರ್ ನ ವಾಲ್ಯೂಮ್ ಟರ್ಮ್ಸ್ ಗೆ ಕನ್ವರ್ಟ್ ಮಾಡ್ಕೊಳ್ಳೋ ಅಂದ್ರೆ ಲಿಮಿಟ್ಸ್ ಕೊಟ್ಟಿದ್ದಾರೆ. ಸೊ ನೋಡಿ ಇವ್ರು ಕೊಟ್ಟಿರೋದು TF minus TI is equal to 60. ಚೇಂಜ್ ಇನ್ ದ ಟೆಂಪರೇಚರ್ ಕೊಟ್ಟಿದ್ದಾರೆ 60 ಕೆಲ್ವಿನ್ ಅಂತ. ಬಟ್ ನಾವು ಇದನ್ನ ವಾಲ್ಯೂಮ್ ಜೊತೆಗೆ ಇಂಟಿಗ್ರೇಟ್ ಮಾಡಿದ್ರೆ, ಲಿಮಿಟ್ಸ್ ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನ್ ಬರುತ್ತೆ, ಫೈನಲ್ ವಾಲ್ಯೂಮ್ ಮತ್ತೆ ಇನಿಷಿಯಲ್ ವಾಲ್ಯೂಮ್ ಬರುತ್ತೆ. ಸೊ ಹಾಗಾದ್ರೆ ಅವ್ರು ಕೊಟ್ಟಿರೋ ಡೇಟಾನ ಯೂಸ್ ಮಾಡ್ಕೊಂಡು ಮಾಡ್ಬೇಕಾದ್ರೆ ಇವ್ರನ್ನ ಆಪರೇಷನ್ ಮಾಡಿ ಟೆಂಪರೇಚರ್ ಟರ್ಮ್ಸ್ ಗೆ ಕನ್ವರ್ಟ್ ಮಾಡ್ಕೋಬೇಕು. ನೋಡಿ ಅವ್ರೇನಾದ್ರು ಚೇಂಜ್ ಇನ್ ದ ವಾಲ್ಯೂಮ್ ಕೊಟ್ಟಿದ್ರೆ ಆಗ್ಲೇ ಕೊಟ್ಟಂಗೆ ಪ್ರೆಷರ್ ನ ವಾಲ್ಯೂಮ್ ಟರ್ಮ್ಸ್ ಗೆ ಕನ್ವರ್ಟ್ ಮಾಡಿ ಇಂಟಿಗ್ರೇಟ್ ಮಾಡಬಹುದಾಯ್ತು. ಬಟ್ ಅವ್ರು ಕೊಟ್ಟಿರೋದು ಚೇಂಜ್ ಇನ್ ಟೆಂಪರೇಚರ್. ನಾವೇನ್ ಮಾಡ್ಬೇಕು, ಈ ಪ್ರೆಷರ್ ನು ಟೆಂಪರೇಚರ್ ಟರ್ಮ್ಸ್ ಗೆ ಕನ್ವರ್ಟ್ ಮಾಡ್ಕೊಳ್ಳಿ, ಈ ಚೇಂಜ್ ಇನ್ ದ ವಾಲ್ಯೂಮ್ ನು ಚೇಂಜ್ ಇನ್ ದ ಟೆಂಪರೇಚರ್ ಟರ್ಮ್ಸ್ ಗೆ ಕನ್ವರ್ಟ್ ಮಾಡ್ಕೊಳ್ಳಿ. ಐ ಹೋಪ್ ಯು ಆರ್ ಗೆಟಿಂಗ್ ವಾಟ್ ಐ ಆಮ್ ಸೇಯಿಂಗ್. ಪ್ಯೂರ್ ಮ್ಯಾಥಮೆಟಿಕ್ಸ್, ದೇರ್ ಇಸ್ ನೋ ಫಿಸಿಕ್ಸ್ ಇನ್ವಾಲ್ವ್ ಹಿಯರ್. ಸೊ ಈಗ ನಮ್ಗೆ ಕೊಟ್ಟಿರ್ತಕ್ಕಂಥ ಐಡಿಯಲ್ ಗ್ಯಾಸ್ ಇಕ್ವೇಶನ್ ಇದೆ, PV is equals to mu RT. ಹೌದಾ? ಪ್ರೆಷರ್ ನ ಏನಂತ ಬರೀಬಹುದು, mu RT divided by V. ಈ ಪ್ರೆಷರ್ ಜಾಗದಲ್ಲಿ ಇಷ್ಟನ್ನು ಬರೀಬಹುದು, ಚೇಂಜ್ ಇನ್ ದ ವಾಲ್ಯೂಮ್. W is equals to integration of mu RT divided by V into dV. ಸರ್ T ನೂ ಇದೆ, V ನೂ ಇದೆ. T ನೂ ವೇರಿಯಬಲ್, V ನೂ ವೇರಿಯಬಲ್. ಈಗ T ಡೇಟಾ ಗೊತ್ತಿರಬೇಕು, ಚೇಂಜ್ ಇನ್ ದ ಟೆಂಪರೇಚರ್ ಬೇಕು, ಚೇಂಜ್ ಇನ್ ದ ವಾಲ್ಯೂಮ್ ಬೇಕು. ಬಟ್ ಅವ್ರು ಕೊಟ್ಟಿರೋದೇನು, ಚೇಂಜ್ ಇನ್ ದ ಟೆಂಪರೇಚರ್ ಮಾತ್ರ. ಸೊ ಹಾಗಾದ್ರೆ ನಾವು V ನ ಮತ್ತೆ dV ನ T ಟರ್ಮ್ಸ್ ಗೆ ಕನ್ವರ್ಟ್ ಮಾಡ್ಕೊಂಡು ಇಂಟಿಗ್ರೇಷನ್ ಮಾಡಬೇಕು. ಈ V ನ ಏನಾದ್ರೂ ಮಾಡಿ T ಟರ್ಮ್ಸ್ ಗೆ ಕನ್ವರ್ಟ್ ಮಾಡಿ, ಮತ್ತೆ ಈ dV ನ dt ಟರ್ಮ್ಸ್ ಗೆ ಕನ್ವರ್ಟ್ ಮಾಡಿ. ಅದನ್ನ ಮಾಡೋದಕ್ಕೆ ಕೊಟ್ಟಿರ್ತಕ್ಕಂಥ ಡೇಟಾನ ಯೂಸ್ ಮಾಡ್ತೀನಿ ನೋಡಿ. ಸೊ V ಕ್ಯಾನ್ ಬಿ ರಿಟರ್ನ್ ಆಸ್ KT to the power of 2 by 3. ಅಂದ್ರೆ ಈ V ನ ಏನಂತ ಬರೀಬಹುದು, K into T to the power of 2 by 3 ಅಂತ ಬರೀಬಹುದು. ಇನ್ನೊಂದು ಸಮಸ್ಯೆ ಇದೆ, ಮತ್ತೆ mu ಕಾನ್ಸ್ಟೆಂಟ್, R ಕಾನ್ಸ್ಟೆಂಟ್, K ಕಾನ್ಸ್ಟೆಂಟ್ ಅವರೇ ಹೇಳಿದ್ದಾರೆ. T cannot be integrated with dV. T ನ dV ಜೊತೆಗೆ ಇಂಟಿಗ್ರೇಟ್ ಮಾಡಕ್ ಆಗಲ್ಲ. ಹಾಗಾದ್ರೆ ನಾವೇನ್ ಮಾಡೋಣ, ಈ dV ನ dt ಗಾಗಿ ಕನ್ವರ್ಟ್ ಮಾಡ್ಕೊಂತೀನಿ. ಸೊ ಇದನ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ, ಸೊ dV is equals to differentiation of this fellow. ಏನಿದು,
ಕಾನ್ಸ್ಟೆಂಟ್ ಕೆ ಹಾಗೆ ಇರುತ್ತೆ. ಸೊ 2/3 into t to the power of 2/3 minus 1 n x to the power of n minus 1 differentiation formula into dt. So ಹಾಗಾದ್ರೆ dv ಗೆ ಆಪರೇಷನ್ ಸಿಕ್ತು. ಸೊ ಐ ಕ್ಯಾನ್ ಚೇಂಜ್ ದಿಸ್ dv into k into 2/3 t to the power of 2/3 minus 1 ಇದೇನಾಗತ್ತೆ -1/3 ಆಗತ್ತೆ. ಹೌದಾ? -1 divided by 3 ಡೈರೆಕ್ಟ್ ಆಗಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಂತೀನಿ into dt. k ಡಮಾರ್. ಹೌದಾ? ಸೊ ಇನ್ನು ಉಳಿದಿರ್ತಕ್ಕಂಥದ್ದೇನು w is equals to mu is a constant, r is a constant, 2/3 ಆಚೆಗೆ ಬಂದ್ಬಿಡುತ್ತೆ. ಸೊ mu r ಮತ್ತೆ 2/3 ಕಾನ್ಸ್ಟೆಂಟ್ಸ್ ಇರೋದ್ರಿಂದ ಆಚೆಗೆ ಬರುತ್ತೆ. ಸೊ t to the power of 1 minus 1/3 with respect to the temperature. 1 minus 1/3 ಮತ್ತೆ ಡಿನಾಮಿನೇಟರ್ ಅಲ್ಲಿ 2/3 ಇದೆ, ಇದನ್ನು ನ್ಯೂಮರೇಟರ್ ತಗೊಂಡ್ರೆ -2/3 ಆಗತ್ತೆ dt. ಸೊ ದಿಸ್ ಇಸ್ w is equals to mu r into 2/3 integration of t power 1 minus 1/3 minus 2/3 ಇದೇನಾಗತ್ತೆ? ಸೊ -3/3 ಆಗತ್ತೆ. t power 1 minus 3/3 that is 1. t power 1 minus 1 ಬರುತ್ತೆ. 3/3 is a 1. ಸೊ ಹಾಗಾಗಿ t power 0 ಆಗತ್ತೆ. t power 0 is nothing but 1 with respect to the temperature. Integration of 1 with respect to the temperature is t. w is equals to mu r 2/3 temperature. The differentiation of 1 with respect to t is t, and the temperature varies from initial temperature to final temperature. Limits na substitute ಮಾಡಿದ್ರೆ w is equals to mu r into 2/3 into tf minus ti. tf minus ti ಅವರೇ ಕೊಟ್ಟಿದ್ದಾರೆ. ಚೇಂಜ್ ಇನ್ ದ ಟೆಂಪರೇಚರ್, ಫೈನಲ್ ಟೆಂಪರೇಚರ್ ಮೈನಸ್ ಇನಿಷಿಯಲ್ ಟೆಂಪರೇಚರ್ ಇಸ್ 60. ಸೊ ಹಾಗಾಗಿ ಇದನ್ನ mu r into 2/3 into 60 ಅಂತ ಬರ್ಕೋಬಹುದು. This can be written as 20 and this is 40 mu r. So mu value 1 mole ಕೊಟ್ಟಿದ್ದಾರೆ. ಹಾಗಾದ್ರೆ mu value 1 mole ಹಾಕಿದ್ರೆ 40 r ಬರುತ್ತೆ. So that's the answer for this question. So ನೋಡಿ ಒಂದ್ಸತಿ ಏನೇನ್ ಮಾಡಿದೆ ಮ್ಯಾಥಮೆಟಿಕಲ್ ಆಪರೇಷನ್ ಅಂತ. ತುಂಬಾ ಇಂಪಾರ್ಟೆಂಟ್ ಪ್ರಾಬ್ಲಮ್ ಅಲ್ಲ, ಟ್ರಿಕ್ ಇಂಪಾರ್ಟೆಂಟ್. ಕೊಟ್ಟಿರ್ತಕ್ಕಂಥ ಡೇಟಾನ ಯೂಸ್ ಮಾಡ್ಕೊಂಡು ನಮಗ್ ಬೇಕಾಗಿರ್ತಕ್ಕಂಥ ಟರ್ಮ್ಸ್ ಗೆ ಕನ್ವರ್ಟ್ ಮಾಡೋದು ಇಂಪಾರ್ಟೆಂಟ್. ಸೊ ಅಲ್ಲಿ ವಾಲ್ಯೂಮ್ ಕೊಟ್ಟಿದ್ದಾರೆ, ಚೇಂಜ್ ಇನ್ ಟೆಂಪರೇಚರ್ ಕೊಟ್ಟಿದ್ದಾರೆ, ಬಟ್ ಐಡಿಯಲ್ ಗ್ಯಾಸ್ ಅಂತ ಕೊಟ್ಟಿದ್ದಾರೆ. ಸೊ ವರ್ಕ್ ಇಸ್ ಈಕ್ವಲ್ಸ್ ಟು ಪಿ ಡೆಲ್ಟಾ ವಿ. ಈಗ ಡೆಲ್ಟಾ ವಿ ಜೊತೆ ಇಂಟಿಗ್ರೇಟ್ ಮಾಡೋಣ ಅಂದ್ರೆ ವಿ ಡೋಂಟ್ ಹ್ಯಾವ್ ಡೆಲ್ಟಾ ವಿ. ಫೈನಲ್ ವಾಲ್ಯೂಮ್ ಆಯ್ತಾ, ಇನಿಷಿಯಲ್ ವಾಲ್ಯೂಮ್ ಇಲ್ಲ. ಹೋಗಿ ಪ್ರೆಷರ್ ಜೊತೆಗೆ ಈ ಡಿವಿ ನ ಡಿಪಿ ಕನ್ವರ್ಟ್ ಮಾಡೋಣ ಅಂದ್ರೆ ಚೇಂಜ್ ಇನ್ ದ ಪ್ರೆಷರ್ ಕೊಟ್ಟಿಲ್ಲ. ಸೊ ಕೊಟ್ಟಿರ್ತಕ್ಕಂಥ ವ್ಯಾಲ್ಯೂಗೆ ಕೊಟ್ಟಿರ್ತಕ್ಕಂಥ ಡೇಟಾಗೆ ಸೂಟಬಲ್ ಆಗೋ ತರ ನಾನು ಗಿವೆನ್ ಡೇಟಾನ ಶಿಫ್ಟ್ ಮಾಡ್ಕೊಂಡಿದ್ದೀನಿ. ನೋಟ್ ಮಾಡ್ಕೊಳ್ಳಿ. ವಿಲ್ ಮೂವ್ ಟು ದ ನೆಕ್ಸ್ಟ್ ಒನ್. ದ ನೆಕ್ಸ್ಟ್ ಕಾನ್ಸೆಪ್ಟ್ ಇಸ್ ಮ್ಯಾಕ್ಸ್ವೆಲ್ ಬೋಲ್ಟ್ಜ್ಮನ್ ಇಕ್ವೇಶನ್ ಫಾರ್ ಎನರ್ಜಿ. ನೋಡಿ, ನಮ್ಗೆ ಐಡಿಯಲ್ ಗ್ಯಾಸ್ಗೆ ಒಂದು ಇಕ್ವೇಶನ್ ಇದೆ. ಏನಪ್ಪಾ ಅಂದ್ರೆ ಪಿ ವಿ ಇಸ್ ಈಕ್ವಲ್ಸ್ ಟು ಮ್ಯೂ ಆರ್ ಟಿ, ವೇರ್ ಪಿ ಇಸ್ ದ ಪ್ರೆಷರ್, V is a volume, mu is a number of moles, R is a universal gas constant, T is a temperature. ಇಷ್ಟು ನಮಗೆ ಗೊತ್ತಿದೆ ಆಲ್ರೆಡಿ. ಸೊ ಈ mu can be written as total number of molecules divided by Avogadro number ಅಂತ ಬರೀಬಹುದು. ಟೋಟಲ್ ಎಷ್ಟು ಮಾಲಿಕ್ಯೂಲ್ಸ್ ಇದೆ ಕೊಟ್ಟಿರ್ತಕ್ಕಂಥ ಸಿಸ್ಟಮ್ ಅಲ್ಲಿ divided by Avogadro number of molecules. ನಾವು ಮಾಡಿದ್ರೆ what you get is number of moles. So that is PV is equals to capital N divided by NA into RT. R is a constant, NA is a constant. R divided by NA na ಒಂದು ಹೊಸ ಟರ್ಮ್ ಆಗಿ ಡಿಫೈನ್ ಮಾಡ್ತಾ ಇದ್ದೀನಿ. ಸೊ ಲೈಕ್ R divided by NA is equals to KB. ಇದನ್ನೇ ನಾವು ಬೋಲ್ಟ್ಜ್ಮನ್ ಕಾನ್ಸ್ಟೆಂಟ್ ಅಂತ ಕರಿತೀವಿ. We call this as a Boltzmann constant. Boltzmann constant. So the value of KB is 1.38 into 10 power minus 23. ನೋಡಿ, R ಅನ್ನೋದು ಕಾನ್ಸ್ಟೆಂಟ್, NA ಅವಗಾಡ್ರೋ ನಂಬರ್ ಅದು ಕಾನ್ಸ್ಟೆಂಟ್. ಸೊ ಅದನ್ನೆರಡು ರೇಷಿಯೋ ತಗೊಂಡ್ರೆ ನಿಮಗೆ ಬರ್ತಕ್ಕಂಥ ವ್ಯಾಲ್ಯೂ 1.38 into 10 power minus 23. The SI unit is meter square kg per second square per Kelvin. So this is the SI unit of Boltzmann constant. SI unit correct ಆಗಿ ನೋಟ್ ಮಾಡ್ಕೊಳ್ಳಿ. So that is meter square. ಇದು ಕಾಣಿಸ್ತಿಲ್ವಾ ಸರಿಯಾಗಿ? ಮೀಟರ್ ಸ್ಕ್ವೇರ್ ತೌ ಯಾಕೋ ಇದು ಮೀಟರ್ ಸ್ಕ್ವೇರ್ kg per second square per Kelvin. ಡೈಮೆನ್ಷನ್ಸ್ ಕೂಡ ಬರೆದು ಪ್ರಾಕ್ಟೀಸ್ ಮಾಡಿ. ಮ್ಯಾಚ್ ದ ಫಾಲೋಯಿಂಗ್ ಅಲ್ಲಿ ಕೇಳ್ತಾರೆ, ರೈಟ್ ದ ಡೈಮೆನ್ಷನ್ಸ್. ಈ ಕಡೆ ಒಂದು 4 ಯೂನಿಟ್ಸ್ ಕೊಟ್ಟು 4 ಫಿಸಿಕಲ್ ಕ್ವಾಂಟಿಟೀಸ್ ಕೊಟ್ಟು ಆ ಕಡೆ 4 ಒಂದು ಡೈಮೆನ್ಷನ್ಸ್ ನ ಕೊಟ್ಟು ಮ್ಯಾಚ್ ದ ಫಾಲೋಯಿಂಗ್ ತರ ಕೇಳ್ತಾರೆ. ಸೊ ಕಮಿಂಗ್ ಬ್ಯಾಕ್ ಟು ದ PV is equals to N into KBT. P can be further written as N divided by V KB into T. So ಇಲ್ಲಿ N ಅಂದ್ರೆ ಏನು? ಟೋಟಲ್ ನಂಬರ್ ಆಫ್ ದ ಮಾಲಿಕ್ಯೂಲ್ಸ್ ಇನ್ ದ ಸಿಸ್ಟಮ್. ಈ ತರ ಒಂದು ಸಿಸ್ಟಮ್ ಇದೆ ಅಂತ ಕನ್ಸಿಡರ್ ಮಾಡೋಣ. ಲೆಟ್ ಅಸ್ ಕನ್ಸಿಡರ್
ಮೂವಬಲ್ ಪಿಸ್ಟನ್ ಈ ತರ ಒಂದು ಸಿಸ್ಟಮ್ ಇದೆ. ಟೋಟಲ್ ಮಾಲಿಕ್ಯೂಲ್ಸ್ ಎಷ್ಟಿದೆ ಅದನ್ನ ಕ್ಯಾಪಿಟಲ್ ವಿ ಅಂತ ಕರಿತೀವಿ. ಎನ್ ಡಿವೈಡೆಡ್ ಬೈ ವಿ ಏನ್ ಕೊಡತ್ತಪ್ಪ ಅಂದ್ರೆ ಇದರಲ್ಲಿ 1 ಮೀಟರ್ ಕ್ಯೂಬ್ ಅಲ್ಲಿ ಅಂದ್ರೆ ಒಂದು ಯೂನಿಟ್ ವಾಲ್ಯೂಮ್ ಅಲ್ಲಿ ಎಷ್ಟು ಮಾಲಿಕ್ಯೂಲ್ಸ್ ಇದೆ ಅನ್ನೋದನ್ನ ಕೊಡುತ್ತೆ. ಅಂದ್ರೆ ಡೆನ್ಸಿಟಿ, ನಂಬರ್ ಡೆನ್ಸಿಟಿ ಆಫ್ ದ ಮಾಲಿಕ್ಯೂಲ್. ಸೊ 1 ಮೀಟರ್ ಟಿಡಿಂಗ್ ಒಂದು ಬಾಕ್ಸ್ ತಗೊಳ್ಳಿ, 1 ಮೀಟರ್ ಕ್ಯೂಬ್ ಬಾಕ್ಸ್ ತಗೊಳ್ಳಿ, ಅದ್ರ ಒಳಗಡೆ ಎಷ್ಟು ಮಾಲಿಕ್ಯೂಲ್ಸ್ ತುಂಬಿಸಬಹುದು ಅಂದ್ರೆ ಇಡಿಸ್ತಿದೆ ಅದ್ರ ಒಳಗಡೆ ಎಷ್ಟು ಮಾಲಿಕ್ಯೂಲ್ಸ್ ಇದೆ ಅದನ್ನೇ ನಾವೇನಂತ ಕರಿತೀವಿ, ನಂಬರ್ ಆಫ್ ಮಾಲಿಕ್ಯೂಲ್ಸ್ ಪರ್ ಯೂನಿಟ್ ವಾಲ್ಯೂಮ್. ಸೊ ಲೆಟ್ small n will be equals to capital N divided by V, that is number of molecules per unit volume. ಹಾಗಾದ್ರೆ ಇದನ್ನ ಏನಂತ ಬರೀಬಹುದು, small n into kBT ಅಂತ ಬರೀಬಹುದು. So where small n is the number of molecules per unit volume. ಅದಕ್ಕೆ ನಾನು ಹೇಳಿದ್ದು beginning of the chapter thermal properties ಅಲ್ಲೇ ನಾನು ಯೂಸ್ ಮಾಡಿಲ್ಲ mu ಯಾವುದಕ್ಕೆ ಯೂಸ್ ಮಾಡಿದ್ದೀನಿ, moles ಗೆ, ನಂಬರ್ ಆಫ್ ಮೋಲ್ಸ್ ಗೆ ಯೂಸ್ ಮಾಡಿದ್ದೀನಿ. ಇದನ್ನ ಈ n ಅನ್ನ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಪರ್ ಯೂನಿಟ್ ವಾಲ್ಯೂಮ್ ಗೆ ಯೂಸ್ ಮಾಡ್ತಾ ಇದ್ದೀನಿ. ಸೊ mu is the number of moles in the gas and capital N is the total number of molecules in the gas. Na is the Avogadro number, it's a constant Avogadro number. And ಇನ್ನೊಂದು ಬರುತ್ತೆ ಇಲ್ಲಿ small n ಏನಪ್ಪ ಅಂದ್ರೆ number of molecules per unit volume. So these are the terminologies. Mu is the number of moles, n is the number of molecules per unit volume. ನೋಡಿ ಇಲ್ಲಿ ನಮಗೆ ಕೈನೆಟಿಕ್ ಥಿಯರಿ ಆಫ್ ದ ಗ್ಯಾಸಸ್ ಅಂತ ಸಪರೇಟ್ ಚಾಪ್ಟರ್ ಇದೆ, ನೆಕ್ಸ್ಟ್ ಬರುತ್ತೆ, ಅಲ್ಲೂ ಸ್ವಲ್ಪ ಡೀಟೇಲ್ಸ್ ನ ಡಿಸ್ಕಸ್ ಮಾಡ್ತೇನೆ. ಆ ಥಿಯರಿ ಪ್ರಕಾರ ಗ್ಯಾಸ್ ಮಾಲಿಕ್ಯೂಲ್ಸ್ ಏನಾಗ್ತಾ ಇರುತ್ತೆ, ರ್ಯಾಂಡಮ್ ಆಗಿ ಮೂವ್ ಆಗ್ತಾ ಇರುತ್ತೆ ಇನ್ ಆಲ್ ಪಾಸಿಬಲ್ ಡೈರೆಕ್ಷನ್ಸ್, ಎಲ್ಲಾ ಡೈರೆಕ್ಷನ್ಸ್ ಅಲ್ಲೂ ಮೂವ್ ಆಗ್ತಾ ಇರುತ್ತೆ. ಸಚ್ ದಟ್ ಒನ್ ಮಾಲಿಕ್ಯೂಲ್ ರೈಟ್ ಸೈಡ್ ಹೋಗ್ತಿದ್ರೆ ಇನ್ನೊಂದು ಮಾಲಿಕ್ಯೂಲ್ಸ್ ಲೆಫ್ಟ್ ಸೈಡ್ ಹೋಗ್ತಿರತ್ತೆ. ಇದ್ರದ್ದು ಏನಾದ್ರು +2 ಮೀಟರ್ ಪರ್ ಸೆಕೆಂಡ್ ಆದ್ರೆ -2 ಆಗುತ್ತೆ. ಎರಡು ಆವರೇಜ್ ಮಾಡಿದ್ರೆ ಏನಾಗುತ್ತೆ, 0 ಆಗ್ಬಿಡುತ್ತೆ. ಸೊ ವಾಟ್ ವಿ ಡೂ ಇಸ್ ವಿ ಟೇಕ್ ದ ಓನ್ಲಿ ಸ್ಪೀಡ್ಸ್ ನ ಮಾತ್ರ ತಗೊಂತೀವಿ. ಲೆಟ್ ಅಸ್ ಕಾಲ್ ದಟ್ ಆಸ್ ಅ ಆವರೇಜ್. ಈಗ 0 ಬರಲ್ಲ. ಸಪೋಸ್ ನೀವು ಮೈನಸ್ ತಗೋಬೇಕಾದ್ರೆ ಸ್ಕ್ವೇರ್ ಮಾಡಿ ಆವರೇಜ್ ಮಾಡ್ಬೋದು. ಅಂದ್ರೆ ದ ಸ್ಕ್ವೇರ್ ಆಫ್ all the molecules, the speeds of the molecule, v1 square plus v2 square divided by 2. So now you are not going to get negative. ಎಲ್ಲ ಪಾಸಿಟಿವ್ ಬರುತ್ತೆ. ಸೊ ಒಂದು ಟರ್ಮ್ ನ ಡಿಫೈನ್ ಮಾಡ್ತೀನಿ, ಆವರೇಜ್ ವೆಲಾಸಿಟಿ ನ ಡಿಫೈನ್ ಮಾಡ್ತೀನಿ. ಅದನ್ನ ಸ್ಕ್ವೇರ್ ಮಾಡಿದ್ರೆ ಸ್ಕ್ವೇರ್ ಆಫ್ ಮೀನ್ ಆಫ್ ದ ಸ್ಪೀಡ್ಸ್. ಎಲ್ಲಾ ಮಾಲಿಕ್ಯೂಲ್ಸ್ ಆವರೇಜ್ ಸ್ಪೀಡ್ ಏನಿದೆ ಅದನ್ನ ವಿ ಬಾರ್ ಅಂತ ಕರಿತೀನಿ. ಸೊ ಅಟ್ ಪ್ರೆಸೆಂಟ್ ಜಸ್ಟ್ ಟೇಕ್ ಮೈ ವರ್ಡ್ಸ್, ಈ ತರ ಅಸ್ಯೂಮ್ ಮಾಡ್ಕೊಳ್ಳಿ. ಮಾಲಿಕ್ಯೂಲ್ಸ್ ರ್ಯಾಂಡಮ್ ಆಗಿ ಹೋಗ್ತಾ ಇರತ್ತೆ, ಅದರ ಆವರೇಜ್ ಸ್ಪೀಡ್ ನ ನಾನು ವಿ ಬಾರ್ ಅಂತ ಕರಿತೀನಿ. ಲೆಟ್ ಮಿ ಕಾಲ್ ವಿ ಬಾರ್ ಆಸ್ ಅ ಆವರೇಜ್ ಸ್ಪೀಡ್ ಆಫ್ ದ ಮಾಲಿಕ್ಯೂಲ್. ಅಂಡ್ ಅಕಾರ್ಡಿಂಗ್ ಟು ಕೈನೆಟಿಕ್ ಥಿಯರಿ ಆಫ್ ದ ಗ್ಯಾಸಸ್, ದ ಪ್ರೆಷರ್ ಎಕ್ಸರ್ಟೆಡ್ ಬೈ ದಿಸ್ ಗ್ಯಾಸ್, ಈ ತರ ಮಾಲಿಕ್ಯೂಲ್ಸ್ ರ್ಯಾಂಡಮ್ ಆಗಿ ಇಷ್ಟು ಸ್ಪೀಡ್ ಅಲ್ಲಿ ಹೋಗ್ತಿದ್ರೆ ದ ಪ್ರೆಷರ್ ಎಕ್ಸರ್ಟೆಡ್ ಬೈ ದಿಸ್ ಗ್ಯಾಸ್ ಇಸ್ 1/3 n into m v average square. So this is according to kinetic theory of gases, according to KTG, kinetic theory of gases. ನೋಡಿ ಇಲ್ಲೊಂದು ಈಕ್ವೇಶನ್ ಇದೆ, ಪ್ರೆಷರ್ ಗೆ ಇಲ್ಲೊಂದು ಈಕ್ವೇಶನ್ ಇದೆ. ಇಲ್ಲಿ ಟರ್ಮ್ಸ್ ನ ಡಿಫೈನ್ ಮಾಡ್ತೀನಿ. ವೇರ್ m is the mass of each molecule and n is the number of molecules per unit volume. This v bar is the average speed of molecules. ಅಂದ್ರೆ ಒಂದು ಫಾಸ್ಟ್ ಆಗಿ ಹೋಗ್ತಿರ್ಬೋದು, ಒಂದು ನಿಧಾನವಾಗಿ ಹೋಗ್ತಿರೋದು, ನಾವು ಎಲ್ಲ ಆವರೇಜ್ ನ ಕನ್ಸಿಡರ್ ಮಾಡಿ ವಿ ಬಾರ್ ಅಂತ ಬರೀತೀನಿ. ಸೊ ಅಕಾರ್ಡಿಂಗ್ ಟು ಕೆಟಿಜಿ ಇದೊಂದು ವ್ಯಾಲಿಡ್ ಇದೆ. ಅಕಾರ್ಡಿಂಗ್ ಟು ಐಡಿಯಲ್ ಗ್ಯಾಸ್ ಇಕ್ವೇಶನ್ ಇದೊಂದಿದೆ, ದಿಸ್ ಕಾಲ್ಡ್ ಆಸ್ ಬೋಲ್ಟ್ಜ್ಮನ್ ಇಕ್ವೇಶನ್ ಫಾರ್ ಪ್ರೆಷರ್. ಸೊ ಈಗ LHS ಸೇಮ್ ಇರೋದ್ರಿಂದ RHS ನ ಇಕ್ವೇಟ್ ಮಾಡ್ತೀನಿ. I'll call this as 2, I'll call this as 1. So 1 and 2 implies n kBT, that is equals to n 1/3 n m v average square. ನೋಡಿ ಇದು ಸ್ಮಾಲ್ ವಿ ಸ್ಪೀಡ್ ಗೆ ಯೂಸ್ ಮಾಡ್ತಾ ಇದೀನಿ, ಕ್ಯಾಪಿಟಲ್ ವಿ ಯೂಸ್ ಮಾಡಿದ್ರೆ ಇಟ್ಸ್ ಪ್ರೆಷರ್. ಸೊ n ಡಮಾರ್ ಆಯ್ತು. ಸೊ ಉಳಿದಿರೋದು ಏನಪ್ಪ ಅಂದ್ರೆ kBT into 1/3 m v average square. So let us multiply equals to let us multiply 3/2 on both side. ಎರಡು ಕಡೆ 3/2 multiply ಮಾಡ್ತೇನೆ. So 3 divided by 2, 3 ಡಮಾರ್. So 3/2 kBT, that is equals to half mv square. ನೋಡಿ RHS ನ ಎಲ್ಲೋ ನೋಡ್ದಂಗೆ ಇದೆಯಲ್ಲ. So that is average kinetic energy per molecule. So half mv average square. So v average square. This is the
average kinetic energy of each molecule that is given by 3 by 2 kb into t. So this gives the average kinetic energy per molecule. ಒಂದು ಮಾಲಿಕ್ಯೂಲ್ಗೆ ಎನರ್ಜಿ ಇಷ್ಟಿರುತ್ತೆ 3/2 kBt. ನಾನು ಹೇಳಿದ್ದೆ ನೆನಪಿದೆಯಾ, ಟೆಂಪರೇಚರ್ ಜಾಸ್ತಿ ಆದ್ರೆ ಕೈನೆಟಿಕ್ ಎನರ್ಜಿ ಜಾಸ್ತಿ ಆಗುತ್ತೆ, ಕೈನೆಟಿಕ್ ಎನರ್ಜಿ ಜಾಸ್ತಿ ಆದ್ರೆ ಮಾಲಿಕ್ಯೂಲ್ ಸಿಸ್ಟಮ್ ಇಂಟರ್ನಲ್ ಎನರ್ಜಿ ಜಾಸ್ತಿ ಆಗುತ್ತೆ. ಸೊ ಲೆಟ್ಸ್ ಸಿ ಸಮ್ ಅಬ್ಸರ್ವೇಷನ್ಸ್. ಕೆಲವೊಂದು ಅಬ್ಸರ್ವೇಷನ್ಸ್ ನ ಬರೀತೀನಿ, ನೋಟ್ ಮಾಡ್ಕೊಳ್ಳಿ ಇಷ್ಟನ್ನ. ಐ ಮೂವ್ ಟು ದ ನೆಕ್ಸ್ಟ್ ಒನ್. ಫೈನಲ್ ಈಕ್ವೇಶನ್ ಇಂಪಾರ್ಟೆಂಟ್. ದ ಆವರೇಜ್ kinetic energy per molecule is given by 3/2 kBt. Some observations. Average kinetic energy per molecule is equals to 3/2 kb into t. If there are n molecules, ನೋಡಿ ಒಂದು ಸಿಸ್ಟಮ್ ಅಲ್ಲಿ n molecules ಇದೆ ಅಂತ ಅನ್ಕೊಳ್ಳೋಣ. Then one molecule ಇಷ್ಟಾದ್ರೆ n molecules ಎಷ್ಟಾಗುತ್ತೆ? Multiplied by n. If system contains n molecules, then kinetic energy of the system of molecules, ಪೂರ್ತಿ ಎಲ್ಲಾ molecules kinetic energy ಏನಾಗಿರುತ್ತೆ? So according to kinetic theory of gases, only energy which consists is kinetic energy. Potential energy ಇರಲ್ಲ, vibrational energy ಇರಲ್ಲ, rotational energy ಇಲ್ಲ. So ಎಲ್ಲಾ ಎನರ್ಜಿನು ಏನಾಗಿರುತ್ತೆ? ಕೈನೆಟಿಕ್ ಎನರ್ಜಿ ಆಗಿರುತ್ತೆ. ದಟ್ ಇಸ್ ವಾಟ್ ವಿ ಕಾಲ್ ಇಸ್ ಆಸ್ ಇಂಟರ್ನಲ್ ಎನರ್ಜಿ. ಯು ಇಸ್ ಈಕ್ವಲ್ಸ್ ಟು ಕ್ಯಾಪಿಟಲ್ ಎನ್ ಇಂಟು 3/2 kBt. ಸೊ ಇಫ್ ದರ್ ಆರ್ n ನಂಬರ್ ಆಫ್ ಮಾಲಿಕ್ಯೂಲ್ಸ್, ಒಂದು ಮಾಲಿಕ್ಯೂಲ್ ಇದ್ರೆ 3/2 kBt ಆಗುತ್ತೆ. n ನಂಬರ್ ಆಫ್ ಮಾಲಿಕ್ಯೂಲ್ಸ್ ಇದ್ರೆ n into 3/2 ಆಗಿರುತ್ತೆ. ಇಫ್ ದರ್ ಆರ್ ಅವಗಾಡ್ರೋ ನಂಬರ್ ಆಫ್ ಮಾಲಿಕ್ಯೂಲ್ಸ್, ಅಥವಾ ಫಾರ್ 1 mole of gas, for 1 mole of gas, the energy, total internal energy of the system. So idra ಒಳಗಡೆ 1 mole of gas ಇದ್ರೆ ಏನಾಗುತ್ತೆ? So that is internal energy is equals to energy per molecule into number of molecules. ಎಷ್ಟಿದೆ molecules ಈಗ? ಅವಗಾಡ್ರೋ number of molecules ಇದೆ ಸಿಸ್ಟಮ್ ಅಲ್ಲಿ. So Na into 3/2 kBt. Na into kb ನೆನಪಿದೆಯಾ? ಜಸ್ಟ್ ಆಗ್ಲೇ ಡಿಫೈನ್ ಮಾಡಿದ್ವಿ. So kb divided by Na into kb, Na into kb, that is equals to R. U is equals to 3/2 RT. So this is the internal energy of 1 mole of an ideal gas. Actually ಇದು monoatomic gas ಆಗಿರುತ್ತೆ. Diatomic ಗೆ triatomic ಗೆ ಎಷ್ಟಿರುತ್ತೆ? So ನಾನು ಹೇಳ್ತೀನಿ ಆಮೇಲೆ. So I hope you understood. This is how you calculate the internal energy of the molecules. Note ಮಾಡ್ಕೊಳ್ಳಿ. We'll move to the degrees of freedom. The next topic is degrees of freedom. ನೋಡಿ, ಒಂದು ಮಾಲಿಕ್ಯೂಲ್ ನ ಕನ್ಸಿಡರ್ ಮಾಡಿದ್ರೆ ಟೋಟಲ್ ಎನರ್ಜಿ, ಒಂದು ಮೋನೋ ಅಟಾಮಿಕ್ ಗ್ಯಾಸ್ ನ ಕನ್ಸಿಡರ್ ಮಾಡಿದ್ರೆ ಟೋಟಲ್ ಎನರ್ಜಿ ಏನಾಗಿರುತ್ತೆ? 3/2 kBt ಆಗಿರುತ್ತೆ. ಸೊ ಆಕ್ಚುಲಿ 3/2 kBt ಆಗಿರುತ್ತೆ ಒಂದು ಮಾಲಿಕ್ಯೂಲ್ಗೆ. ಹೌದಾ? ಈಗ ಈ 3/2 kBt ಎಷ್ಟು ರೀತಿಯಾಗಿ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ? ಈ ಟೋಟಲ್ ಎನರ್ಜಿನ ಎಷ್ಟು ರೀತಿ ಖರ್ಚು ಮಾಡ್ಕೊಳ್ಳುತ್ತೆ ಆ ಮಾಲಿಕ್ಯೂಲ್, ಎಷ್ಟು ರೀತಿ ಯುಟಿಲೈಸ್ ಮಾಡ್ಕೊಂಡಿದೆ, ಅದನ್ನೇ ನಾವೇನಂತ ಕರಿತೀವಿ? We call that as a degrees of freedom. It is the number of independent modes of energy absorption is associated. ಈ ಟೋಟಲ್ ಎನರ್ಜಿನ ಎಷ್ಟು ರೀತಿ ಎಕ್ಸ್ಪೆಂಡ್ ಮಾಡ್ತಿದೆ, ಅಂದ್ರೆ ಖರ್ಚು ಮಾಡ್ಕೊಂತಿದೆ ಆ ಮಾಲಿಕ್ಯೂಲ್, ಎಷ್ಟು ವಿಧಗಳು, ಎಷ್ಟು ರೀತಿ, ಅದನ್ನೇ ನಾವೇಂತ ಕರಿತೀವಿ? We call that as a degrees of freedom. ಸೊ ಎಕ್ಸಾಂಪಲ್ ಕೊಡ್ತೀನಿ. ಸೊ ಒಂದು ಮೋನೋ ಅಟಾಮಿಕ್ ಗ್ಯಾಸ್ ನ ತಗೊಂಡ್ರೆ ಇದರಲ್ಲಿ ಯಾವ್ಯಾವ ಪಾಸಿಬಲ್ ಎನರ್ಜಿ ಇದೆ? ಸೊ ದ ಮಾಲಿಕ್ಯೂಲ್ ಕ್ಯಾನ್ ಮೂವ್ ಇನ್ ಎಕ್ಸ್ ಆಕ್ಸಿಸ್. Therefore, the kinetic energy in x-axis possible ಇದೆ. The molecule can move in y-axis. ಹಾಗಾದ್ರೆ ಈ ಕಡೆ ಹೋಗ್ಬೇಕಾದ್ರೆ ಅದಕ್ಕೊಂದು ಎನರ್ಜಿ ಇರುತ್ತೆ, kinetic energy along y-axis. Similarly, kinetic energy along z-axis. ಈ ಮಾಲಿಕ್ಯೂಲ್ ಹೀಗೆ ಹೋಗ್ಬೋದು, ಹೀಗೆ ಹೋಗ್ಬೋದು, ಹೀಗೆ ಹೋಗ್ಬೋದು. So these are the possible things. ಸರ್, ಇನ್ನೊಂದು ಪಾಸಿಬಲ್ ಇದಲ್ಲ, ಈ ಮಾಲಿಕ್ಯೂಲ್ ಏನಾದ್ರೂ ಈ ತರ ಗಿರ 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 ಅಂತ ರೊಟೇಟ್ ಆಗ್ತದೆ. ಆಕ್ಚುಲಿ ಆಟಮ್, ಮಾಲಿಕ್ಯೂಲ್ ಅಲ್ಲ, ಮೋನೋ ಅಟಾಮಿಕ್ ಗ್ಯಾಸ್. ಇದನ್ನ ತಗೊಂಡ್ರೆ ಈ ತರ ರೊಟೇಟ್ ಆಗ್ಬೋದಲ್ಲ. ಕೈನೆಟಿಕ್ ಎನರ್ಜಿ ಇಸ್ ಈಕ್ವಲ್ಸ್ ಟು half I omega square. When there is a rotational motion, I omega square. I value ಏನು? mr square. ನೋಡಿ ಇಲ್ಲಿ r ವ್ಯಾಲ್ಯೂ ಎಷ್ಟಾಗಿರುತ್ತೆ? 10⁻⁻10 ಆಗಿರುತ್ತೆ. r ಸ್ಕ್ವೇರ್ ಏನಾಗುತ್ತೆ? 10⁻⁻20. The energy associated is very less. ತುಂಬಾ ಲೆಸ್ ವ್ಯಾಲ್ಯೂ ಇರುತ್ತೆ. ಸೊ ಹಾಗಾಗಿ ಇಲ್ಲಿ ಯಾವುದೇ ರೀತಿ ಎನರ್ಜಿ ಡಿಸ್ಟ್ರಿಬ್ಯೂಷನ್ ಆಗಿರಲ್ಲ. ಲೆಟ್ ಅಸ್ ಅಸ್ಯೂಮ್ ಲೈಕ್ ದಟ್.
Only the possible ways to spend energy for this molecule is either kinetic energy in x-axis, kinetic energy in y-axis, kinetic energy in z-axis. ಇಷ್ಟು ಪಾಸಿಬಲ್ ವೇ ಅಲ್ಲಿ ತನ್ನಲ್ಲಿ ಇರ್ತಕ್ಕಂಥ ಎನರ್ಜಿನ ಸ್ಪೆಂಡ್ ಮಾಡಬಹುದು. ಇನ್ ಯಾವುದೇ ರೀತಿ ಎನರ್ಜಿ ಸ್ಪೆಂಡ್ ಮಾಡಕ್ಕಾಗಲ್ಲ. ಸೊ ಹಾಗಾದ್ರೆ ಇದರ ಮೋನೋ ಅಟಾಮಿಕ್ ಗ್ಯಾಸ್ ಡಿಗ್ರೀಸ್ ಆಫ್ ಫ್ರೀಡಮ್ ಎಷ್ಟು 3 ಆಗಿರುತ್ತೆ. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಇಸ್ ದ ಲಾ ಆಫ್ ಇಕ್ವಿಪಾರ್ಟಿಷನ್ ಆಫ್ ಎನರ್ಜಿ. ಇದ್ರ ಬಗ್ಗೆ ಡೀಟೇಲ್ಸ್ ಇನ್ನೂ ಬರುತ್ತೆ, ಯಾವ್ದಾವ ಮಾಲಿಕ್ಯೂಲ್ ಗೆ ಎಷ್ಟೆಷ್ಟು ಡಿಗ್ರೀಸ್ ಆಫ್ ಫ್ರೀಡಮ್ ಇರುತ್ತೆ ಅಂತ. ಸೊ ನೆಕ್ಸ್ಟ್ ಇಸ್ ಲಾ ಆಫ್ ಇಕ್ವಿಪಾರ್ಟಿಷನ್ ಆಫ್ ಎನರ್ಜಿ. ಲಾ ಆಫ್ ಇಕ್ವಿಪಾರ್ಟಿಷನ್ ಆಫ್ ಎನರ್ಜಿ. ಸೊ ಇದೇನು ಇಲ್ಲ, ಎಷ್ಟು ಡಿಗ್ರೀಸ್ ಆಫ್ ಫ್ರೀಡಮ್ ಇದೆಯೋ ಅಷ್ಟು ಡಿಗ್ರೀಸ್ ಆಫ್ ಫ್ರೀಡಮ್ಗೆ ಎನರ್ಜಿ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ ಈಕ್ವಲ್ ಆಗಿ. 1 ಡಿಗ್ರಿ ಆಫ್ ಫ್ರೀಡಮ್ಗೆ ಹಾಫ್ KBT ಎನರ್ಜಿ ಅಷ್ಟು ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ ಅಂತ ಹೇಳ್ತಾರೆ. ಸಿಂಪಲ್ ಆಗಿ ಹೇಳ್ತೀನಿ ನೋಡಿ, ಪ್ರತಿ 1 ಡಿಗ್ರಿ ಆಫ್ ಫ್ರೀಡಮ್ಗೂ ಹಾಫ್ KBT ಎನರ್ಜಿ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಆಗತ್ತೆ ಅಂತ ಈ ಲಾ ಹೇಳುತ್ತೆ. ಸೊ ಈಚ್ ಡಿಗ್ರಿ ಆಫ್ ಫ್ರೀಡಮ್ will have half KBT of energy. ಅಂದ್ರೆ ಯಾವುದೋ ಒಂದು ಮಾಲಿಕ್ಯೂಲ್ಗೆ, ಯಾವುದೋ ಒಂದು ಆಟಮ್ಗೆ ಅಥವಾ ಮಾಲಿಕ್ಯೂಲ್ಗೆ 3 ಡಿಗ್ರೀಸ್ ಆಫ್ ಫ್ರೀಡಮ್ ಇದೆ ಅಂತ ಅನ್ಕೊಳ್ಳೋಣ. 3 ಡಿಗ್ರೀಸ್ ಆಫ್ ಫ್ರೀಡಮ್. ಹಾಗಾದ್ರೆ ಆ ಮಾಲಿಕ್ಯೂಲ್ಗೆ ಟೋಟಲ್ ಎನರ್ಜಿ ಎಷ್ಟು? 3 ಇಂಟು ಎನರ್ಜಿ ಪರ್ ಡಿಗ್ರಿ ಆಫ್ ಫ್ರೀಡಮ್. ಸೊ 3/2 KBT. ಸೊ ಐ ಆಮ್ ಟಾಕಿಂಗ್ ಅಬೌಟ್ ಮೋನೋ ಅಟಾಮಿಕ್ ಗ್ಯಾಸ್. ಅದೇ ತರ ಯಾವುದೋ ಒಂದು ಮಾಲಿಕ್ಯೂಲ್ಗೆ 5 ಡಿಗ್ರೀಸ್ ಆಫ್ ಫ್ರೀಡಮ್ ಇತ್ತು ಅಂತ ಅನ್ಕೊಳ್ಳಿ. ಹಾಗಾದ್ರೆ ಆ ಮಾಲಿಕ್ಯೂಲ್ಗೆ ಟೋಟಲ್ ಎನರ್ಜಿ ಎಷ್ಟು? 5 ಇಂಟು ಹಾಫ್ KBT ಇರುತ್ತೆ. ಸೊ ಐ ಆಮ್ ಟಾಕಿಂಗ್ ಅಬೌಟ್ ಡೈಅಟಾಮಿಕ್ ಮಾಲಿಕ್ಯೂಲ್. ನೆಕ್ಸ್ಟ್ ನಾನು ಎಕ್ಸಾಂಪಲ್ ತಗೊಂತೀನಿ. ಸೊ ಕಾನ್ಸೆಪ್ಟ್ ಅರ್ಥ ಆಯ್ತಾ? ಪ್ರತಿ 1 ಡಿಗ್ರಿ ಆಫ್ ಫ್ರೀಡಮ್ಗೂ ಹಾಫ್ KBT ಅಷ್ಟು ಎನರ್ಜಿ ಬರುತ್ತೆ ಅಂತ ಈ ಥಿಯರಮ್ ಹೇಳ್ತದೆ. ದಟ್ ಈಸ್ ಲಾ ಆಫ್ ಇಕ್ವಿಪಾರ್ಟಿಷನ್ ಆಫ್ ಎನರ್ಜಿ. ಸೊ ಇದನ್ನ ಯೂಸ್ ಮಾಡ್ಕೊಂಡು ಕೆಲವೊಂದು ಗ್ಯಾಸಸ್ ಗೆ ಇಂಟರ್ನಲ್ ಎನರ್ಜಿ ಹೇಗಿರುತ್ತೆ ಅಂತ ನಾವು ಕನ್ಸಿಡರ್ ಮಾಡೋಣ. ಸೊ ಕಮಿಂಗ್ ಟು ದ ಅಪ್ಲಿಕೇಶನ್ಸ್ ಆಫ್ ಲಾ ಆಫ್ ಇಕ್ವಿಪಾರ್ಟಿಷನ್ ಆಫ್ ಎನರ್ಜಿ. ತುಂಬಾ ಸಿಂಪಲ್ ಇದು. ಇದರ ಅಪ್ಲಿಕೇಶನ್ ಇಂಪಾರ್ಟೆಂಟ್ ಆಗಿರುತ್ತೆ. ಹೇಗೆ ಯೂಸ್ ಮಾಡೋದು, ವಾಟ್ ಆರ್ ದ ರಿಸಲ್ಟ್ಸ್, ಜನರಲ್ ರಿಸಲ್ಟ್ ವಿ ಆರ್ ಗೋಯಿಂಗ್ ಟು ಸ್ಟಡಿ. ಸೊ ದಟ್ ಈಸ್ ಫಾರ್ ಮೋನೋ ಅಟಾಮಿಕ್ ಗ್ಯಾಸ್. ಅಟಾಮಿಕ್ ಗ್ಯಾಸ್ ಏನಪ್ಪಾ? ಮೋನೋ ಅಟಾಮಿಕ್ ಗ್ಯಾಸ್ ಅಂದ್ರೆ ಸೊ ಯಾವ ಗ್ಯಾಸ್ ಮಾಲಿಕ್ಯೂಲ್ ಅಲ್ಲಿ ಒಂದೊಂದೇ ಆಟಮ್ ಇರುತ್ತೆ, ಅಂದ್ರೆ ಮೋನೋ ಅಟಾಮಿಕ್ ಸ್ಟೇಟ್ ಅಲ್ಲಿ ಎಕ್ಸಿಸ್ಟ್ ಆದ್ರೆ ಅಂತ ಗ್ಯಾಸ್ ನ ಮೋನೋ ಅಟಾಮಿಕ್ ಗ್ಯಾಸ್ ಅಂತ ಕರಿತೀವಿ. ಸೊ ಎಕ್ಸಾಂಪಲ್ ಹೀಲಿಯಂ, ನಿಯಾನ್, xenon, etc. All noble gases are monoatomic gases. So ಈಗ ಒಂದು ಸಿಸ್ಟಮ್ ಅಲ್ಲಿ ಮೋನೋ ಅಟಾಮಿಕ್ ಗ್ಯಾಸ್ ನ ಕನ್ಸಿಡರ್ ಮಾಡಿದ್ರೆ, let us consider 1 mole of monoatomic gas. ಎಷ್ಟು ಮಾಲಿಕ್ಯೂಲ್ಸ್ ಇರುತ್ತೆ? Na ನಂಬರ್ ಆಫ್ ಮಾಲಿಕ್ಯೂಲ್ಸ್. ಸೊ ಮೋನೋ ಅಟಾಮಿಕ್ ಸ್ಟೇಜ್ ಅಲ್ಲಿ ಇರ್ತಕ್ಕಂಥ ಒಂದೇ ಒಂದು ಆಟಮ್ ನ ಕನ್ಸಿಡರ್ ಮಾಡಿ, ಮಾಲಿಕ್ಯೂಲ್ ನ, ಅಂದ್ರೆ ಒಂದೇ ಒಂದು ಆಟಮ್ ಇರುತ್ತೆ ಅದರಲ್ಲಿ. ಹೌದಾ? ಇನ್ನೊಂಚೂರು ಎನ್ಲಾರ್ಜ್ ಮಾಡಿ ಬರೀತೀನಿ. ಸೊ ದಿಸ್ ಇಸ್ ದ 1 ಮೋನೋ ಅಟಾಮಿಕ್ ಗ್ಯಾಸ್. ಈಗ ಈ ಆಟಮ್ ಎಷ್ಟು ರೀತಿ ಎನರ್ಜಿನ ಸ್ಪೆಂಡ್ ಮಾಡಬಹುದು? ಪಾಸಿಬಲ್ ಏನಪ್ಪಾ ಅಂದ್ರೆ, ಇದು ಹೋದ್ರೆ ಎಕ್ಸ್ ಆಕ್ಸಿಸ್ ಅಲ್ಲಿ ಮೂವ್ ಆಗ್ಬೋದು, ಅದೇ ಮಾಲಿಕ್ಯೂಲ್ ಹೀಗೆ ಹೋದ್ರೆ ವೈ ಆಕ್ಸಿಸ್ ಅಲ್ಲಿ ಮೂವ್ ಆಗ್ಬೋದು, ಝೆಡ್ ಆಕ್ಸಿಸ್ ಅಲ್ಲಿ ಮೂವ್ ಆಗ್ಬೋದು. ಸೊ ತನ್ನಲ್ಲಿ ಇರ್ತಕ್ಕಂಥ ಎನರ್ಜಿನ 3 ರೀತಿ ಸ್ಪೆಂಡ್ ಮಾಡಬಹುದು, ಖರ್ಚು ಮಾಡಬಹುದು, 3 ರೀತಿಯಲ್ಲಿ ಖರ್ಚು ಮಾಡಬಹುದು. ಹಾಗಾದ್ರೆ ಡಿಗ್ರೀಸ್ ಆಫ್ ಫ್ರೀಡಮ್ ಫಾರ್ ಮೋನೋ ಅಟಾಮಿಕ್ ಗ್ಯಾಸ್ ಇಸ್ 3. ಸರ್ ಇದು ರೊಟೇಟ್ ಆಗ್ಬೋದಲ್ಲ ಸರ್? ಮಾಲಿಕ್ಯೂಲ್ ಈ ತರ ಇದ್ದಿದ್ ಕಡೆನೆ ಗಿರ್ರ ಅಂತ ತಿರುಗ್ಬೋದಲ್ಲ ಸರ್? ತಿರುಗಿದ್ರು ಅದ ಎನರ್ಜಿ ಅಷ್ಟೊಂದು ಬರಲ್ಲ. ದ ಎನರ್ಜಿ ಅಸೋಸಿಯೇಟೆಡ್ ಡ್ಯೂ ಟು ರೊಟೇಷನಲ್ ಮೋಷನ್ ಇಸ್ 0. ಸೊ ಹಾಗಾದ್ರೆ ಇದು ನೋಡಿ, ಕೈನೆಟಿಕ್ ಎನರ್ಜಿ ಡ್ಯೂ ಟು ರೊಟೇಷನಲ್ ಮೋಷನ್ ಇಸ್ ಈಕ್ವಲ್ ಟು ಹಾಫ್ I omega square. I ಅಂದ್ರೆ ಏನು? mr². ದಟ್ ಈಸ್ ಮಾಸ್ ಆಫ್ ದ ಆಟಮ್ ಎಷ್ಟಿರುತ್ತೆ? ತುಂಬಾ ಕಮ್ಮಿ ಇರುತ್ತೆ. ಸೊ ಆಲ್ಮೋಸ್ಟ್ 10⁻⁻15 ಆ ರೇಂಜ್ kg ಆ ರೇಂಜ್ ಅಲ್ಲಿ ಇರುತ್ತೆ. mr² ಇಂಟು ಒಮೆಗಾ ಸ್ಕ್ವೇರ್. ಆರ್ ಅಂದ್ರೆ ಎಷ್ಟು? ರೇಡಿಯಸ್ ಆಫ್ ದ ಆಟಮ್ 10⁻10. ಹೋಲ್ ಸ್ಕ್ವೇರ್ ಅಂದ್ರೆ 10⁻20 ಆಗುತ್ತೆ. ಸೊ ಹಾಗಾಗಿ ಇದು ಪೂರ್ತಿ ಇಗ್ನೋರ್ ಆಗುತ್ತೆ. ಇದ್ರ ಮಾಲಿಕ್ಯೂಲ್ಸ್ ಇರುತ್ತಲ್ಲ, ಸೊ ಟೋಟಲ್ ಎನರ್ಜಿ ಅಂದ್ರೆ ಏನಪ್ಪಾ? ಕೈನೆಟಿಕ್ ಎನರ್ಜಿ plus potential energy due to linear motion plus rotational kinetic energy plus vibrational kinetic energy. So according to kinetic theory of gases, ಇದರ ನಡುವೆ ಯಾವುದೇ ರೀತಿಯ ಇಂಟರಾಕ್ಷನ್ ಇರಲ್ಲ. ಹಾಗಾದ್ರೆ ಪೊಟೆನ್ಶಿಯಲ್ ಎನರ್ಜಿ 0 ಆಗಿರುತ್ತೆ, ರೊಟೇಷನಲ್ 0 ಆಯ್ತು, ಆಲ್ಮೋಸ್ಟ್ 0, ವೈಬ್ರೇಷನ್ ಆಗಲ್ಲ ಇಲ್ಲಿ. ಸೊ ಟೋಟಲ್ ಎನರ್ಜಿ ಇಸ್ ನಥಿಂಗ್ ಬಟ್ ಕೈನೆಟಿಕ್ ಎನರ್ಜಿ. ಸೊ therefore the energy per molecule is equals to degrees of
freedom into energy per degree of freedom. Energy per degree of freedom. ಒಂದು ಡಿಗ್ರಿ ಆಫ್ ಫ್ರೀಡಮ್ಗೆ ಎಷ್ಟು ಎನರ್ಜಿ ಇರುತ್ತೆ ಇಂಟು ನಂಬರ್ ಆಫ್ ಡಿಗ್ರೀಸ್ ಆಫ್ ಫ್ರೀಡಮ್ ಮಾಡಿದ್ರೆ ಟೋಟಲ್ ಎನರ್ಜಿ ಪರ್ ಮಾಲಿಕ್ಯೂಲ್ ಬರುತ್ತೆ. ಸೊ ಎನರ್ಜಿ ಪರ್ ಮಾಲಿಕ್ಯೂಲ್, ಒಂದು ಮಾಲಿಕ್ಯೂಲ್ಗೆ ನಾನು ಬರೀತಿರೋದು ಮಾಲಿಕ್ಯೂಲ್ ಇಸ್ ಈಕ್ವಲ್ಸ್ ಟು ಡಿಗ್ರೀಸ್ ಆಫ್ ಫ್ರೀಡಮ್ ಎಷ್ಟಿದೆ, ಮೋನೋ ಅಟಾಮಿಕ್ ಗ್ಯಾಸ್ಗೆ 3 ಇದೆ, ಒಂದು ಡಿಗ್ರಿ ಆಫ್ ಫ್ರೀಡಮ್ಗೆ ಎಷ್ಟು ಎನರ್ಜಿ ಬರುತ್ತೆ ಅಕಾರ್ಡಿಂಗ್ ಟು ಲಾ ಆಫ್ ಇಕ್ವಿಪಾರ್ಟಿಷನ್ ಆಫ್ ಎನರ್ಜಿ, ಹಾಫ್ ಕೆಬಿಟಿ ಬರುತ್ತೆ. ಹೌದಾ, ಹಾಫ್ ಕೆಬಿ ಇಂಟು ಟಿ. ಸೊ ಎನರ್ಜಿ ಪರ್ ಮಾಲಿಕ್ಯೂಲ್ ಇಸ್ ಈಕ್ವಲ್ಸ್ ಟು 3/2 ಕೆಬಿಟಿ. ಒಂದು ಮಾಲಿಕ್ಯೂಲ್ಗೆ ನಾನು ಮತ್ತೆ ಹೇಳ್ತಾ ಇದೀನಿ, ಒಂದು ಮಾಲಿಕ್ಯೂಲ್ಗೆ. ಸೊ ಈ ತರ ಎಷ್ಟು ಮಾಲಿಕ್ಯೂಲ್ಸ್ ಇದೆ ಅವಗಾಡ್ರೋ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಇರುತ್ತೆ. ಸೊ ಹಾಗಾದ್ರೆ ದ ಟೋಟಲ್ ಎನರ್ಜಿ ಇಸ್ ನಥಿಂಗ್ ಬಟ್ ಕೈನೆಟಿಕ್ ಎನರ್ಜಿ ಆಫ್ ದ ಮಾಲಿಕ್ಯೂಲ್ ದಟ್ ಇಸ್ ಈಕ್ವಲ್ಸ್ ಟು total number of molecules for 1 mole. ನಾನು ಬರೀತಾ ಇರೋದು for 1 mole of monoatomic gas. Na into energy per molecule 3/2 kBT. ಒಂದು ಮಾಲಿಕ್ಯೂಲ್ಗೆ ಇಷ್ಟಿದೆ ಇಂಟು Na, ಅವಗಾಡ್ರೋ ನಂಬರ್. So this gives total energy of the system, internal energy of the system. So U is equals to 3/2 kB Na. ಏನಂತ ಬರೀಬಹುದು, ಪ್ರಾಡಕ್ಟ್ ನ R ಅಂತ ಬರೀಬಹುದು. So 3/2 RT. So this is the internal energy of the system of a monoatomic gas at a temperature T. Temperature ಜಾಸ್ತಿ ಮಾಡಿದ್ರೆ internal energy ಜಾಸ್ತಿ ಆಗುತ್ತೆ. It's a well known fact. So you can realize that temperature ಜಾಸ್ತಿ ಆದ್ರೆ internal energy ಜಾಸ್ತಿ ಆಗುತ್ತೆ. Exact relation ಕೇಳಿದ್ರೆ 3/2 RT. So this is for 1 mole of gas. ಅದೇ ತರ 2 moles ಕೊಟ್ರೆ multiply by 2 ಮಾಡ್ಕೊಳ್ಳಿ, 3 moles ಕೊಟ್ರೆ multiply by 3 ಮಾಡ್ಕೊಳ್ಳಿ. So ಈಗ ಇನ್ನೊಂದಿದೆ molar specific heat capacities at constant pressure and constant volume. So note ಮಾಡ್ಕೊಳ್ಳಿ ಬೇಕಾದ್ರೆ ಸರೈಸ್ ಮಾಡ್ಲಿಕ್ಕೆ ಹೊರಟಿದ್ದೀನಿ. So energy per mole of monoatomic gas is 3/2 RT. 3/2 RT, where 3 is a number, R is a universal gas constant, T is the absolute temperature. So U is equals to 3/2 kBT. So one container ಅಲ್ಲಿ 1 mole of gas ನ ಕನ್ಸಿಡರ್ ಮಾಡೋಣ. Okay. ಸೊ ಇದರ ವಾಲ್ಯೂಮ್ ಫಿಕ್ಸ್ ಆಗಿದೆ ಅಂತ ಅನ್ಕೊಳ್ಳಿ. ಲೆಟ್ ಅಸ್ ಅಸ್ಯೂಮ್ ವಾಲ್ಯೂಮ್ ಇಸ್ ಫಿಕ್ಸ್ಡ್. ಇಲ್ಲಿ 1 ಮೋಲ್ ಆಫ್ ಮೋನೋ ಅಟಾಮಿಕ್ ಗ್ಯಾಸ್ ಇದೆ. ಇಂಟರ್ನಲ್ ಎನರ್ಜಿ ಎಷ್ಟಿದೆ, 3/2 kBT ಇದೆ. ಸೊ ಈಗ ವಾಲ್ಯೂಮ್ ಫಿಕ್ಸ್ ಆಗಿರೋದ್ರಿಂದ ನಾನು ಎನರ್ಜಿ ಎಷ್ಟು ಕೊಡ್ತೀನೋ, ನಾನು ಎನರ್ಜಿ ಡೆಲ್ಟಾ ಕ್ಯೂ ಕೊಡ್ತೀನಿ, ಇದರ ಟೆಂಪರೇಚರ್ ಡೆಲ್ಟಾ ಟಿ ಚೇಂಜ್ ಆಗುತ್ತೆ ಅಂತ ಅನ್ಕೊಳ್ಳಿ. ಹೀಟ್ ಮಾಡ್ತೀನಿ, ಡೆಲ್ಟಾ ಕ್ಯೂ ಅಷ್ಟು ಎನರ್ಜಿ ಕೊಟ್ರೆ ಡೆಲ್ಟಾ ಟಿ ಅಷ್ಟು ಟೆಂಪರೇಚರ್ ಚೇಂಜ್ ಆಗುತ್ತೆ. ಸೊ ನಾವು ಆಲ್ರೆಡಿ ಡಿಫೈನ್ ಮಾಡಿದ್ವಿ ದ ಅಮೌಂಟ್ ಆಫ್ ಹೀಟ್ ರಿಕ್ವೈರ್ಡ್ ಟು ಚೇಂಜ್ ದ ಟೆಂಪರೇಚರ್ ಬೈ 1 degree Celsius ಬೈ ಕೀಪಿಂಗ್ ದ ವಾಲ್ಯೂಮ್ ಕಾನ್ಸ್ಟೆಂಟ್. ವಾಲ್ಯೂಮ್ ನ ಕಾನ್ಸ್ಟೆಂಟ್ ಇಟ್ಟು ಯಾವುದೇ ರೀತಿ ಆಗಿರ್ತಕ್ಕಂಥ ವಾಲ್ಯೂಮ್ ನ ಚೇಂಜ್ ಮಾಡೋದಕ್ಕೆ ಬಿಡದೆ ಅಂದ್ರೆ ವರ್ಕ್ ಡನ್ 0 ಆಗ್ತಾ ಇದೆ. ಚೇಂಜ್ ಇನ್ ದ ವಾಲ್ಯೂಮ್ 0 ಅಂದ್ರೆ ವರ್ಕ್ ಡನ್ 0 ಆಗುತ್ತೆ. ಇದನ್ನ ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಕೂಡ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಬಟ್ ಸದ್ಯಕ್ಕೆ ಈ ತರ ಯೋಚನೆ ಮಾಡಿ, ವಾಲ್ಯೂಮ್ ನ ಕಾನ್ಸ್ಟೆಂಟ್ ಇಟ್ಟು ಹೀಟ್ ನ ಸಪ್ಲೈ ಮಾಡಿದ್ರೆ ಟೆಂಪರೇಚರ್ ಚೇಂಜ್ ಆಗುತ್ತೆ. ಸೊ 1 ಮೋಲ್ ಆಫ್ ಗ್ಯಾಸ್ಗೆ 1 degree Celsius ಚೇಂಜ್ ಮಾಡ್ಬೇಕಾದ್ರೆ ಎಷ್ಟು ಎನರ್ಜಿ ಬೇಕು ಅದನ್ನೇನ ಅಂತ ಕರೆದ್ವಿ, ಮೋಲಾರ್ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಅಂತ ಕರೆದ್ವಿ. ಸೊ ಸಿನ್ಸ್ ವಿ ಆರ್ ಕೀಪಿಂಗ್ ದ ವಾಲ್ಯೂಮ್ ಕಾನ್ಸ್ಟೆಂಟ್, CV ಆಗತ್ತೆ. ಮೋಲಾರ್ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಅಟ್ ಕಾನ್ಸ್ಟೆಂಟ್ ವಾಲ್ಯೂಮ್ is given by CV is equals to 1/mu delta Q divided by delta T. ನೆನಪಿದ್ಯಾ? For 1 mole of gas, mu is equals to 1. So mu is equals to 1 obviously. And ಈಗ ನಾವು ಕೊಡ್ತಕ್ಕಂತ ಎನರ್ಜಿ ಎಲ್ಲ ಎಲ್ಲಿಗೆ ಹೋಗ್ತಿದೆ? There is no work done. ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಪ್ರಕಾರ ಇನ್ನು ಫಸ್ಟ್ ಲಾ ಹೇಳಿಲ್ಲ, ಬಟ್ ಸ್ಟಿಲ್ ನಿಮ್ಗೆ ಐಡಿಯಾ ಕೊಡ್ತಾ ಇದೆ. ನಾನು ಕೊಡೋ ಎನರ್ಜಿ ಎಲ್ಲಾನು ಇಂಟರ್ನಲ್ ಎನರ್ಜಿ ಆಗಿ ಚೇಂಜ್ ಆಗುತ್ತೆ. ಎಷ್ಟು 10 joule ಆಫ್ ಎನರ್ಜಿ ಕೊಟ್ರೆ 10 joule ಆಫ್ ಇಂಟರ್ನಲ್ ಎನರ್ಜಿ ಚೇಂಜ್ ಆಗುತ್ತೆ. ಯಾಕಂದ್ರೆ ಬೇರೆ ರೀತಿ ಎಲ್ಲೂ ಹೋಗಕ್ ಚಾನ್ಸ್ ಇಲ್ಲ. ಸೊ ಹಾಗಾದ್ರೆ ಡೆಲ್ಟಾ ಯು ನ ನಾನು ಡೆಲ್ಟಾ ಕ್ಯೂ ನ ನಾನು ಡೆಲ್ಟಾ ಯು ಅಂತ ಬರ್ಕೋಬಹುದು. ಸೊ mu is 1 and delta q is equals to delta u when volume is constant, when V is constant. Therefore, CV is equals to delta u divided by delta T. Delta u divided by delta T for 1 mole of gas. ಅದೇ ತರ n mole ಇದ್ರೆ, so mu mole ಇದ್ರೆ ಈ mu ಹಾಗೆ ಉಡ್ಕೋಬೇಕಾಗುತ್ತೆ. So this implies CV is equals to, ಇದನ್ನ ಡಿಫರೆನ್ಶಿಯೇಟ್ ನೋಡಿ, change in the internal energy divided by change in the temperature. If you use that differentiation constant, so concept du divided by dt, that is equals to differentiation of
3 by 2 kBt, 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 kBt. Did I miss anything? Sorry. Idenidu. So this is the per molecule. The total internal energy per 1 mole of gas is 3 by 2 RT. So ನಾನು already discuss ಮಾಡಿದ್ದೀನಿ. So ಹಾಗಾದ್ರೆ ಇಲ್ಲಿ ಏನು ಬರೀಬೇಕು? D by dt of 3 by 2 RT. So 3 by 2 R constant ಇದೆ. So ಅದನ್ನ ಆಚೆಗೆ ತೆಗೆರಿ. CV for mono atomic gas. ನಾವು ಡಿಸ್ಕಸ್ ಮಾಡ್ತಿರೋದು mono atomic gas ಬಗ್ಗೆ. ಹಾಗಾಗಿ differentiation of 3 by 2 R. So that is 3 by 2 R. Differentiation of T with respect to T is 1. So CV for monoatomic gas is 3 by 2 R. ಇನ್ನೊಂದು ರಿಲೇಷನ್ ಇದೆ, ಮೇಯರ್ಸ್ ರಿಲೇಷನ್. ಅದರ ಪ್ರೂಫ್ ಬೇಕಾದ್ರೆ ಅಪ್ಕಮಿಂಗ್ ವಿಡಿಯೋಸ್ ಅಲ್ಲಿ ಕೊಡ್ತೀನಿ. So that is according to ಮೇಯರ್ಸ್ ರಿಲೇಷನ್ CP minus CV is equals to R. ಯೂನಿವರ್ಸಲ್ ಗ್ಯಾಸ್ ಕಾನ್ಸ್ಟೆಂಟ್. CP ನ ಏನಂತ ಬರೀಬಹುದು? R plus CV ಅಂತ ಬರೀಬಹುದು. That is equals to R plus 3 by 2 R. So therefore the CP for ಯಾವ ಗ್ಯಾಸ್ ಬಗ್ಗೆ ಮಾತಾಡ್ತಾ ಇದೀವಿ? mono atomic gas. ಕಾಣಿಸ್ತಿದೆಯಾ ಅಲ್ಲಿ? mono atomic gas is 5 by 2 R. 5 by 2 R. So ಇವೆರಡನ್ನು ಆಡ್ ಮಾಡಿದ್ರೆ 5 by 2 R ಬರುತ್ತೆ. So we got the CV for mono atomic gas, CP for mono atomic gas. Ratio of those two things, that is gamma for mono atomic, is equals to CP by CV. That is equals to CP is today 5 by 2 R ಇದೆ. 5 by 2 R whole divided by CV is 3 by 2 R. So 2 R cancel ಆಗುತ್ತೆ. So remaining thing is gamma for monoatomic gas is 5 by 3 is a number. It's a number. 5 by 3 is a gamma for monoatomic gas. Note ಮಾಡ್ಕೊಳ್ಳಿ. We'll move to the ಇದೆಲ್ಲ ಜನರಲ್ ಆಗಿ ಒಂದು ಈಕ್ವೇಶನ್ ಕೊಡ್ತೀನಿ. ಡಿಗ್ರೀಸ್ ಆಫ್ ಫ್ರೀಡಮ್ ಗೊತ್ತಾದ್ರೆ ಸಾಕು, ಫೈನಲ್ ಆಗಿ ಆ ಈಕ್ವೇಶನ್ ಸಬ್ಸ್ಟಿಟ್ಯೂಟ್ ಮಾಡಿ you'll get the answer. So ಇದನ್ನ ಕಾನ್ಸೆಪ್ಟ್ ತಿಳಿಯಲಿ ಅಂತ ಹೇಳ್ತಾ ಇದ್ದೀನಿ. ಯಾವ್ದೋ ಜನರಲೈಸ್ಡ್ ಮಾಲಿಕ್ಯೂಲ್ ಕೊಟ್ಬಿಟ್ಟು ಅದರ ಇಂಟರ್ನಲ್ ಎನರ್ಜಿ ಕೊಟ್ಟು ಫೈಂಡ್ ದ CP CV R ಅಂತ ಕೇಳಿದ್ರೆ ಈ ಪ್ರೊಸೀಜರ್ ನ ಫಾಲೋ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟ್ ವಿಲ್ ಗೋ ಟು ದ ಡೈಅಟಾಮಿಕ್ ಗ್ಯಾಸ್. ನೋಟ್ ಮಾಡ್ಕೊಳ್ಳಿ. ದ ನೆಕ್ಸ್ಟ್ ಇಸ್ ಡೈಅಟಾಮಿಕ್ ಗ್ಯಾಸ್. ನೋಡಿ, ಡೈಅಟಾಮಿಕ್ ಗ್ಯಾಸ್ ಅಲ್ಲಿ ಎರಡು ರೀತಿ ಇದೆ. ಒಂದು ರಿಜಿಡ್ ಡೈಅಟಾಮಿಕ್ ಗ್ಯಾಸ್, ಇನ್ನೊಂದು ನಾನ್ ರಿಜಿಡ್ ಡೈಅಟಾಮಿಕ್ ಗ್ಯಾಸ್. ಅದೇಂದ್ರೆ ಏನು ಇಲ್ಲ, ಡೈಅಟಾಮಿಕ್ ಗ್ಯಾಸ್ ಏನಾದ್ರು ಲೋ ಟೆಂಪರೇಚರ್ ಅಲ್ಲಿ ಕನ್ಸಿಡರ್ ಮಾಡಿದ್ರೆ ಅದು ರಿಜಿಡ್ ಆಗಿರತ್ತೆ. ಅಂದ್ರೆ ಡೈಅಟಾಮಿಕ್ ಗ್ಯಾಸ್ ಅಂದ್ರೆ ಏನು? ಎರಡು ಆಟಮ್ಸ್ ಇಂದ ಮೇಡಪ್ ಆಗಿರ್ತಕ್ಕಂಥ ಒಂದು ಗ್ಯಾಸ್ ಮಾಲಿಕ್ಯೂಲ್ ನೇ ನಾವೆಂತ ಕರಿತೀವಿ? ಡೈಅಟಾಮಿಕ್ ಗ್ಯಾಸ್ ಅಂತ ಕರಿತೀವಿ. ಸೊ ಎಕ್ಸಾಂಪಲ್ ವಿ ಹ್ಯಾವ್ ನೈಟ್ರೋಜನ್, ಆಕ್ಸಿಜನ್ ಎಕ್ಸೆಟ್ರಾ ಎಕ್ಸೆಟ್ರಾ. ಇಂಥವುಗಳನ್ನ ನಾವು ಡೈಅಟಾಮಿಕ್ ಗ್ಯಾಸ್ ಅಂತ ಕರಿತೀವಿ. ನೋಡಿ, ಲೋ ಟೆಂಪರೇಚರ್ ಅಲ್ಲಿ ಕನ್ಸಿಡರ್ ಮಾಡಿದ್ರೆ ಈ ಬಾಂಡ್ ಏನಾಗಿರುತ್ತೆ? ರಿಜಿಡ್ ಆಗಿರುತ್ತೆ, ತುಂಬಾ ರಿಜಿಡ್ ಆಗಿರುತ್ತೆ ಅಟ್ ಲೋ ಟೆಂಪರೇಚರ್. ಇದೇ ಸಿಸ್ಟಮ್ ನೇ ನೀವೇನಾದ್ರೂ ಹೈ ಟೆಂಪರೇಚರ್ ಅಲ್ಲಿ ಕನ್ಸಿಡರ್ ಮಾಡಿದ್ರೆ ಈ ಬಾಂಡ್ ಇದೆಯಲ್ಲ, ಇದು ಆಸಿಲೇಟ್ ಆಗಕ್ಕೆ ಶುರು ಆಗುತ್ತೆ. ಜುಮ್ 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 ಅಂತ ಆಸಿಲೇಟ್ ಆಗಕ್ಕೆ ಶುರು ಆಗುತ್ತೆ. ಅಲ್ಲಿ ಇನ್ನು ಎರಡು ರೀತಿ ಎಕ್ಸ್ಟ್ರಾ ಎನರ್ಜೀಸ್ ಬರುತ್ತೆ, ಅದ್ರ ಬಗ್ಗೆ ನಾನು ಹೇಳ್ತೀನಿ ಆಮೇಲೆ. ಸೊ ಬೇಸಿಕಲಿ ರಿಜಿಡ್ ಡೈಅಟಾಮಿಕ್ ಮಾಲಿಕ್ಯೂಲ್ಸ್ ಆರ್ ನಥಿಂಗ್ ಬಟ್ ಡೈಅಟಾಮಿಕ್ ಮಾಲಿಕ್ಯೂಲ್ಸ್ ಅಟ್ ಲೋ ಟೆಂಪರೇಚರ್. ಅದೇ ಸಿಸ್ಟಮ್ ನ ನೀವೇನಾದ್ರೂ ಹೈ ಟೆಂಪರೇಚರ್, ಸರ್ ಎಷ್ಟಿರ್ಬೇಕು? ಅರೌಂಡ್ 5000 ಕೆಲ್ವಿನ್ ಇರಬೇಕು. ಸೊ ಅರೌಂಡ್ 5000 ಕೆಲ್ವಿನ್ ಅಷ್ಟು ಟೆಂಪರೇಚರ್ ರೈಸ್ ಮಾಡಿದ್ರೆ ಈ ಮಾಲಿಕ್ಯೂಲ್ಸ್ ಏನಾಗುತ್ತೆ? ಆಸಿಲೇಟ್ ಆಗಕ್ಕೆ ಶುರು ಆಗುತ್ತೆ. ಸೊ ಈ ಬಾಂಡ್ ಇದೆಯಲ್ಲ, ಕಂಪ್ರೆಷನ್ ಸ್ಟ್ರಿಂಕಿಂಗ್ ಜುಮ್ 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 ಅಂತ ಆಸಿಲೇಟ್ ಆಗಕ್ಕೆ ಶುರು ಆಗುತ್ತೆ. ಇಂಥ ಸಿಸ್ಟಮ್ ನ ನಾನ್ ರಿಜಿಡ್ ಡೈಅಟಾಮಿಕ್ ಮಾಲಿಕ್ಯೂಲ್ ಅಂತ ಕರಿತೀವಿ. ಸೊ ಎರಡು ಒಂದೇ, ಒಂದು ಲೋ ಟೆಂಪರೇಚರ್, ಇನ್ನೊಂದು ಹೈ ಟೆಂಪರೇಚರ್. ಸೊ ಅವ್ರೇನು ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡ್ತಿಲ್ಲ ಎಕ್ಸಾಮ್ ಅಲ್ಲಿ. ತುಂಬಾ ಕ್ಯಾಶುಯಲ್ ಆಗಿ ಡೈಅಟಾಮಿಕ್ ಮಾಲಿಕ್ಯೂಲ್ ಅಂತ ಹೇಳಿದಾರೆ ಅಂದ್ರೆ ಬೈ ಡಿಫಾಲ್ಟ್ ನೀವು ಇದನ್ನೇ ತಗೊಳ್ಳಿ. ಅವ್ರು ಸ್ಪೆಸಿಫಿಕ್ ಆಗಿ ಡೈಅಟಾಮಿಕ್ ಗ್ಯಾಸ್ ಮಾಲಿಕ್ಯೂಲ್ ಅಟ್ ಹೈ ಟೆಂಪರೇಚರ್ ಅಂತ ಹೇಳ್ತಿದ್ರೆ ಯು ಹ್ಯಾವ್ ಟು ಗೋ ಫಾರ್ ದಿಸ್ ಕೇಸ್. ಸೊ ಎರಡನ್ನು ಒಂದೊಂದಾಗಿ ಡಿಸ್ಕಸ್ ಮಾಡೋಣ. ಸೊ ಲೆಟ್ ಅಸ್ ಕನ್ಸಿಡರ್ ಒನ್ ಬೈ ಒನ್. ಸೊ ನಿಮ್ಮ ಫಿಗರ್ ಅಲ್ಲಿ ನೋಡ್ತಾ ಇರಬಹುದು, ಸೊ ಡಯಾಗ್ರಾಮ್ ಅಲ್ಲಿ ಕಾಣಿಸ್ತಿದೆ. ಸೊ ರಿಜಿಡ್ ಡೈಅಟಾಮಿಕ್ ಮಾಲಿಕ್ಯೂಲ್, ನಾನ್ ರಿಜಿಡ್ ಡೈಅಟಾಮಿಕ್ ಮಾಲಿಕ್ಯೂಲ್. ಸೊ ದ ಫಸ್ಟ್ ಒನ್ ಇಸ್ ರಿಜಿಡ್ ಡೈಅಟಾಮಿಕ್ ಮಾಲಿಕ್ಯೂಲ್. ಸೊ ಒಂದು ಡೈಅಟಾಮಿಕ್ ಮಾಲಿಕ್ಯೂಲ್ ನ ಕನ್ಸಿಡರ್ ಮಾಡೋಣ. ಸೊ ಈ ತರ ಒಂದು ಮಾಲಿಕ್ಯೂಲ್ ಇದೆ, ಇಲ್ಲೊಂದು ಆಟಮ್ ಇದೆ, ಇಲ್ಲೊಂದು ಆಟಮ್ ಇದೆ. ಸೊ ಕ್ಯಾನ್ ಯು ವಿಜುವಲೈಸ್? ಕಾಣಿಸ್ತಿದ್ಯಾ? ಸೊ ಇಲ್ಲೊಂದು ಆಟಮ್ ಇದೆ, ಇಲ್ಲೊಂದು ಆಟಮ್ ಇದೆ. ಸೊ ಈ ತರ ಒಂದು ಮಾಲಿಕ್ಯೂಲ್ ನ ಕನ್ಸಿಡರ್ ಮಾಡೋಣ. ಸೊ as shown in the figure. So let us consider a molecule, diatomic molecule. The molecule can move in x-axis, y-axis, z-axis. x-axis ಅಲ್ಲಿ ಮೂವ್ ಆಗ್ಬೋದು. ಅದೇ ಮಾಲಿಕ್ಯೂಲ್ y-axis, ನೋಡಿ ಈ ತರ ಮಾಲಿಕ್ಯೂಲ್ ಇದೆಯಲ್ಲ, ಈ ಪೂರ್ತಿ ಮಾಲಿಕ್ಯೂಲ್ ಈ ತರ ಎಕ್ಸ್ ಆಕ್ಸಿಸ್ ಅಲ್ಲಿ ಮೂವ್ ಆಗ್ಬೋದು, ಅಥವಾ ಪೂರ್ತಿ ಮಾಲಿಕ್ಯೂಲ್ ವೈ ಆಕ್ಸಿಸ್ ಅಲ್ಲಿ ಮೂವ್ ಆಗ್ಬೋದು, ಅಥವಾ ಪೂರ್ತಿ ಮಾಲಿಕ್ಯೂಲ್ ಝೆಡ್ ಆಕ್ಸಿಸ್ ಅಲ್ಲಿ ಕೂಡ ಮೂವ್ ಆಗ್ಬೋದು. ಈ ತರ ಮೂವ್ ಆಗ್ಬೋದು.
ಸೊ ಡಿಗ್ರೀಸ್ ಆಫ್ ಫ್ರೀಡಮ್ ಎಷ್ಟಾಯ್ತು 3 ಡಿಗ್ರೀಸ್. ಇದನ್ನೇ ನಾವು ಟ್ರಾನ್ಸ್ಲೇಷನಲ್ ಡಿಗ್ರೀಸ್ ಆಫ್ ಫ್ರೀಡಮ್, ಅದೇ ಟ್ರಾನ್ಸ್ಲೇಷನಲ್ ಲೀನಿಯರ್ ಮೋಷನ್ ಅಸೋಸಿಯೇಟ್ ಆಗಿರ್ತಕ್ಕಂಥ ಡಿಗ್ರೀಸ್ ಆಫ್ ಫ್ರೀಡಮ್ 3 ಇದೆ. ಸೊ ಕರೆಕ್ಟ್ ಆಗಿ ಗಮನಿಸಿ, ಇಲ್ಲೊಂದು ಆಟಮ್ ಇದೆ, ಇಲ್ಲೊಂದು ಆಟಮ್ ಇದೆ, ಇದು ಡೈಅಟಾಮಿಕ್ ಮಾಲಿಕ್ಯೂಲ್. ಈ ಮಾಲಿಕ್ಯೂಲ್ ಈ ತರ ರೊಟೇಟ್ ಆಗ್ಬೋದಾ? ಸೊ ದಿಸ್ ಮಾಲಿಕ್ಯೂಲ್ ಕ್ಯಾನ್ ರೊಟೇಟ್ ಲೈಕ್ ದಿಸ್, ಈ ಆಕ್ಸಿಸ್ ಅಲ್ಲಿ ರೊಟೇಟ್ ಆಗ್ಬೋದು. ಇನ್ನೊಂದು ರೀತಿ ಯಾವ ತರ ಆಗ್ಬೋದು ನೋಡಿ, ಅದೇ ಮಾಲಿಕ್ಯೂಲ್ ಈ ತರ ರೊಟೇಟ್ ಆಗ್ಬೋದು. ಐ ಆಮ್ ಟಾಕಿಂಗ್ ಅಬೌಟ್ ರೊಟೇಷನಲ್ ಡಿಗ್ರೀಸ್ ಆಫ್ ಫ್ರೀಡಮ್. ಸೊ ಅದೇ ಮಾಲಿಕ್ಯೂಲ್ ಈ ತರ ಕೂಡ ರೊಟೇಟ್ ಆಗ್ಬೋದು ಅಬೌಟ್ ಅನ್ ಆಕ್ಸಿಸ್. ಈ ಬಾಂಡ್ ಇದೆಯಲ್ಲ, ಅದೇ ಆಕ್ಸಿಸ್ ಅಲ್ಲಿ ಕೂಡ ರೊಟೇಟ್ ಆಗ್ಬೋದು. ಬಟ್ ಇಲ್ಲಿ ಪ್ರಾಬ್ಲಮ್ ಏನಪ್ಪಾ ಅಂದ್ರೆ, ಈ ತರ ರೊಟೇಟ್ ಆಗ್ತಿದ್ರೆ ಮೂಮೆಂಟ್ ಆಫ್ ಇನರ್ಷಿಯಾ ತುಂಬಾ ಕಮ್ಮಿ ಇರುತ್ತೆ. ದ ಮೂಮೆಂಟ್ ಆಫ್ ಇನರ್ಷಿಯಾ ಫಾರ್ ದಿಸ್ ಕೈಂಡ್ ಆಫ್ ರೊಟೇಷನ್ ಇಸ್ ಆಲ್ಮೋಸ್ಟ್ ನೆಗ್ಲಿಜಿಬಲ್. ಹಾಗಾದ್ರೆ ಈ ಡಿಗ್ರಿ ಆಫ್ ಫ್ರೀಡಮ್ ಅಲ್ಲಿ ಯಾವುದೇ ರೀತಿ ಆಗಿರ್ತಕ್ಕಂಥ ಎನರ್ಜಿ ಇರಲ್ಲ. ಸೊ ಹಾಗಾದ್ರೆ ವಾಟ್ ಈಸ್ ದ ನಂಬರ್ ಆಫ್ ಡಿಗ್ರೀಸ್ ಆಫ್ ಫ್ರೀಡಮ್? ಇನ್ನೇನಾದ್ರು ಪಾಸಿಬಲ್ ಇದೆಯಾ? ಯೋಚನೆ ಮಾಡಿ, ಇಲ್ಲ. ಸೊ ದ ನಂಬರ್ ಆಫ್ ಡಿಗ್ರೀಸ್ ಆಫ್ ಫ್ರೀಡಮ್ ಫಾರ್ rigid diatomic molecules is 5. ಅದು ಯಾವ್ಯಾವು? 3 translational degrees of freedom. So 3 translational and 2 rotational. ಸೊ ಇಷ್ಟು ಡಿಗ್ರೀಸ್ ಆಫ್ ಫ್ರೀಡಮ್ ಇರುತ್ತೆ. ಸೊ ಟೋಟಲ್ 5 ಡಿಗ್ರೀಸ್ ಆಫ್ ಫ್ರೀಡಮ್ ಇರುತ್ತೆ ಫಾರ್ ಎ ಗಿವನ್ ರಿಜಿಡ್ ಡೈಅಟಾಮಿಕ್ ಮಾಲಿಕ್ಯೂಲ್ಸ್. ಒಂದು ಕೊಟ್ಟಿರ್ತಕ್ಕಂಥ ರಿಜಿಡ್ ಡೈಅಟಾಮಿಕ್ ಮಾಲಿಕ್ಯೂಲ್ಗೆ ಸೊ ಟೋಟಲ್ 5 ಟೈಪ್ಸ್ ಆಫ್ ಎನರ್ಜಿ ಡಿಸ್ಟ್ರಿಬ್ಯೂಷನ್ ಆಗಿರುತ್ತೆ ಅಕಾರ್ಡಿಂಗ್ ಟು ಲಾ ಆಫ್ ಇಕ್ವಿಪಾರ್ಟಿಷನ್ ಆಫ್ ಎನರ್ಜಿ. ಸೊ ಹೀಗೆ ಹೇಳ್ಬಿಡ್ತೀನಿ ನೋಡಿ, ನಾನ್ ರಿಜಿಡ್ ಏನಾಗತ್ತಪ್ಪ ಅಂದ್ರೆ, ಸೊ ಇಲ್ಲಿ ಏನೇನ್ ಡಿಸ್ಕಸ್ ಮಾಡಿದ್ವಿ ಅಷ್ಟು ಇರುತ್ತೆ. ಬಟ್ ನಾನ್ ರಿಜಿಡ್ ಡೈಅಟಾಮಿಕ್ ಮಾಲಿಕ್ಯೂಲ್ ಅಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು ನೀವು. ಸೊ ದಿಸ್ ಇಸ್ ದ ನಾನ್ ರಿಜಿಡ್ ಡೈಅಟಾಮಿಕ್ ಮಾಲಿಕ್ಯೂಲ್ಸ್. ಈ ಕಡೆ ಎರಡು ಇರೋವು, ಇದು ಮತ್ತೆ ಇದು. ಸೊ ದಿಸ್ ಇಸ್ 3 ಟ್ರಾನ್ಸ್ಲೇಷನಲ್, ಇದು 2 ರೊಟೇಷನಲ್. ಥರ್ಡ್ ಒನ್ ಇಗ್ನೋರ್ ಆಗುತ್ತೆ, ಅಂದ್ರೆ ನೆಗ್ಲಿಜಿಬಲ್ ಆಗುತ್ತೆ. ಸೊ ಇದು ನಾನ್ ರಿಜಿಡ್ ಡೈಅಟಾಮಿಕ್ ಮಾಲಿಕ್ಯೂಲ್ಸ್. ಆಟಮ್ಸ್ ಏನಾಗುತ್ತೆ, ಜುಮ್ 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 ಅಂತ ಆಸಿಲೇಷನ್ ಆಗಕ್ ಶುರು ಆಗುತ್ತೆ. ಇದರಿಂದ 2 ಎಕ್ಸ್ಟ್ರಾ ಮೋಡ್ಸ್ ಆಫ್ ಎನರ್ಜಿ ಬರುತ್ತೆ. ಸೊ ಒಂದು ಮಾಲಿಕ್ಯೂಲ್ ಈ ತರ ಮೂವ್ ಆಗ್ತಿದೆ ಅಂದ್ರೆ ಅದಕ್ಕೆ ತುಂಬಾ ಹೈ ಫ್ರೀಕ್ವೆನ್ಸಿ ಅಲ್ಲಿ ಆಸಿಲೇಟ್ ಆಗ್ತಾ ಇರತ್ತೆ. ಸೊ ನಾನು ಇಲ್ಲಿ ತೋರ್ಸಂಗೆ ಇಷ್ಟು ಸ್ಲೋ ಆಗಿರಲ್ಲ. ಸೊ ತುಂಬಾ ಹೈ ಫ್ರೀಕ್ವೆನ್ಸಿ ಆಗಿ ಆಸಿಲೇಟ್ ಆಗ್ತಾ ಇರತ್ತೆ. ಅಂದ್ರೆ ಆ ಬಾಂಡ್ ಏನಾಗುತ್ತೆ, ಸ್ಪ್ರಿಂಗ್ ತರ ಬಿಹೇವ್ ಮಾಡ್ತಿರತ್ತೆ. ಹಾಗಾದ್ರೆ ಆ ಸ್ಪ್ರಿಂಗ್ ಆಸಿಲೇಷನ್ ಆಗ್ತಿದ್ರೆ ಅದಕ್ಕೆ ಕೈನೆಟಿಕ್ ಎನರ್ಜಿ ಇರುತ್ತೆ, ಪೊಟೆನ್ಶಿಯಲ್ ಎನರ್ಜಿ ಇರುತ್ತೆ. ಸೊ ನಿಮ್ಗೆ ಆಸಿಲೇಷನ್ ಆಗಿದ್ರೆ ಗೊತ್ತಾಗುತ್ತೆ. ಇಲ್ಲ ಇದರಲ್ಲಿ ವರ್ಕ್ ಎನರ್ಜಿ ಪವರ್ ಅಲ್ಲಿ ಸ್ಪ್ರಿಂಗ್ ಫೋರ್ಸ್, ಹುಕ್ಸ್ ಲಾ ಆಫ್ ಸ್ಪ್ರಿಂಗ್, ಅದರಲ್ಲಿ ಕೂಡ ನೀವು ಡಿಸ್ಕಸ್ ಮಾಡಿರ್ತೀವಿ. ಸೊ ವೆನ್ ದ ಸ್ಪ್ರಿಂಗ್ ಇಸ್ ಆಸಿಲೇಟಿಂಗ್, it is associated with kinetic energy as well as potential energy. ಸೊ ಹಾಗಾದ್ರೆ ವೈಬ್ರೇಷನ್ ಆಗೋದ್ರಿಂದ 2 ಎಕ್ಸ್ಟ್ರಾ ಡಿಗ್ರೀಸ್ ಆಫ್ ಫ್ರೀಡಮ್ ಬರುತ್ತೆ. ನಾ ಹೇಳ್ತಿರೋದು ನಾನ್ ರಿಜಿಡ್ ಡೈಅಟಾಮಿಕ್ ಮಾಲಿಕ್ಯೂಲ್ಗೆ. ಸೊ ಹಾಗಾದ್ರೆ ನಾನ್ ರಿಜಿಡ್ ಡೈಅಟಾಮಿಕ್ ಮಾಲಿಕ್ಯೂಲ್ಗೆ ಇವೆರಡೂ ಜೊತೆಗೆ 3 ಟ್ರಾನ್ಸ್ಲೇಷನಲ್, 3 ರೊಟೇಷನಲ್, 3 ಟ್ರಾನ್ಸ್ಲೇಷನಲ್, 2 ರೊಟೇಷನಲ್ ಅಂಡ್ 2 ವೈಬ್ರೇಷನಲ್ ಡಿಗ್ರೀಸ್ ಆಫ್ ಮೋಡ್ ಇರುತ್ತೆ. ಒಂದು ವೈಬ್ರೇಷನ್ ಮೋಡ್ ಇದ್ರೆ 2 ಡಿಗ್ರೀಸ್ ಆಫ್ ಫ್ರೀಡಮ್ ಎಕ್ಸ್ಟ್ರಾ ಬರುತ್ತೆ. ಸೊ ಅದೇ ಇನ್ನೊಂದು ಯಾವ್ದಾದ್ರು ಒಂದು ಬಾಂಡ್ ಇದ್ದು ಅವೆರಡು ಆಸಿಲೇಟ್ ಆಗ್ತಾರೆ. ಸೊ 2 into 2 ವೈಬ್ರೇಷನಲ್ ಡಿಗ್ರೀಸ್ ಆಫ್ ಫ್ರೀಡಮ್ ಬರ್ತದೆ. ಅಂದ್ರೆ ಒಂದು ವೈಬ್ರೇಷನ್ ಇದ್ರೆ, ಈ ತರ ಯೋಚನೆ ಮಾಡಿ, ಒಂದು ಸ್ಪ್ರಿಂಗ್ ಆಸಿಲೇಟ್ ಆಗ್ತಿದ್ರೆ 2 ಡಿಗ್ರೀಸ್ ಆಫ್ ಫ್ರೀಡಮ್ ಬರುತ್ತೆ. ಇನ್ನೊಂದು ಸ್ಪ್ರಿಂಗ್ ಇದ್ದಿದ್ರೆ ಇನ್ನೊಂದೆರಡು ಬರ್ತಿತ್ತು. ಸೊ ಅದು ಪಾಲಿಅಟಾಮಿಕ್ ಗ್ಯಾಸ್ಗೆ ನಾ ಹೇಳ್ತೀನಿ. ಸೊ ಇನ್ ಜನರಲ್, ಇಫ್ ದ diatomic molecule is non-rigid, it consists of 3 rotational, 3 translational, 2 rotational and 2 vibrational degrees of freedom. So first case ಗೆ rigid diatomic gas ಗೆ ಈ ಪ್ರೊಸೀಜರ್ ಇರಲ್ಲ, ಅಂದ್ರೆ ಈ ಡಿಗ್ರೀಸ್ ಆಫ್ ಫ್ರೀಡಮ್ ಇರಲ್ಲ. ಅಂದ್ರೆ ನಾನ್ ರಿಜಿಡ್ ಗೆ ಓನ್ಲಿ 5 ಡಿಗ್ರೀಸ್ ಆಫ್ ಫ್ರೀಡಮ್ ಇರುತ್ತೆ. ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ದ ಕಾನ್ಸೆಪ್ಟ್ ಇಸ್ ಕ್ಲಿಯರ್. ಸೊ ಈಗ ಎನರ್ಜಿ ಪರ್ ಮಾಲಿಕ್ಯೂಲ್ ಏನಾಗಿರುತ್ತೆ, 3/2 kBt ಆಗಿರುತ್ತೆ. ಸೊ ದ ಎನರ್ಜಿ 3/2 ಅಲ್ಲ, 5/2 kBt energy per molecule is equals to 5 into half kBt. ಅಂದ್ರೆ ನಂಬರ್ ಆಫ್ ಡಿಗ್ರೀಸ್ ಆಫ್ ಫ್ರೀಡಮ್ 5 ಇದೆ. 1 ಡಿಗ್ರಿ ಆಫ್ ಫ್ರೀಡಮ್ ಗೆ 1/2 kBt ಇದೆ. ಹಾಗಾದ್ರೆ ಟೋಟಲ್ ಎನರ್ಜಿ ಎಷ್ಟಾಗುತ್ತೆ, 5/2 kBt ಆಗುತ್ತೆ. ಸೊ ದಿಸ್ ಇಸ್ ದ ಟೋಟಲ್ ಎನರ್ಜಿ ಆಫ್ 1 ಮಾಲಿಕ್ಯೂಲ್. ಅದೇ ತರ 1 ಮೋಲ್ ಆಫ್ ಗ್ಯಾಸ್ ಗೆ ಇಂಟರ್ನಲ್ ಎನರ್ಜಿ ಎಷ್ಟಾಗುತ್ತೆ. ಸೊ ಎನರ್ಜಿ ಪರ್ ಮೋಲ್, ಮಾಲಿಕ್ಯೂಲ್ ಅಲ್ಲ, ಪರ್ ಮೋಲ್ ಇಸ್ ಈಕ್ವಲ್ಸ್ ಟು ನಂಬರ್ ಆಫ್ ಮಾಲಿಕ್ಯೂಲ್ಸ್ Na ಇರುತ್ತೆ, ಎನರ್ಜಿ ಪರ್ ಮಾಲಿಕ್ಯೂಲ್ ದಟ್ ಇಸ್ 5/2 kBt ಆಗಿರುತ್ತೆ. ಸೊ ದಿಸ್ ಕ್ಯಾನ್ ಬಿ ರಿಟನ್ ಆಸ್ ಟೋಟಲ್ ಎನರ್ಜಿ, ಇಂಟರ್ನಲ್ ಎನರ್ಜಿ. U is equals to 5/2 Na into kB, that is nothing but R. So ಹೌದಾ? ಸೊ ದಿಸ್ ಇಸ್ ಟೋಟಲ್ ಇಂಟರ್ನಲ್ ಎನರ್ಜಿ ಆಫ್ ಅ ಡೈಅಟಾಮಿಕ್ ಗ್ಯಾಸ್. ಎಂತ ಡೈಅಟಾಮಿಕ್? ರಿಜಿಡ್ ಡೈಅಟಾಮಿಕ್ ಗ್ಯಾಸ್. Rigid diatomic gas. So therefore, the molar specific heat capacity at constant volume is nothing but differentiation of
u with respect to the temperature, that is ಇದನ್ನ ಟೆಂಪರೇಚರ್ ಜೊತೆ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಸೊ ಡಿಫ್ರೆನ್ಸಿಯೇಷನ್ ಆಫ್ 5/2 RT is nothing but 5/2 R. So therefore the CV for rigid diatomic, ನೋಡಿ ಅವ್ರು ಮೆನ್ಷನ್ ಮಾಡಿಲ್ಲ, ಬರೀ ಡೈಅಟಾಮಿಕ್ ಅಂತ ಹೇಳ್ತಿದ್ದಾರೆ. ಬೈ ಡಿಫಾಲ್ಟ್ ನೀವು ಯಾವ್ದು ತಗೋಬೇಕು, ರಿಜಿಡ್ ಡೈಅಟಾಮಿಕ್ ಮಾಲಿಕ್ಯೂಲ್ ತಗೋಬೇಕು. ಸೊ therefore this is diatomic ಬೇಕಾದ್ರೆ ಬ್ರಾಕೆಟ್ ಅಲ್ಲಿ rigid diatomic molecules is 5/2 R. So we have Mayer's relation Cp minus Cv is equals to R. Cp is equals to Cv plus R. So that is equals to 5/2 R plus R. ಏನಾಗುತ್ತೆ, Cp for diatomic gas is 7/2 R. So we got another one, diatomic rigid. ಮತ್ತೆ ಹೇಳ್ತಾ ಇದ್ದೀನಿ, ಅವ್ರೇನಾದ್ರು ಕೊಟ್ಟಿಲ್ಲ ಅಂದ್ರೆ it is by default rigid diatomic molecules. So gamma is equals to Cp by Cv. So ಇವೆರಡು ಡಿವೈಡ್ ಮಾಡಿದ್ರೆ gamma for rigid diatomic in bracket rigid is equals to, so ಇವೆರಡು ಡಿವೈಡ್ ಮಾಡ್ತೀನಿ Cp ಮತ್ತೆ Cv. So you are going to get 7/5 gamma for diatomic 7/5. ಜನರಲ್ ಇಕ್ವೇಶನ್ ಕೊಡ್ತೀನಿ, ಇಷ್ಟೆಲ್ಲ ಮಾಡೋ ಅಷ್ಟಿಲ್ಲ. ಅರೆ ಫಿಗರ್ ಡಯಾಗ್ರಾಮ್ ಅಡ್ಡ ಬರ್ತಿದ್ಯಲ್ಲ. ಸೊ ಐ ವಿಲ್ ರಿಮೂವ್ ದಿಸ್ ಒನ್. ಒಂದ್ಸತಿ ನೋಡಿ, ಏನಾದ್ರು ಮಿಸ್ ಆಗಿದ್ರೆ ನೋಡ್ಕೊಳ್ಳಿ, ಏನು ಡೌಟ್ ಇಲ್ಲ ಅನ್ಸುತ್ತೆ. Cp minus Cv ಮೇಯರ್ಸ್ ರಿಲೇಷನ್ ಯೂಸ್ ಮಾಡಿ ಇದನ್ನ ಬರ್ದಿದ್ದೀನಿ ಅಷ್ಟೇ. ಸೊ ನೆಕ್ಸ್ಟ್ ವಿ ವಿಲ್ ಸಿ ದ ನಾನ್ ರಿಜಿಡ್ ಡೈಅಟಾಮಿಕ್ ಮಾಲಿಕ್ಯೂಲ್ಸ್. ನಾನು ಇಲ್ಲೇ ಅಡ್ಜಸ್ಟ್ ಮಾಡ್ತೀನಿ ಡೈರೆಕ್ಟ್ ಆಗಿ. ಸೊ ನಾನ್ ರಿಜಿಡ್ ಆಯ್ತಾ, ಇದು ನೋಟ್ ಮಾಡ್ಕೊಳ್ಳಿ. ರಿಜಿಡ್ ಆಯ್ತು ಸ್ಟೋರಿ. ಸೊ ನೆಕ್ಸ್ಟ್ ಇಸ್ ನಾನ್ ರಿಜಿಡ್. ಸೊ ನಾನ್ ರಿಜಿಡ್ ಗೆ ಎಷ್ಟು ಡಿಗ್ರೀಸ್ ಆಫ್ ಫ್ರೀಡಮ್ ಇರುತ್ತೆ? 3 ಟ್ರಾನ್ಸ್ಲೇಷನಲ್, 2 ರೋಟೇಷನಲ್ ಪ್ಲಸ್ 2 ವೈಬ್ರೇಷನಲ್. ದಟ್ ಈಸ್ ಈಕ್ವಲ್ಸ್ ಟು 7 ಇರುತ್ತೆ, ಹೌದಾ? ಸೊ ಎನರ್ಜಿ ಪರ್ ಮಾಲಿಕ್ಯೂಲ್ ಎಷ್ಟಾಯ್ತು? 7 into 1/2 kBT, that is equals to 7/2 kBT. So this is equals to Na into 7/2. Therefore again ಇಲ್ಲಿ ಏನ್ ಬರುತ್ತೆ? 7 ಬರುತ್ತೆ. So again ಇಲ್ಲಿ ಕೂಡ ಅಷ್ಟೇ 7 ಬರುತ್ತೆ. Am I right? 7/2 and this is also 7. So ಇಲ್ಲಿ add ಮಾಡುವಾಗ 7/2 plus R. 7/2 plus R ಇದೇನಾಗುತ್ತೆ? 9/2 ಆಗುತ್ತೆ. Am I right? 9 divided by 2R. So I'm talking about non-rigid. ಇಲ್ಲೂ ಆಪರೇಷನ್ ಮಾಡಬೇಕು. non-rigid diatomic molecule. So Cp ಸಿಕ್ತು, Cv ಸಿಕ್ತು. The gamma for non-rigid ಎಂತ ದಡ್ಡ ನೋಡಿ, ರಿಜಿಡ್ ಇತ್ತು, ನಾನು ಆಡ್ ಮಾಡಿದ್ರೆ ಆಯ್ತು, ಪೂರ್ತಿ ವರ್ಷಬಿಟ್ಟು ನಾನ್ ರಿಜಿಡ್ ಅಂತ ಬರ್ದೆ. ಅವಾಗ ಆಗತ್ತೆ, ಏನು ಮಾಡಕ್ಕಾಗಲ್ಲ. ಸೊ ನಾನ್ ರಿಜಿಡ್ ಡೈಅಟಾಮಿಕ್ ಮಾಲಿಕ್ಯೂಲ್ಸ್ ಗೆ ಗಾಮಾ ಫೈಂಡ್ ಔಟ್ ಮಾಡಿದ್ರೆ ಯು ಆರ್ ಗೋಯಿಂಗ್ ಟು ಗೆಟ್ 9/7. 9 divided by 7 is the gamma for non-rigid diatomic molecule. So note ಮಾಡ್ಕೊಳ್ಳಿ, we will go to the triatomic gas. Done? Yeah. Next is triatomic gas. ನೋಡಿ again triatomic gases ಅಲ್ಲಿ 2 types ಇದೆ. ಒಂದು ಲೀನಿಯರ್ ಟ್ರೈಅಟಾಮಿಕ್, ಇನ್ನೊಂದು ನಾನ್ ಲೀನಿಯರ್ ಟ್ರೈಅಟಾಮಿಕ್. ಸೊ ವರ್ಡ್ಸ್ ಆರ್ ಸೆಲ್ಫ್ ಎಕ್ಸ್ಪ್ಲನೇಟರಿ. ಸೊ ಆ ವರ್ಡ್ಸ್ ತನ್ನ ಮೀನಿಂಗ್ ನ ಹೇಳ್ತಾ ಇದೆ. ಸೊ ಲೀನಿಯರ್ ಟ್ರೈಅಟಾಮಿಕ್ ಗ್ಯಾಸ್ಗೆ ಎಕ್ಸಾಂಪಲ್ ಬಂದು ಕಾರ್ಬನ್ ಡೈಆಕ್ಸೈಡ್ CO2 ಅಂಡ್ ನಾನ್ ಲೀನಿಯರ್ ಟ್ರೈಅಟಾಮಿಕ್ ಗ್ಯಾಸ್ಗೆ ಡೈಹೈಡ್ರೋಜನ್ ಆಕ್ಸಿಜನ್. ಹಂಗಂದ್ರೆ ಏನ್ ಸರ್? ವಾಟರ್. ವಾಟರ್ ಮಾಲಿಕ್ಯೂಲ್ ಇಸ್ ಅನ್ ಎಕ್ಸಾಂಪಲ್ ಫಾರ್ ನಾನ್ ಲೀನಿಯರ್ ಟ್ರೈಅಟಾಮಿಕ್ ಗ್ಯಾಸ್ ಅಂಡ್ SO2 ಸಲ್ಫರ್ ಡೈಆಕ್ಸೈಡ್. ಲೀನಿಯರ್ ಅಂದ್ರೆ ಎಲ್ಲಾ ಮಾಲಿಕ್ಯೂಲ್ಸ್ ಒಂದೇ ಲೈನ್ ಅಲ್ಲಿ ಅಲೈನ್ ಆಗಿದೆ. ಸೊ ಎಲ್ಲ ಆಟಮ್ಸ್, ಮಾಲಿಕ್ಯೂಲ್ಸ್ ಅಲ್ಲ, ಎಲ್ಲ ಆಟಮ್ಸ್ ಮಾಲಿಕ್ಯೂಲ್ ನಲ್ಲಿ ಒಂದೇ ಲೈನ್ ಅಲ್ಲಿ ಅಲೈನ್ ಆಗಿದೆ. ಇಲ್ಲಿ ಬೇರೆ ಬೇರೆ ಪೊಸಿಷನ್ ಅಲ್ಲಿ ಇದೆ. ಸೊ ಈಗ ಅದ್ರಲ್ಲಿ ಏನ್ ಸರ್ ಡಿಫ್ರೆನ್ಸ್ ಆಗತ್ತೆ ನೋಡಿ. ಇಲ್ಲಿ ಈ ಮಾಲಿಕ್ಯೂಲ್ ಏನಾದ್ರೂ ಎನರ್ಜಿನ ಸ್ಪೆಂಡ್ ಮಾಡ್ಬೇಕಾದ್ರೆ, ಲೀನಿಯರ್ ಮಾಲಿಕ್ಯೂಲ್ ಅರೆ ಎಲ್ಲಾ ಮಾಲಿಕ್ಯೂಲ್ಸ್ ಒಂದೇ ಲೈನ್ ಅಲ್ಲೇ ಇದೆ, ಈ ತರ ಇದೆ. ಇಲ್ಲೊಂದು ಆಟಮು ಎಲ್ಲಾ ಆಟಮ್ಸ್ ಒಂದೇ ಲೈನ್ ಅಲ್ಲೇ ಇದೆ. ಇಲ್ಲೊಂದು ಆಟಮು, ಇಲ್ಲೊಂದು ಆಟಮು, ಇಲ್ಲೊಂದು ಆಟಮ್. ಈ ಪೂರ್ತಿ ಮಾಲಿಕ್ಯೂಲ್ ಸ್ಟ್ರೈಟ್ ಆಗಿರೋದ್ರಿಂದ ಇದು ಹೋದ್ರೆ ಎಕ್ಸ್ ಆಕ್ಸಿಸ್ ಅಲ್ಲಿ ಹೋಗ್ಬೋದು, ವೈ ಆಕ್ಸಿಸ್ ಅಲ್ಲಿ ಹೋಗ್ಬೋದು, ಅಥವಾ ಝೆಡ್ ಆಕ್ಸಿಸ್ ಅಲ್ಲಿ ಹೋಗ್ಬೋದು. ಸೊ ಎಷ್ಟು ಮೋಡ್ಸ್ ಆಫ್ ಎಷ್ಟು ಡಿಗ್ರೀಸ್ ಆಫ್ ಫ್ರೀಡಮ್ ಆಯ್ತು? 3 ಡಿಗ್ರೀಸ್ ಆಫ್ ಫ್ರೀಡಮ್ ಆಯ್ತು. ಯಾವುದು? ಟ್ರಾನ್ಸ್ಲೇಷನಲ್. 3 ಟ್ರಾನ್ಸ್ಲೇಷನಲ್ ಡಿಗ್ರೀಸ್ ಆಫ್ ಫ್ರೀಡಮ್. ಈಗ ರೊಟೇಷನಲ್ ಹೇಳ್ತೀನಿ ನೋಡಿ. ಸೊ ರೊಟೇಷನ್ ಕ್ಯಾನ್ ಬಿ ಇನ್ ದಿಸ್ ಡೈರೆಕ್ಷನ್, ಇನ್ ದಿಸ್ ಆಕ್ಸಿಸ್, ಈ ತರ ರೊಟೇಟ್ ಆಗ್ಬೋದು, ಹೌದಾ? ಸೊ ಇಲ್ಲಿ ಒಂದ್ ಮಾಲಿಕ್ಯೂಲ್, ಒಂದ್ ಆಟಮ್ ಇದೆ, ಇಲ್ಲೊಂದು ಆಟಮ್ ಇದೆ, ಇಲ್ಲೊಂದು ಆಟಮ್ ಇದೆ, ಈ ತರ ಆಗ್ಬೋದು. ಸೊ ನೆಕ್ಸ್ಟ್ ರೊಟೇಷನ್ ಯಾವ ತರ ಆಗ್ಬೋದು? ಈ ತರ ಆಗ್ಬೋದು. ಸೊ ದ ರೊಟೇಷನ್ ಕ್ಯಾನ್ ಬಿ ಲೈಕ್ ದಿಸ್. ಸೊ ಎಷ್ಟು ಸಿಕ್ತು? 2 ಸಿಕ್ತು ಡಿಗ್ರೀಸ್ ಆಫ್ ಫ್ರೀಡಮ್ ಡ್ಯೂ ಟು ರೊಟೇಷನಲ್. ಸರ್ ಇದು ಕೂಡ ಆಗತ್ತಲ್ಲ ಸರ್? ರೊಟೇಷನ್ ಕ್ಯಾನ್ ಬಿ ಇನ್ ದಿಸ್ ಆಕ್ಸಿಸ್, ಅಲಾಂಗ್ ದ ಮಾಲಿಕ್ಯೂಲ್ ಆಕ್ಸಿಸ್ ಅಲ್ಲಿ ರೊಟೇಷನ್ ಆಗ್ಬೋದು. ಬಟ್ ಇದರ ಎನರ್ಜಿ ಕಾಂಟ್ರಿಬ್ಯೂಷನ್ ನೆಗ್ಲಿಜಿಬಲ್, 0 ಆಗಿರತ್ತೆ. ಹಾಗಾಗಿ ವಾಟ್ ವಿ ಹ್ಯಾವ್ ಇಸ್
3 ಟ್ರಾನ್ಸ್ಲೇಷನಲ್ ಲೀನಿಯರ್ ಮೋಷನ್ ರಿಲೇಟೆಡ್ 3 ಇದೆ, 2 ರೊಟೇಷನಲ್ ಇದೆ, ಮತ್ತಿನ್ನೊಂದು ಇದೆ ನೋಡಿ, ಇದು ಆಸಿಲೇಟ್ ಆಗಬಹುದು. ಈ ಬಾಂಡ್ ಏನಿದೆ ಆಸಿಲೇಟ್ ಆಗ್ಬಹುದು. ಸರ್ ಎಷ್ಟು ರೀತಿ ಆಸಿಲೇಟ್ ಆಗ್ಬಹುದು ಅದು ನನಗೆ ಗೊತ್ತಿಲ್ಲ. ಇನ್ ಜನರಲ್ ಎಫ್ ಡ್ಯಾಶ್ ಅಂತ ಕನ್ಸಿಡರ್ ಮಾಡ್ತೀನಿ. ಸೊ ನೋಡಿ, ಇದು ಆಟಮ್, ಇದು ಮಾಲಿಕ್ಯೂಲ್ ಅನ್ಕೊಳ್ಳಿ. ಸೊ ಇಲ್ಲಿ ಈ ಆಟಮ್ ನ, ಈ ಮಾಲಿಕ್ಯೂಲ್ ನ ಕನ್ಸಿಡರ್ ಮಾಡ್ತೀನಿ. ಆಕ್ಸಿಜನ್, ಆಕ್ಸಿಜನ್ ಅಂಡ್ ದಿಸ್ ಇಸ್ ಕಾರ್ಬನ್. ಹೌದಾ? ಸೊ ಈ ತರ ಇರ್ತಕ್ಕಂಥ ಮಾಲಿಕ್ಯೂಲ್ ಇದೇನಾದ್ರೂ ಇಲ್ಲೊಂದು ಆಸಿಲೇಷನ್ ಆಯ್ತು, ಇಲ್ಲೊಂದು ಆಸಿಲೇಷನ್ ಆಯ್ತು. ಸರ್ ಎರಡೇ ಅಲ್ಲ ಸರ್ ಪಾಸಿಬಲ್ ಕಂದ, ಹಂಗೆ ನೋಡು ಯಾವ್ಯಾವ ರೀತಿ ಆಸಿಲೇಷನ್ಸ್ ಆಗಬಹುದು ಅಂದ್ರೆ ಈ ತರ ಆಸಿಲೇಟ್ ಆಗ್ಬೋದಾ. ಸೊ ದಿಸ್ ಇಸ್ ಆಲ್ಸೋ ಒನ್ ಆಸಿಲೇಷನ್. ಅಂದ್ರೆ ಈ ತರಾನು ಆಸಿಲೇಟ್ ಆಗ್ಬೋದು, ಈ ತರಾನು ಆಸಿಲೇಟ್ ಆಗ್ಬೋದು. ಸೊ ಬೇರೆ ಬೇರೆ ಏನಾದ್ರೂ ಪಾಸಿಬಲ್ ಇರಬಹುದು. ಐ ಕೆನಾಟ್ ಸೇ. ಸೊ ಇನ್ ಜನರಲ್ ಐ ವಿಲ್ ಗಿವ್ ಅನ್ ಈಕ್ವೇಶನ್, 3 ಟ್ರಾನ್ಸ್ಲೇಷನಲ್ ಡಿಗ್ರೀಸ್ ಆಫ್ ಫ್ರೀಡಮ್. 3 ಟ್ರಾನ್ಸ್ಲೇಷನಲ್ ಪ್ಲಸ್ 2 ರೊಟೇಷನಲ್. 3 ಅಲ್ಲ, ಇದು 2 ಬರುತ್ತೆ. ಇಲ್ಲಿ 3, ಇದು 2 ಪ್ಲಸ್ ಎಫ್ ಡ್ಯಾಶ್ ವೈಬ್ರೇಷನಲ್ ಮೋಡ್ಸ್. ಎಫ್ ಡ್ಯಾಶ್ ವೈಬ್ರೇಷನಲ್ ಮೋಡ್ಸ್ ಆಫ್ ಡಿಗ್ರೀಸ್. ವೈಬ್ರೇಷನಲ್ ಮೋಡ್ಸ್. ಎಫ್ ಡ್ಯಾಶ್ ವೈಬ್ರೇಷನಲ್ ಮೋಡ್ಸ್ ಇದ್ರೆ ಎಷ್ಟು ಡಿಗ್ರೀಸ್ ಆಫ್ ಫ್ರೀಡಮ್ ಬರುತ್ತೆ ಡ್ಯೂ ಟು ವೈಬ್ರೇಷನ್? ನೋಡಿ, ಒಂದು ವೈಬ್ರೇಷನ್ ಇದ್ರೆ 2 ಡಿಗ್ರೀಸ್ ಆಫ್ ಫ್ರೀಡಮ್ ಬರುತ್ತೆ. ಹಾಗಾದ್ರೆ ಎಫ್ ಡ್ಯಾಶ್ ವೈಬ್ರೇಷನಲ್ ಮೋಡ್ಸ್ ಇದ್ರೆ, ಲೆಟ್ ಮಿ ರೈಟ್ ಹಿಯರ್. ಸೊ ಎಫ್ ಡ್ಯಾಶ್ ನಂಬರ್ ಆಫ್ ವೈಬ್ರೇಷನಲ್ ಮೋಡ್ಸ್. ಸೊ ಹಾಗಾದ್ರೆ ಒಂದು ವೈಬ್ರೇಷನ್ಗೆ 2 ಡಿಗ್ರಿ ಆಫ್ ಫ್ರೀಡಮ್ ಇದ್ರೆ ಟೋಟಲ್ ಎಫ್ ಡ್ಯಾಶ್ ಎಷ್ಟು ಬರುತ್ತೆ? ಸೊ ಎಫ್ ಡ್ಯಾಶ್ ಇಂಟು 2 ವೈಬ್ರೇಷನಲ್ ಡಿಗ್ರೀಸ್ ಆಫ್ ಮೋಷನ್. ವೈಬ್ರೇಷನಲ್ ಡಿಗ್ರೀಸ್ ಆಫ್ ಫ್ರೀಡಮ್. ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಐ ಹೋಪ್ ನಾಟ್ ಕನ್ಫ್ಯೂಸಿಂಗ್. ಒಂದು ವೈಬ್ರೇಷನ್ ಇದ್ರೆ 2 ಡಿಗ್ರೀಸ್ ಆಫ್ ಫ್ರೀಡಮ್ ಬರುತ್ತೆ. ಅದೇ ಎಫ್ ಡ್ಯಾಶ್ ವೈಬ್ರೇಷನಲ್ ಮೋಡ್ಸ್ ಇದ್ರೆ ಎಫ್ ಡ್ಯಾಶ್ ರೀತಿ ಅದು ಆಸಿಲೇಟ್ ಆಗ್ಬೋದು. ಸೊ ಹಾಗಾದ್ರೆ ಒಂದು ವೈಬ್ರೇಷನ್ಗೆ 2 ಡಿಗ್ರೀಸ್ ಆಫ್ ಫ್ರೀಡಮ್ ಆದ್ರೆ ಎಫ್ ಡ್ಯಾಶ್ ಮೋಡ್ಸ್ಗೆ ಎಫ್ ಡ್ಯಾಶ್ ಇಂಟು 2 ಅಂತ ಬರೀಬಹುದಾ? ಇದನ್ನ ನಾನು ಎಕ್ಸ್ ಅಂತ ಕರಿತೀನಿ. I'll call this as F ಅಂತ ಕರಿತೀನಿ. So F dash into 2 is F. So total is F vibrational. Sorry. F ಬೇಡ, ಇದನ್ನ do one thing. So I'll call this as a X ಅಂತ ಕರಿತೀನಿ. ಯಾಕಂದ್ರೆ F ಆಲ್ರೆಡಿ ನಿಮ್ಗೆ ಇನ್ನೊಂದು ಡೆಡಿಕೇಟ್ ಆಗಿದೆ. So let X degrees of vibrational mode. So X vibrational degrees of X vibrational degrees of freedom. So this is the total number of degrees of freedom in a triatomic molecule. So coming back to non-linear triatomic molecules. So ನೋಡಿ, ಈ molecule ಸ್ವಲ್ಪ ಸ್ಪೆಷಲ್ ಆಗಿರುತ್ತೆ. As usual, the molecule can move. ಈ ತರ molecule ಇದೆ. So let us consider this is a molecule. I'll change this. So this is the molecule. So ಇಲ್ಲಿ ಹೈಡ್ರೋಜನ್ ಇದೆ, ಇಲ್ಲಿ ಹೈಡ್ರೋಜನ್ ಇದೆ, ಇಲ್ಲಿ ಆಕ್ಸಿಜನ್ ಇದೆ. ಸೊ ಪೂರ್ತಿ ಮಾಲಿಕ್ಯೂಲ್ ಐ ಕನ್ಸಿಡರ್ ಲೈಕ್ ದಿಸ್. ಒಂದು ನಿಮಿಷ. ಪೂರ್ತಿ ಮಾಲಿಕ್ಯೂಲ್ ಎಕ್ಸ್ ಆಕ್ಸಿಸ್ ಅಲ್ಲಿ ಮೂವ್ ಆಗ್ಬೋದು, ಪೂರ್ತಿ ಮಾಲಿಕ್ಯೂಲ್ ವೈ ಆಕ್ಸಿಸ್ ಅಲ್ಲಿ ಮೂವ್ ಆಗ್ಬೋದು, ಪೂರ್ತಿ ಮಾಲಿಕ್ಯೂಲ್ ಝೆಡ್ ಆಕ್ಸಿಸ್ ಅಲ್ಲಿ ಮೂವ್ ಆಗ್ಬೋದು. ಎಷ್ಟು ಟ್ರಾನ್ಸ್ಲೇಷನಲ್ ಆಯ್ತು? 3 ಟ್ರಾನ್ಸ್ಲೇಷನಲ್ ಡಿಗ್ರೀಸ್ ಆಫ್ ಫ್ರೀಡಮ್. ಐ ಹೋಪ್ ಯು ಆರ್ ಗೆಟಿಂಗ್. ಈಗ ಈ ಮಾಲಿಕ್ಯೂಲ್ ಪೂರ್ತಿ ಈ ತರ ರೊಟೇಟ್ ಆಗ್ಬೋದು 1 ಆಕ್ಸಿಸ್ ಅಲ್ಲಿ, ಅಥವಾ ಈ ಮಾಲಿಕ್ಯೂಲ್ ಪೂರ್ತಿ ಈ ಆಕ್ಸಿಸ್ ಅಲ್ಲಿ ರೊಟೇಟ್ ಆಗ್ಬೋದು. ಅಗೈನ್ ದ ಮಾಲಿಕ್ಯೂಲ್ ಕ್ಯಾನ್ ರೊಟೇಟ್ ಇನ್ another axis. So ಈ ತರ ರೊಟೇಟ್ ಆಗ್ಬೋದು, ಎಕ್ಸ್ ಆಕ್ಸಿಸ್ ಅಲ್ಲೂ ರೊಟೇಟ್ ಆಗ್ಬೋದು, ವೈ ಆಕ್ಸಿಸ್ ಅಲ್ಲೂ ರೊಟೇಟ್ ಆಗ್ಬೋದು, ಝೆಡ್ ಆಕ್ಸಿಸ್ ಅಲ್ಲೂ ರೊಟೇಟ್ ಆಗ್ಬೋದು. ಸೊ ಇದಕ್ಕೆ 3rd ಡಿಗ್ರಿ ಕೂಡ ಬರುತ್ತೆ. ಯಾವ್ದ್ರಲ್ಲಿ? ರೊಟೇಷನಲ್ಲಿ. ಲೀನಿಯರ್ ಅಲ್ಲಿ ಏನಾಗ್ತಾ ಇತ್ತು, ಒಂದೇ ಸ್ಟ್ರೈಟ್ ಆಗಿರೋದ್ರಿಂದ ಈ ತರ ರೊಟೇಟ್ ಆಗೋದ್ರಿಂದ ಯಾವುದೇ ರೀತಿ ಆಗಿರ್ತಕ್ಕಂಥ ಒಂದು ಎನರ್ಜಿ ಕಾಂಟ್ರಿಬ್ಯೂಷನ್ ಇರ್ತಿಲ್ಲ. ಈ ಮಾಲಿಕ್ಯೂಲ್ ಏನಾಗ್ತದೆ, ಇಟ್ ಇಸ್ ರೊಟೇಟಿಂಗ್ ಲೈಕ್ ದಿಸ್. ಅರೆ ಈ ತರ ರೊಟೇಟ್ ಆಗೋದ್ರಿಂದ ಪೂರ್ತಿ ಮಾಲಿಕ್ಯೂಲ್ ಅದಕ್ಕೂ ಎನರ್ಜಿ ಬರುತ್ತೆ. ಸೊ ಇನ್ ಜನರಲ್ there are F ಬೇಡ, 3 translational plus 3 rotational plus X vibrational degrees of freedom. So ನೋಡಿ, ನಾನು ಇಂಟರ್ನಲ್ ಎನರ್ಜಿ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ಐ ನೀಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ವ್ಯಾಲ್ಯೂ ಕೊಟ್ರೇನೆ ನಾನು ಮಾಡ್ಬೇಕಾಗೋದು. ಸೊ ಇಟ್ ಈಸ್ ನಾಟ್ ಇನ್ಕ್ಲೂಡೆಡ್ ಇನ್ ಅವರ್ ಸಿಲೆಬಸ್, ಅಂದ್ರೆ ನಮ್ಮ ಪರಿಮಿತಿಗೆ ಬರಲ್ಲ. ಇಟ್ ಈಸ್ ಇನ್ ಹೈಯರ್ ಎಜುಕೇಶನ್. ಸೊ ಒಂದ್ ಕೆಲಸ ಮಾಡೋಣ. ಇನ್ ಜನರಲ್ ಇಫ್
ಇವುಗಳನ್ನೆಲ್ಲ ಆಡ್ ಮಾಡಿದ್ರೆ ಎಫ್ ಡಿಗ್ರೀಸ್ ಆಫ್ ಫ್ರೀಡಮ್ ಬಂತು ಅಂತ ಅನ್ಕೊಳ್ಳಿ. ಇವನ್ನೆಲ್ಲ 3 + 2 + x ಆಡ್ ಮಾಡಿದ್ರೆ ಎಫ್ ಬಂತು. ಸೊ ಇದನ್ನ ಇನ್ನೊಂದು ಯಾವ್ದೋ ಎಫ್ ಬಂತು ಅಂತ ಅನ್ಕೊಳ್ಳಿ. ಜನರಲ್ ಎಫ್ ಮೋಡ್ಸ್ ಆಫ್ ಡಿಗ್ರೀಸ್ ಎಫ್ ಡಿಗ್ರೀಸ್ ಆಫ್ ಫ್ರೀಡಮ್ ಇತ್ತು ಅಂತ ಅನ್ಕೊಳ್ಳಿ. ಟೋಟಲ್ ಇಂಟರ್ನಲ್ ಎನರ್ಜಿ ಇಸ್ ಗಿವೆನ್ ಬೈ U is equals to F into 1/2 kBT. ನಾನು ಎಕ್ಸ್ ವ್ಯಾಲ್ಯೂ ಕೊಡೋವರೆಗೂ ನಾನು ಏನು ಮಾಡಕ್ಕಾಗಲ್ಲ. ಐ ಕ್ಯಾನ್ ಸ್ಪೆಸಿಫೈ. ಸೊ ಎಕ್ಸ್ ವ್ಯಾಲ್ಯೂ ಏನಾದ್ರು ಕೊಟ್ರೆ ನಾನು ಮಿಕ್ಕಿದ ಆಪರೇಷನ್ ನ ಮಾಡಬಹುದು. ಸೊ ದಿಸ್ ಇಸ್ ದ ಟೋಟಲ್ ಇಂಟರ್ನಲ್ ಎನರ್ಜಿ ಫಾರ್ one molecule of gas. One molecule ಗೆ this is for one molecule. The total internal energy for 1 mole of gas is multiplied by Na ಮಾಡಿದ್ರೆ Na into kb r ಆಗತ್ತೆ. So F/2 RT ಬರುತ್ತೆ. So this is the general equation. The general equation for the internal energy for triatomic gas. X value ಕೊಡೋವರೆಗೂ ನಾನು ಏನು ಮಾಡಕ್ಕಾಗಲ್ಲ. So I am giving a general equation. Then note ಮಾಡ್ಕೊಳ್ಳಿ, we'll move to the polyatomic gas. The next and last type of the gas we are considering is polyatomic gas. Multiple atoms ಇರಬಹುದು. ನಾನು ಜನರಲ್ ಆಗಿ ಒಂದು ಜನರಲ್ ಹೈಡ್ರೋಕಾರ್ಬನ್ ನ ತಗೊಂತಾ ಇದ್ದೀನಿ. ಸೊ ಐ ಡೋಂಟ್ ನೋ ಎಷ್ಟು ಕಾರ್ಬನ್ಸ್ ಇದೆ, ಎಷ್ಟು ಹೈಡ್ರೋಜನ್ಸ್ ಇದೆ ಅಂತ ನಂಗೆ ಗೊತ್ತಿಲ್ಲ. ಸೊ ನಾನು ಈ ಪೂರ್ತಿ ಮಾಲಿಕ್ಯೂಲ್ ಲೀನಿಯರ್ ಆಗಾದ್ರೂ ಇರ್ಬೋದು, ಇಲ್ಲ ಕರ್ವ್ ಶೇಪ್ ಈ ತರ ಆದ್ರೂ ಇರ್ಬೋದು. ಸೊ ಡಿಫ್ರೆಂಟ್ ಶೇಪ್. ಒಂದು ಪ್ರೋಟೀನ್ ನ ತಗೊಂಡ್ರೆ ಸೊ ಡಿಫ್ರೆಂಟ್ ಮೋಡ್ಸ್ ಆಫ್ ವೈಬ್ರೇಷನ್ ಇರುತ್ತೆ, ಡಿಫ್ರೆಂಟ್ ಪಾಸಿಬಲ್ ಸೈಜಸ್ ಇರುತ್ತೆ, ಶೇಪ್ಸ್ ಇರುತ್ತೆ. ಸೊ ವಿ ಕ್ಯಾನ್ ನಾಟ್ ಸ್ಪೆಸಿಫೈ. ನೋಡಿ, ಈ ತರ ಒಂದು ರ್ಯಾಂಡಮ್ ಆಗಿ ಒಂದು ಮಾಲಿಕ್ಯೂಲ್ ನ ತಗೊಂಡ್ರೆ ಈ ಪೂರ್ತಿ ಮಾಲಿಕ್ಯೂಲ್ ಎಕ್ಸ್ ಆಕ್ಸಿಸ್ ಅಲ್ಲಿ ಎಕ್ಸ್ ಆಕ್ಸಿಸ್ ಅಲ್ಲಿ ಮೂವ್ ಆಗ್ಬೋದು, ವೈ ಆಕ್ಸಿಸ್ ಅಲ್ಲಿ ಮೂವ್ ಆಗ್ಬೋದು, ಝೆಡ್ ಆಕ್ಸಿಸ್ ಅಲ್ಲಿ ಮೂವ್ ಆಗ್ಬೋದು. 3 ಟ್ರಾನ್ಸ್ಲೇಷನಲ್ ಡಿಗ್ರೀಸ್ ಆಫ್ ಫ್ರೀಡಮ್ ಅಂತು. ಸೊ ಪೂರ್ತಿ ಮಾಲಿಕ್ಯೂಲ್ ಎಕ್ಸ್ ಆಕ್ಸಿಸ್ ಅಲ್ಲಿ ಮೂವ್ ಆಗ್ಬೋದು, ಪೂರ್ತಿ ಮಾಲಿಕ್ಯೂಲ್ ವೈ ಆಕ್ಸಿಸ್ ಅಲ್ಲಿ ಮೂವ್ ಆಗ್ಬೋದು, ಪೂರ್ತಿ ಮಾಲಿಕ್ಯೂಲ್ ಝೆಡ್ ಆಕ್ಸಿಸ್. ನೋಡಿ, ಈ ಮಾಲಿಕ್ಯೂಲ್ ಈ ತರಾನು ರೊಟೇಟ್ ಆಗ್ಬೋದು, ಈ ತರಾನು ರೊಟೇಟ್ ಆಗ್ಬೋದು, ಸೊ ಈ ತರಾನು ರೊಟೇಟ್ ಆಗ್ಬೋದು. ಇಟ್ ಕ್ಯಾನ್ ಬಿ ಎನಿಥಿಂಗ್. ಸರ್ ಆಗ್ಲೇ ಕನ್ಸಿಡರ್ ಮಾಡ್ದಲ್ಲ ಸರ್ ಲೀನಿಯರ್, ನಾನು ಲೀನಿಯರ್ ಅಂತ ಇಲ್ಲಿ ತಗೊಂಡಿದ್ದೀನಿ ಅಷ್ಟೇ. ಸೊ ಈ ಮಾಲಿಕ್ಯೂಲ್ ಸೊ ಜನರಲ್ ಆಗಿ ಯಾವ್ದೋ ಒಂದು ಶೇಪ್ ಇರಬಹುದು. ಐ ಕ್ಯಾನ್ ನಾಟ್ ಸ್ಪೆಸಿಫೈ. ನಾನು ಹೇಳ್ತಿರೋದು ಪಾಲಿಅಟಾಮಿಕ್. ಸೊ ತುಂಬಾ ಮಾಲಿಕ್ಯೂಲ್ಸ್ ಇರುತ್ತೆ, ತುಂಬಾ ಆಟಮ್ಸ್ ಇರುತ್ತೆ ಅಂತ ಮಾಲಿಕ್ಯೂಲ್. ಸೊ ಪ್ರೋಟೀನ್ ಮಾಲಿಕ್ಯೂಲ್ಸ್ ನ ಚೆಕ್ ಮಾಡಿದ್ರೆ ತುಂಬಾ ಕಾಂಪ್ಲೆಕ್ಸ್ ಆಗಿರುತ್ತೆ. ಸೊ ಬೇಕಾದ್ರೆ ಪ್ರೋಟೀನ್ ಮಾಲಿಕ್ಯೂಲ್ಸ್ ಜಸ್ಟ್ ಇಮೇಜಸ್ ನ ಗೂಗಲ್ ಮಾಡಿ ನೋಡಿ, ಯು ವಿಲ್ ಕಮ್ ಟು ನೋ. ಸೊ ಡಿಫ್ರೆಂಟ್ ಶೇಪ್ ಇರೋದ್ರಿಂದ ಸೊ ಯು ಕ್ಯಾನ್ ಹ್ಯಾವ್ 3 ಟ್ರಾನ್ಸ್ಲೇಷನಲ್ ಡಿಗ್ರೀಸ್ ಆಫ್ ಫ್ರೀಡಮ್, 3 ಟ್ರಾನ್ಸ್ಲೇಷನಲ್ degrees of freedom, 3 rotational degrees of freedom, rotational degrees of freedom plus ಈಗ ಈ ಮಾಲಿಕ್ಯೂಲ್ಸ್ ಅಲ್ಲಿ ಬಾಂಡ್ಸ್ ಇದೆಯಲ್ಲ, ಈ ಬಾಂಡ್ಸ್ ಏನಾದ್ರೂ ಆಸಿಲೇಟ್ ಆಗ್ತಾ ಇದೆ. ನೋಡಿ, ಈ ಬಾಂಡ್ ಆಸಿಲೇಟ್ ಆಗ್ಬೋದು, ಈ ಬಾಂಡ್ ಆಸಿಲೇಟ್ ಆಗ್ಬೋದು, ಈ ಬಾಂಡ್ ಆಸಿಲೇಟ್ ಆಗ್ಬೋದು. ಸೊ ಈ ತರ ಯಾವ್ಯಾವ ಬಾಂಡ್ ಆಸಿಲೇಟ್ ಆಗುತ್ತೋ ನಾನು ಸ್ಪೆಸಿಫಿಕ್ ಆಗಿ ಹೇಳಕ್ಕಾಗಲ್ಲ unless you give the data. Let us consider F dash is the number of modes of vibration, number of modes of vibration. ಅಂದ್ರೆ ಎಫ್ ಡ್ಯಾಶ್ ಮೋಡ್ಸ್ ಆಫ್ ವೈಬ್ರೇಷನ್ ಇದೆ. ಪೂರ್ತಿ ಮಾಲಿಕ್ಯೂಲ್ ಈ ತರ ಆಸಿಲೇಟ್ ಆಗ್ಬೋದು. ಸೊ ರ್ಯಾಂಡಮ್ ಆಗಿ ಯಾವ್ದೋ ಒಂದು ಡೈರೆಕ್ಷನ್ ಇರ್ಬೋದು. ಟೋಟಲ್ ಆಸಿಲೇಷನ್ಸ್ ಎಷ್ಟಿದೆಯಪ್ಪ ಅಂದ್ರೆ ಎಫ್ ಡ್ಯಾಶ್ ಇದೆ. ಒಂದು ಆಸಿಲೇಷನ್ಗೆ 2 ಡಿಗ್ರೀಸ್ ಆಫ್ ಫ್ರೀಡಮ್ ಬರುತ್ತೆ. ಹಾಗಾದ್ರೆ 3 ಟ್ರಾನ್ಸ್ಲೇಷನಲ್, 3 ರೋಟೇಷನಲ್. ಸೊ ಎಷ್ಟು ವೈಬ್ರೇಷನಲ್ ಮೋಡ್ಸ್ ಆಫ್ ಡಿಗ್ರೀಸ್ ಆಫ್ ಫ್ರೀಡಮ್ ಬರುತ್ತೆ? ದಟ್ ಈಸ್ ಗಿವೆನ್ ಬೈ ಎಫ್ ಡ್ಯಾಶ್ ಇಂಟು 2 number of degrees of freedom, degrees of vibrational degrees of freedom, degrees of vibrational mode. So correct ಆಗಿದೆ. 3 translational, 3 rotational, f dash into 2 vibrational degrees of freedom. ಸೊ ನೋಡಿ, ಎಫ್ ಡ್ಯಾಶ್ ಅನ್ನೋದು ನಂಬರ್ ಆಫ್ ಮೋಡ್ಸ್. ಕನ್ಫ್ಯೂಸ್ ಆಗಬೇಡಿ. ಒಂದು ಆಸಿಲೇಷನ್ ಇದ್ರೆ 2 ಡಿಗ್ರಿ ಬರುತ್ತೆ. ಆ ತರ ಎಫ್ ಡ್ಯಾಶ್ ಆಸಿಲೇಷನ್ ಇದೆ. Therefore, it will have f dash into 2 degrees of vibrational mode. So therefore, the total energy of the gas, direct agi relation na use martine. So that is given by number of degrees of freedom, number of degrees of freedom into half kBT. So idu one molecule ge. ಅದೇ ನೀವೇನಾದ್ರೂ 1 mole ಗೆ ಮಾಡಿದ್ರೆ Na ಮಲ್ಟಿಪ್ಲೈ ಮಾಡಾಗತ್ತೆ. kb into Na is nothing but R. So therefore RT ಬರಿಬೇಕಾಗುತ್ತೆ. ಸೊ ಇಲ್ಲಿ U can be written as number of degrees of freedom 3 plus f dash into 2 RT. Sorry, f dash into 2 into whole into 1/2 RT. So multiply ಮಾಡೋಣ. U is equals to 3/2 RT plus 3/2 RT plus f dash into 2 into 1/2 RT. So ಇವೆರಡು ಕ್ಯಾನ್ಸಲ್ ಆಗುತ್ತೆ, 2 ಕ್ಯಾನ್ಸಲ್ ಆಗುತ್ತೆ. ಸೊ 3/2 plus 3/2 ಏನಾಗುತ್ತೆ? ಸೊ ದಟ್ ಈಸ್ 3/2 plus 3/2 3 RT ಆಗುತ್ತೆ.
ಪ್ಲಸ್ ಎಫ್ ಡ್ಯಾಶ್ ಆರ್ ಟಿ. ಕರೆಕ್ಟ್ ಆಗಿದೆಯಾ? ಸೊ 3RT plus F dash RT. In other words, 3 plus F dash. ಹಾಗೆ ಬರಿಬಹುದಾಯ್ತಲ್ಲ ಸರ್, ಮತ್ತೆ ಮಲ್ಟಿಪ್ಲೈ ಮಾಡಿ ಆಚೆಗೆ ಹಾಕ್ತಿದ್ರಿ, ಅವಾಗ ಹಾಗತ್ತೆ, ಏನು ಮಾಡಕ್ಕಾಗಲ್ಲ. ಸೊ 3 plus F dash RT is the total internal energy of the polyatomic gas of F dash number of modes of vibration. ನೋಡಿ, F dash ಅನ್ನೋದೇನು? ನಂಬರ್ ಆಫ್ ಮೋಡ್ಸ್ ಆಫ್ ವೈಬ್ರೇಷನ್. ಕನ್ಫ್ಯೂಸ್ ಆಗಬೇಡಿ. F dash ಅಂದ್ರೆ ನಂಬರ್ ಆಫ್ ಮೋಡ್ಸ್ ಆಫ್ ವೈಬ್ರೇಷನ್. ಮೋಡ್ಸ್ ಆಫ್ ವೈಬ್ರೇಷನ್ ಅದು ಡಿಗ್ರೀಸ್ ಆಫ್ ಫ್ರೀಡಮ್ ಅಲ್ಲ. F dash ಅಂದ್ರೆ ನಂಬರ್ ಆಫ್ ವೈಬ್ರೇಷನಲ್ ಮೋಡ್ಸ್, ಅಂದ್ರೆ ಎಷ್ಟು ಆಸಿಲೇಷನ್ಸ್, ಎಷ್ಟು ವೈಬ್ರೇಷನ್ಸ್ ಪಾಸಿಬಲ್ ಇದೆ, ಅದು ನಂಬರ್ ಇದು F dash. ನೆಕ್ಸ್ಟ್ ಆಮೇಲೆ F ಗೆ ಒಂದು ಜನರಲ್ ಫಾರ್ಮುಲಾ ಬರೀತೀನಿ, ವಿಲ್ ಕಮ್ ಟು ನೋ. F dash is the number of modes of vibration. So therefore the molar specific heat capacity at constant volume CV is equals to, ಇದನ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ T, differentiation of T with respect to T is 1 ಆಗತ್ತೆ, 3 plus F dash into R ಆಗತ್ತೆ. So we got the molar specific heat capacity at constant volume. And similarly, Cp is equals to Cv plus R. This is equals to 3R plus F dash R plus R agata. Array idu Cv, 3R plus F dash. So Cp can be written as 4R plus F dash R. So R na ache tagontini, 4 plus F dash into R, where F dash is the number of modes. ಪದೇ ಪದೇ ಹೇಳ್ತಾ ಇದ್ದೀನಿ, F dash ಅಂದ್ರೆ ಡಿಗ್ರೀಸ್ ಆಫ್ ಫ್ರೀಡಮ್ ಅಲ್ಲ, ನಂಬರ್ ಆಫ್ ಮೋಡ್ಸ್, ಎಷ್ಟು ಪಾಸಿಬಲ್ ಮೋಡ್ಸ್ ಇದೆ ಅಂತ ಕೇಳ್ತಿದೆ. ಸೊ Cp by Cv, gamma for polyatomic gas is, gamma for polyatomic gas is Cp divided by Cv. So R cancel ಆಗುತ್ತೆ, 4 plus F dash divided by 3 plus F dash. ಸಾಕು ಸರ್ ಇಷ್ಟು ನಮ್ ಜನ್ಮಕ್ಕೆ. ಸೊ ಇದ್ರ ಮೇಲೆ ಒಂದು ನೀಟ್ ಕ್ವಶನ್ ಇದೆ, ಬನ್ನಿ ಸಾಲ್ವ್ ಮಾಡೋಣ. ನೋಟ್ ಮಾಡ್ಕೊಳ್ಳಿ ಬೇಕಾದ್ರೆ. ಸೊ ಗಾಮಾ ಫಾರ್ ಪಾಲಿ ಅಟಾಮಿಕ್ ಗ್ಯಾಸ್ ಇಸ್ 4 plus F dash divided by 3 plus F dash. F dash ಅಂದ್ರೆ ಎಷ್ಟು ಪಾಸಿಬಲ್ ಮೋಡ್ಸ್ ಆಫ್ ವೈಬ್ರೇಷನ್ ಇದೆ, ಅದನ್ನೇ ನಾವು F dash ಅಂತ ಕರಿತೀವಿ. ಕಮಿಂಗ್ ಬ್ಯಾಕ್ ಟು ದ ನೀಟ್ ಪ್ರಾಬ್ಲಮ್. ಕ್ವಶನ್ ಡಿಸ್ಪ್ಲೇ ಆಗ್ತಿದೆ ಫ್ರಮ್ ನೀಟ್ 2024. ವಿಡಿಯೋನ ಪಾಸ್ ಮಾಡಿ, ಬೇಕಾದ್ರೆ ಟ್ರೈ ಮಾಡಿ. ಈಗ ಜಸ್ಟ್ ಮಾಡಿರ್ತಕ್ಕಂಥ ಕಾನ್ಸೆಪ್ಟ್ ಮೇಲೆ. So this is 4 plus F dash divided by 3 plus F dash. ಏನ್ ಕೇಳ್ತಿದಾರೆ ಹೇಳಿ ಕ್ವಶನ್ ಅಲ್ಲಿ? ದೇ ಆಸ್ಕಿಂಗ್ ದ ವ್ಯಾಲ್ಯೂ ಆಫ್ F dash. ಅಷ್ಟೇ, ಇನ್ನೇನಿಲ್ಲ, ಕನ್ಫ್ಯೂಸ್ ಆಗ್ಬೇಡಿ. F dash ವ್ಯಾಲ್ಯೂ ಕೇಳ್ತಿದ್ದಾರೆ. So I'll do that one. So gamma value gamma ಅಂತಾನೆ ತಗೊಳ್ಳಿ, gamma value gamma ಅಂತಾನೆ ತಗೊಳ್ಳಿ, F dash ಗೆ ಸಾಲ್ವ್ ಮಾಡಿ. So gamma is equals to 4 plus F dash divided by 3 plus F dash. F dash ವ್ಯಾಲ್ಯೂ ಏನಾಗಿರುತ್ತೆ ಅಂತ ಕೇಳ್ತಿದ್ದಾರೆ. So this is equals to 3 gamma ಮಲ್ಟಿಪ್ಲೈ ಮಾಡ್ತಾ ಇದೀನಿ ಪ್ಲಸ್ F dash into gamma, that is equals to 4 plus F dash. F dash ಟರ್ಮ್ಸ್ ಎಲ್ಲ ಒಂದ್ ಕಡೆ ತಗೊಂತೀನಿ. So 3 gamma minus 4, that is equals to F dash minus F dash gamma ಬರುತ್ತೆ. ಸೊ ಇಲ್ಲಿ F dash ಕಾಮನ್ ತೆಗೆದ್ರೆ 1 minus gamma into F dash ಆಚೆ ಬಂತು, ಕಾಣಿಸ್ತಿದ್ಯಾ? ಓಕೆ, ಸೊ F dash ಬೇಕಿರೋದ್ರಿಂದ F dash is equals to 3 gamma minus 4 divided by 1 minus gamma. ಆಪ್ಷನ್ ಇಲ್ಲ ಸರ್, ಆಪ್ಷನ್ 3 ನ ನೋಡು ಕಂದ, ಅಲ್ಲ ಆಪ್ಷನ್ 3 ನ ನೋಡು. ಮಲ್ಟಿಪ್ಲೈ ಅಂಡ್ ಡಿವೈಡೆಡ್ ಬೈ ಒನ್ ಮೈನಸ್ ನ ಮಲ್ಟಿಪ್ಲೈ ಮಾಡು, -1 ಅಂಡ್ -1 ನ ಮಲ್ಟಿಪ್ಲೈ ಮತ್ತೆ ಡಿವೈಡ್ ಮಾಡು. You are going to get the answer. F dash is equals to multiply by -1, ನ್ಯೂಮರೇಟರ್ ಅಲ್ಲೂ ಡಿನಾಮಿನೇಟರ್ ಅಲ್ಲಿ ಎರಡು ಮಾಡಿದ್ರೆ 4 minus 3 gamma divided by gamma minus 1. ಸೊ ಅದೇ ಆಪ್ಷನ್ 3 ಅಂತ ಅನ್ಕೊಂತೀನಿ. ಲೆಟ್ ಮಿ ಕನ್ಫರ್ಮ್. Yeah, so option 3 is the right answer for this question. So note ಮಾಡ್ಕೊಳ್ಳಿ, we will have a general discussion. So ಒಂದು ಗ್ಯಾಸ್ ಗೆ F degrees of freedom ಇದ್ರೆ ಅದರ CP ಎಷ್ಟು CV ಎಷ್ಟು ಜನರಲ್ ಈಕ್ವೇಶನ್ ನ ಡಿಸ್ಕಸ್ ಮಾಡ್ತೀನಿ and wind it up this video. Done? ನೋಟ್ ಮಾಡ್ಕೊಳ್ಳಿ, I am going to remove the summary of this video. General discussion on CP and CV. Monoatomic gas ಗೆ Cp values 5/2R, Cv value 3/2R, Cp by Cv ಮಾಡಿದ್ರೆ 3/2. I'm very sorry. So gamma value is Cp by Cv 5/3. Rigid diatomic. ನೋಡಿ ಅವ್ರು ಏನು ಮೆನ್ಷನ್ ಮಾಡ್ತಿಲ್ಲ, ಬರೀ ಡೈಅಟಾಮಿಕ್ ಅಂತ ಹೇಳ್ತಾರೆ. ಬೈ ಡಿಫಾಲ್ಟ್ ನೀವು ಇದಕ್ಕೆ ಹೋಗ್ಬೇಕಾಗತ್ತೆ. ಸೊ ಅದೇನ ಸ್ಪೆಸಿಫಿಕ್ ಆಗಿ ಮಾಲಿಕ್ಯೂಲ್, ಡೈಅಟಾಮಿಕ್ ಮಾಲಿಕ್ಯೂಲ್ ಅಟ್ ಹೈ ಟೆಂಪರೇಚರ್ ಇದಕ್ಕೆ ಹೋಗ್ಬೇಕಾಗತ್ತೆ. ದ ವ್ಯಾಲ್ಯೂಸ್ ಆರ್ ಗಿವನ್ ಲೈಕ್ ದಿಸ್. ಸರ್ ಜನರಲ್ ಇವೆಲ್ಲ ನೆನ್ಪಿಟ್ಕೋಬೇಕಾ? ಜನರಲ್ ಆಗಿ ಒಂದು ಕಾನ್ಸೆಪ್ಟ್ ನ ನೆನ್ಪಿಟ್ಕೊಳ್ಳಿ. ಸೊ ದ ಡಿಗ್ರೀಸ್ ಆಫ್ ಫ್ರೀಡಮ್ ಇಸ್ F ಡಿಗ್ರೀಸ್ ಆಫ್ ಫ್ರೀಡಮ್ ಇದೆ. ಆಗ್ಲೇ ಯೂಸ್ ಮಾಡಿದ್ವಿ F dash, ಅದು ನಂಬರ್ ಆಫ್ ವೈಬ್ರೇಷನಲ್ ಮೋಡ್ಸ್, ಅದು ಬೇರೆ.
ನಾ ಹೇಳ್ತಾ ಇರೋದು ಎಫ್ ಡಿಗ್ರೀಸ್ ಆಫ್ ಫ್ರೀಡಮ್ ಇದ್ರೆ ಸಿ ವಿ ವ್ಯಾಲ್ಯೂ ಸೊ ಟೋಟಲ್ ಎನರ್ಜಿ ಎಷ್ಟಾಗತ್ತೆ ಎಫ್ ಇಂಟು 1/2 KBT ಸೊ ದಟ್ ಈಸ್ ಎಫ್ ಇಂಟು 1/2 ಇಂಟು KBT ಇದೇನಿದು ಒನ್ ಮಾಲಿಕ್ಯೂಲ್ಗೆ ಅದೇ ಒನ್ ಮೋಲ್ಗೆ ಮಲ್ಟಿಪ್ಲೈ ಮಾಡಿದ್ರೆ NA ಮಲ್ಟಿಪ್ಲೈ ಮಾಡ್ಬೇಕಾಗುತ್ತೆ NA ಇಂಟು KB ಏನಾಗುತ್ತೆ R ಆಗುತ್ತೆ ಸೊ RT ಆಗುತ್ತೆ ಐ ವಿಲ್ ರೈಟ್ ದಿಸ್ ಆಸ್ F/2 RT ಸೊ ದಿಸ್ ಇಸ್ ದ ಇಂಟರ್ನಲ್ ಎನರ್ಜಿ ಆಫ್ ಅ 1 mole of gas having F degrees of freedom. Generalized case ಹೇಳ್ತಾ ಇದೆ. F degrees of freedom ಇದ್ರೆ F/2 RT ಆಯ್ತು. And CV value is CV for this one. ಇದನ್ನ differentiate ಮಾಡ್ಬೇಕಾ with respect to temperature. So F/2 R ಬರುತ್ತೆ. So ಅದೇ ತರ CP ನ ಬೇಕಾದ್ರೆ using Mayer's relation CP minus CV is equal to R. You can write CP is equals to CV plus R ಬರುತ್ತೆ. So that is equals to F/2 R plus R. So CP value is F/2 R plus R. ಬೇಕಾದ್ರೆ R ಕಾಮನ್ ತಗೊಂಡು ಬರ್ಕೊಳ್ಳಿ. So F/2 plus 1 into R ಬರುತ್ತೆ. So this is the general equation. And gamma value for the gas is given by CP by CV. So that is equals to CP by CV. F/2 plus 1 into R whole divided by F/2 R damar agate. So gamma is equals to F plus 2 divided by whole divided by 2 sigate, whole divided by F sigate. 2 cancel agate. So this is equals to gamma for any gas is given by F/F 1 plus 2 divided by F sigate. So I want this equation. Nodi yavadadru one gas ge F degrees of freedom idre you can find the gamma value as gamma is equals to 1 plus 2 divided by F. Direct relation ನಮ್ಮ ನೀಟ್ ಎಕ್ಸಾಂಪಲ್ ಪ್ರೀವಿಯಸ್ ಇಯರ್ ಅಲ್ಲಿ ಕೇಳಿದ್ರೆ ಸೊ ಅದೆಲ್ಲ ತುಂಬಾ ಸಿಂಪಲ್ ಆಗಿದೆ ಅಷ್ಟೊಂದು ಸಿಂಪಲ್ ಎಲ್ಲ ನಾನು ಸಾಲ್ವ್ ಮಾಡಕ್ಕೆ ಎಕ್ಸ್ಪೆಕ್ಟ್ ಮಾಡಬೇಡಿ ಸೊ ಇದ್ರ ರಿಲೇಷನ್ ಡೈರೆಕ್ಟ್ ಆಗಿ ಕೇಳಿದ್ರೆ ಎಫ್ ಡಿಗ್ರೀಸ್ ಆಫ್ ಫ್ರೀಡಮ್ ಇದ್ರೆ ಗಾಮಾ ವ್ಯಾಲ್ಯೂ ಎಷ್ಟಿರುತ್ತೆ ಸಿಪಿ ಎಷ್ಟಿರುತ್ತೆ ಸಿವಿ ಎಷ್ಟಿರುತ್ತೆ ನೆನ್ಪಿಟ್ಕೊಳ್ಳಿ ಆಗಿ ನೆನ್ಪಿಟ್ಕೊಳ್ಳಿ ಮೋನೋ ಅಟಾಮಿಕ್ ಗ್ಯಾಸ್ ಅಂದ್ರೆ ಎಷ್ಟು ಡಿಗ್ರೀಸ್ ಆಫ್ ಫ್ರೀಡಮ್ ದಟ್ ಈಸ್ 3 ಡಿಗ್ರೀಸ್ ಆಫ್ ಫ್ರೀಡಮ್ ಹೌದಾ ಸೊ ಎಫ್ ಜಾಗದಲ್ಲಿ 3 ಸಬ್ಸ್ಟಿಟ್ಯೂಟ್ ಮಾಡಿ ಸೊ ಗಾಮಾ ಇಸ್ ಈಕ್ವಲ್ಸ್ ಟು 1 plus 2 divided by 3 so 3 plus 2 5 divided by 3 ಅದೇ ಇಲ್ಲಿ ಬರ್ದಿರೋದು ಗಾಮಾ ಫಾರ್ ಮೋನೋ ಅಟಾಮಿಕ್ ಗ್ಯಾಸ್ ಗಾಮಾ ಫಾರ್ ಡೈಅಟಾಮಿಕ್ ರಿಜಿಡ್ ಗ್ಯಾಸ್ ಕೇಳಿದ್ರೆ ಅನ್ಕೊಳ್ಳಿ ಸೊ ಡೈಅಟಾಮಿಕ್ ಅಂದ್ರೆ ರಿಜಿಡ್ ಡೈಅಟಾಮಿಕ್ ಅಂದ್ರೆ 3 ಟ್ರಾನ್ಸ್ಲೇಷನಲ್ 2 rotational ಟೋಟಲ್ ಎಷ್ಟಾಯ್ತು 5 ಆಯ್ತು ಎಫ್ ಜಾಗದಲ್ಲಿ 5 ಸಬ್ಸ್ಟಿಟ್ಯೂಟ್ ಮಾಡಿ 1 plus 2 divided by 5 so 5 plus 2 7 divided by 5 ಅದನ್ನೇ ಇಲ್ಲಿ ಬರ್ದಿರೋದು ಜನರಲ್ ಈಕ್ವೇಶನ್ ಇಷ್ಟೆಲ್ಲ ಓದಿದ್ದು ಇದನ್ನ ಕಲಿಯೋದಿಕ್ಕೆ ಅಷ್ಟೇ ಸೊ ನೀವು ರಿವಿಷನ್ ಮಾಡುವಾಗ ಪೂರ್ತಿ ಓದೋ ಅವಶ್ಯಕತೆ ಇಲ್ಲ ಈ ಜನರಲ್ ಈಕ್ವೇಶನ್ ಒಂದು ನೆನ್ಪಿಟ್ರೆ ಸಾಕು ಸೊ ಅದೇ ತರ ನಾನ್ ರಿಜಿಡ್ ಗೆ ಏನೇನಿರುತ್ತೆ ಏನೇನ್ ಪಾಸಿಬಲ್ ಡಿಗ್ರೀಸ್ ಆಫ್ ಫ್ರೀಡಮ್ ಇರುತ್ತೆ 3 ಟ್ರಾನ್ಸ್ಲೇಷನಲ್ ಇರುತ್ತೆ 3 rotational ಇರುತ್ತೆ ಹೌದಾ 3 ಟ್ರಾನ್ಸ್ಲೇಷನಲ್ 2 rotational ನಾನ್ ರಿಜಿಡ್ ಡೈಅಟಾಮಿಕ್ ಮಾಲಿಕ್ಯೂಲ್ ಗೆ ಪ್ಲಸ್ 2 ವೈಬ್ರೇಷನಲ್ ಡಿಗ್ರೀಸ್ ಆಫ್ ಫ್ರೀಡಮ್ 1 ವೈಬ್ರೇಷನಲ್ ಮೋಡ್ 2 vibrational degrees of freedom so total 7 agata so 7 na substitute ಮಾಡಿ 7 plus 2 9/5 so yes 9/7 plus 2 9/7 so that is for the non rigid ಅದೇ ತರ ಜನರಲ್ ಆಗಿ ಯಾವುದೋ ಒಂದು ಗ್ಯಾಸ್ ಗೆ f degrees of freedom ಇದೆ ಸಬ್ಸ್ಟಿಟ್ಯೂಟ್ ಮಾಡಿ ಸೊ ಆನ್ಸರ್ ನ ತಗೊಳ್ಳಿ ಸೊ ಬೇಕಾದ್ರೆ ನೋಟ್ ಮಾಡ್ಕೊಳ್ಳಿ ಸೊ ನಾನು ಈ ವಿಡಿಯೋನ ಮುಗಿಸ್ಲಿಕ್ಕೆ ಹೊರಟಿದ್ದೀನಿ ಸೊ ಈ ವಿಡಿಯೋ ಇಲ್ಲಿಗೆ ಮುಕ್ತಾಯ ನೋಡ್ತಾ ಇರಿ ಥ್ಯಾಂಕ್ ಯು ವೆರಿ ಮಚ್ ಸಿ ಯು ಜೈ ಹಿಂದ್ ಜೈ ಕರ್ನಾಟಕ